Eldrigo Namaskara. I hope you enjoyed this movie. This clip. It's a TED talk by Dr. Sarah, one of the pioneers in the low-carb movement. Since we are waiting for people to come out on a Sunday morning, I thought you would enjoy this, so I asked these guys to play that. We've got hundreds of such talks. We could forward all these things to you. I would request our CEO, please come, sir, Dr. Kirti and Professor Krishnappa to come onto the stage. I would now request Mr. Shivakumar, a senior journalist who wants to say a few words before we start this session. Shivakumar, Vendara, he's on the way. All right. He's on the way. He just came in. He's still not come in. Sugars. While Mr. Okay. English. I speak. Okay, ಇದು ಬೇಡ. Next. Sugar ಮರಿದೆಲ್ಲ ಒಂದು. All the other slides are sugar study. Shivakumar, I think I need to, he needs no introduction. He's a very senior journalist. He wants to say a few words before we start this session. I actually wanted to start with him. Bunny sir, Shivakumar. ನಮಸ್ಕಾರ. 75ನೇ ವರ್ಷದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಶುಭಾಶಯಗಳೆಲ್ಲರಿಗೂ. ಡೋಂಟ್ ಬಿ ಸರ್ಪ್ರೈಸ್, ಐ ವಿಲ್ ನಾಟ್ ಟೇಕ್ ಮಚ್ ಆಫ್ ಯುವರ್ ಟೈಮ್. ಯಾಕಂದರೆ ನೀವೆಲ್ಲ ಬಂದಿರೋದು ಏನಕ್ಕೆ ಅಂತ ಗೊತ್ತು. ನಾನು ಅದಕ್ಕೆ ಬಂದಿದ್ದೇನೆ. ನಾನು ಇಲ್ಲಿ ಪೇಷಂಟ್ ಭಾಳ ಕೆಲವು ವರ್ಷಗಳಿಂದ ಇಲ್ಲಿ ಬಂದು ಹೋಗ್ತಾ ಇದ್ದೀನಿ. ನನಗೆ ರೆಟಿನಾ ಇಶ್ಯೂ ಇತ್ತು. ಇಂಜೆಕ್ಷನ್ಸು ಎಲ್ಲ ಹಾಕಿ ಮತ್ತು ಸರ್ಜರಿ ಎಲ್ಲ ಮಾಡಿದ್ರು. ಸ್ವಲ್ಪ ಇಂಪ್ರೂವ್ ಆಗಿದೆ ಈಗ. ಆಮೇಲೆ ಒಬ್ಬ ಜರ್ನಲಿಸ್ಟ್ಗೆ ಕಣ್ಣು ಎಷ್ಟು ಇಂಪಾರ್ಟೆಂಟ್, ಎಲ್ಲರಿಗೂ ಇಂಪಾರ್ಟೆಂಟೇ, ನನಗಂತೂ ಇನ್ನೂ ಸ್ವಲ್ಪ ಜಾಸ್ತಿ. ಹಂಗಾಗಿ ಡಾಕ್ಟ್ರಿಗೆ ಹೇಳಿದೆ, ಇಲ್ಲ ಡಾಕ್ಟ್ರೇ, ಕಣ್ಣಿಲ್ಲ ಅಂದರೆ ಭಾಳ ಕಷ್ಟ ಆಗ್ಬಿಡುತ್ತೆ, ಇಟ್ ಈಸ್ ಬೆಟರ್ ಟು ಡೈ. ಏನು ಓದೋಕ್ಕೆ ಆಗ್ತಾಯಿಲ್ಲ ನನಗೆ. ದಿನ ಬಾಲ್ಯದಿಂದ 4-5 ಗಂಟೆ ಓದೋವಂಥ ಅಭ್ಯಾಸ. ನಾನು ಶಿವಕುಮಾರ್ ಅಂತ, ನಾನು ಅಸಿಸ್ಟೆಂಟ್ ಎಡಿಟರ್ ಆಗಿದ್ದೀನಿ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಫಾರ್ ಲಾಸ್ಟ್ 25 years. ಮಚ್ ಬಿಫೋರ್ ದಟ್ ಐ ವಾಸ್ ವರ್ಕಿಂಗ್ ವಿತ್ ಟೂ ಮೆನಿ ಆರ್ಗನೈಸೇಷನ್ಸ್. For 25-27 years I am working with Express. ನಾನು ಡಾಕ್ಟ್ರ್ ಬಗ್ಗೆ ಡಾಕ್ಟ್ರ್ ನನಗೆ ತೋರಿಸಿದ್ರು ಇದನ್ನೆಲ್ಲ. ಯೂಟ್ಯೂಬಲ್ಲೆಲ್ಲ ನೋಡೋಕ್ಕೆ ಸ್ಟಾರ್ಟ್ ಆದೆ. ಆಮೇಲೆ ನನ್ನ ಮಿಸ್ಸಸ್ಗೂ ಹೇಳಿದೆ, ಅವರೂ ನೋಡೋಕ್ಕೆ ಸ್ಟಾರ್ಟ್ ಆದರು. ನಾನು ರೀಸೆಂಟಾಗಿ ಅದಕ್ಕೆ ಮೊದಲು ಒಂದು ಕತೆ ಹೇಳ್ಬಿಡ್ತೀನಿ ನಿಮಗೆ, ಒಂದು ಸಣ್ಣ ಕತೆ. ಲ್ಯಾಟಿನ್ ಅಮೇರಿಕಾದ ಕತೆ ಇದು. ಒಂದು ಕುರಿ ಕಾಯ್ತಾ ಇರ್ತಾನೆ, ಇದು ಶೆಪರ್ಡ್. ಒಂದು ಕುರಿ ಕಾಯಬೇಕಾದ್ರೆ ಒಂದು ತೋಳ ಬರುತ್ತೆ. ತೋಳ ಬಂದು ಕುರಿನ ಅಟ್ಯಾಕ್ ಮಾಡುತ್ತೆ. ಅದ್ರ ಕೆಲಸ ಅದು ಮಾಡುತ್ತೆ. ಒಬ್ಬ ನೋಡ್ದವನು ಏನು ಮಾಡ್ತಾನೆ, ಅಟ್ಟಿಸ್ಕೊಂಡು ಹೋಗಿ ಕುರಿನ ಬಿಡಿಸ್ತಾನೆ. ಕುರಿ ಸರ್ವೇ ಆಗುತ್ತೆ. ಕುರಿ ಹೇಳುತ್ತೆ, ನನಗೆ ಬದುಕೋಕೆ ಒಂದು ಸ್ವಾತಂತ್ರ್ಯ ಕೊಟ್ಟಲ್ಲಪ್ಪ, ಥ್ಯಾಂಕ್ಸ್ ಅಂತ ಹೇಳುತ್ತೆ. ತೋಳ ಹೇಳುತ್ತೆ, ನನಗೆ ತಿನ್ನೋ ಸ್ವಾತಂತ್ರ್ಯ ಕಿತ್ಕೊಂಡಲ್ಲ, ನಿನಗೆ ಧಿಕ್ಕಾರ ಅನ್ನುತ್ತೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, 75ನೇ ವರ್ಷದ ಸ್ವಾತಂತ್ರ್ಯಕ್ಕೆ ಅದನ್ನು ಕಾಂಟೆಕ್ಸ್ಟಲ್ಲಿ ತೊಗೊಂಬಂದು ಹೇಳ್ತಾ ಇದ್ದೀನಿ. ಹಂಗಾಗಿ ಡಾಕ್ಟ್ರ್ ಮುಂದೆ ಎರಡಿದೆ ಈಗ.
ನಮ್ಮ ಭುಜಂಗ್ ಶೆಟ್ಟರ್ ಮುಂದೆ ಎರಡು ವಿಚಾರ ಇದೆ. ಇವತ್ತು ಕಾರ್ಪೊರೇಟ್ ಕಲ್ಚರಲ್ಲಿ ಬೆಳೀತಾ ಇರೋವಂಥ ಒಂದು ಎಕ್ಸ್ಪೆನ್ಸಿವ್ ಹೆಲ್ತ್ ಕೇರು ತೋಳುಗಳಾಗ್ಬಿಟ್ಟಿದ್ದಾವೆ. ಇನ್ನೊಂದು ಕಡೆ ಬದುಕುವಂಥ ಸ್ವಾತಂತ್ರ್ಯ ನಮ್ಮಂಥವ್ರಿಗೂ ಬೇಕು. ಈಗ ಡಾಕ್ಟ್ರು ಯಾರೇನಾದರೂ ಬೈಕೊಂಡ್ಲಿ ಬದುಕೋ ಸ್ವಾತಂತ್ರ್ಯ ಭಾಳ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಈ ಕಡೆ ಬಂದ್ಬಿಟ್ಟಿದ್ದಾರೆ ಅವರು. ಹಂಗಾಗಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಭುಜಂಗ್ ಶೆಟ್ಟಿ, ಬಿಕಾಸ್ ಐ ಹ್ಯಾವ್ ಸೀನ್ ಟೂ ಮೆನಿ ಆಫ್ ದೆಮ್. ನನ್ನ ವೃತ್ತಿ ಜೀವನದಲ್ಲಿ ನಾನು ಭಾಳ ಜನ ನನಗೆ ಪರಿಚಯ, ಭಾಳ ಹಾಸ್ಪಿಟಲ್ಗೆ ಹೋಗಿದ್ದೀನಿ. ನಮಗೆ ಈ ವಯಸ್ಸಿಗೆ ಭಾಳಷ್ಟು ಆರೋಗ್ಯಗಳು ಕೆಟ್ಟಿರೋದ್ರಿಂದ ನಾವು ನೋಡ್ಕೊಂಡ್ಬಂದಿದ್ದೀವಿ. ಈ ಥರದ ಒಂದು ತೀರ್ಮಾನಕ್ಕೆ ಬರೋದಿದೆಯಲ್ಲ, ಅದು ಭಾಳ ಇಂಪಾರ್ಟೆಂಟು. ಒಬ್ಬ ಮನುಷ್ಯ ನಾನು ಬರೆಯೋ ಒಂದು ಲೇಖನ, ಇಫ್ ಐ ರೈಟ್ ಸಮಥಿಂಗ್ ಇಟ್ ಶುಡ್ ಹ್ಯಾವ್ ಇಂಪ್ಯಾಕ್ಟ್. ಸರ್ಕಾರ ಅದನ್ನು ರೆಸ್ಪಾಂಡ್ ಮಾಡಬೇಕು. ಆವಾಗ ನಾನು ಜರ್ನಲಿಸಮ್ ನಿಜವಾಗ್ಲೂ ಮಾಡ್ತಾ ಇದ್ದೀನಿ ಅಂತ. ಅಂದರೆ ಇವತ್ತಿನ ಜರ್ನಲಿಸಮ್ ಬಗ್ಗೆ ನಾನು ಮಾತಾಡಲ್ಲ, ನಾನೇ ಓಲ್ಡ್ ಟೈಮರ್. ನಾನು ಈಗಿರೋದು ಸ್ವಲ್ಪ ಕಷ್ಟ. ಅಂದರೆ ಟೆಲಿವಿಷನ್ ಬಗ್ಗೆ ನಾನು ಹೇಳ್ತಾ ಇರೋದು. ಹಂಗಾಗಿ ಪ್ರಿಂಟಲ್ಲಿ ಇನ್ನೂ ಆ ಕ್ವಾಲಿಟಿ ಇದೆ, ಇಲ್ಲ ಅಂತಲ್ಲ. ಯು ಟೇಕ್ ಹಿಂದೂ, ಎಕ್ಸ್ಪ್ರೆಸ್, ಡೆಕನಾಲ್ಡ್, ಎನಿ ನ್ಯೂಸ್ ಪೇಪರ್, ಪ್ರಜಾವಾಣಿ, ಕನ್ನಡಪ್ರಭ, ಆಲ್ ದೀಸ್ ಥಿಂಗ್ಸ್ ವಿ ಸ್ಟ್ರಗಲ್ ಎ ಲಾಟ್. ವಿ ವಾಂಟೆಡ್ ಟು ಗಿವ್ ದಿ ಬೆಸ್ಟ್. ದಟ್ ಇಸ್ ದಿ ಕಾಂಪಿಟೇಷನ್ ನಾವು. ರಾಜ್ಕುಮಾರ್ ಅಂತವರು ತನ್ನ ಮಾಡಿದ್ದು ಸಿನಿಮಾ ಭಾಳಷ್ಟು ಜನಕ್ಕೆ ಇದರ ಇಂಪ್ಯಾಕ್ಟ್ ಆಯಿತು. ಒಬ್ಬ ಕಾಮನ್ ಮ್ಯಾನ್ವರೆಗೂ ರೀಚ್ ಆಗಿದ್ದಕ್ಕೆ ಮಾತ್ರ ಅವ್ರು ರಾಜ್ಕುಮಾರ್ ಆಗಿದ್ದಷ್ಟೇ. ಅವ್ರ ನಟನೆಯಿಂದ ಅಲ್ಲ, ಅವ್ರ ಹಾಡಿಂದ ಅಲ್ಲ, ಏನೂ ಅಲ್ಲ. ಈ ಮೇಡ್ ಅ ಲಾಟ್ ಆಫ್ ಇಂಪ್ಯಾಕ್ಟ್ ಇವನ್ ಆನ್ ಮೀ. ಐ ಆಮ್ ಎ ಜರ್ನಲಿಸ್ಟ್. ನಾನು ಬರಿಬೇಕಾದ್ರೆ ಏನು ಬರೆದೆ ಅಂತಂದರೆ, ಐ ಆಮ್ ಎ ಫಾರ್ಮರ್, ಮೈ ಹಾಬಿ ಈಸ್ ಜರ್ನಲಿಸಮ್ ಅಂತ ಬರೆದಿದ್ದೀನಿ. ಅಂದರೆ ನಾವು ರಾಜ್ಕುಮಾರಿಂದ ಸ್ಫೂರ್ತಿಯಾಗಿ ಇವತ್ತು ತೋಟ ಮಾಡಿಸ್ತಾ ಇದೀವಿ ಅಂದರೆ ಅದು ಲಕ್ಷಾಂತರ ರೂಪಾಯಿ ಲಾಸ್. ನಮಗೆ ಗೊತ್ತೋದು ಇವತ್ತು ಏನಾಗಿದೆ ಎಕಾನಮಿ, ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡೋಕೆ ಹೋಗಲ್ಲ, ಇದು ಆ ಸೆಷನ್ ಅಲ್ಲ ಅದು. ಬಟ್ ಆ ಥರದ ಒಂದು ಇಂಪ್ಯಾಕ್ಟ್ ಆಗಬೇಕು. ಆಗ ಮಾತ್ರ ಒಬ್ಬ ಮನುಷ್ಯ ಸಾರ್ಥಕತೆಗೆ ಆಗುತ್ತೆ. ನಾನು ಮೊನ್ನೆ ಬೆಲ್ ರೋಡಲ್ಲಿ ಆಕ್ಸಿಡೆಂಟಲ್ಲಿ ಐ ವಾಸ್ ಸಪೋಸ್ ಟು ಗೋ ಟು ಸಮ್ ಸ್ಟೋರ್. ಪಾರ್ಕಿಂಗ್ ಇರಲಿಲ್ಲ. ಸ್ವಲ್ಪ ಅಲ್ಲಿ ಮಾಂಟೋಕರ್ಲ ಶೋರೂಮ್ ಇದೆ, ಅದು ಮುಂದೆ ಆಗ್ತಾ ಇದೆ ಗಾಡಿನ. ಇವಾಗ ಬೆಂಗಳೂರು ಸಿಟಿನಲ್ಲಿ ಬೆಳಗ್ಗೆ ಎದ್ರೆ ಸ್ವೀಟು, ಮಧ್ಯಾಹ್ನ ಆದರೆ ಸ್ವೀಟು, ಬರ್ತ್ಡೇ ಬಂದರೆ ಸ್ವೀಟು, ಆ್ಯನಿವರ್ಸರಿ ಬಂದರೆ ಸ್ವೀಟು, ಎಲ್ಲೇ ಊಟಕ್ಕೆ ಹೋದರೂ ಸ್ವೀಟು. ಸೊ ಡೈಲಿ ವಿ ಆರ್ ಈಟಿಂಗ್ ಮಾರ್ನಿಂಗ್ ಟು ಈವ್ನಿಂಗ್ ಸ್ವೀಟ್ ಎಕ್ಸಸ್ ತಿಂದ್ರಿಂದ ಇದೆಲ್ಲ ಪ್ರಾಬ್ಲಮ್ ಬಂದಿರೋದು. ಈ ಸ್ವೀಟ್ ಏನು ಮಾಡೋದು ಅಂದರೆ, ಫಸ್ಟು ನಾನು ಹೇಳಿದ್ನಲ್ಲ, ಶುಗರ್ ಇಟ್ ಕಾಸಸ್. ಆಮೇಲೆ ನಮಗೆ ವೇಟು ಬರೋದು ಶುಗರಿಂದನೇ. ಇದೇನು ಹೇಳುತ್ತೆ ಅಂತಂದರೆ, ನಾನು ಗಾಡಿ ಪಾರ್ಕ್ ಮಾಡಿ ನನ್ನ ಗಾಡಿ ಯಾರಾದರೂ ಲಿಫ್ಟ್ ಮಾಡ್ಬೋದು, ನಾನು ಈ ಅಂಗಡಿಗೆ ಹೋಗಿರ್ತೀನಿ, ನೀನು ತಲೆ ಕೆಡ್ಸ್ಕೊಂಬೇಡ, ನಾನು ಏನಾದರೂ ಇದ್ರೆ ಆ ಮುಂದಗಡೆ ಅಂಗಡಿಯಲ್ಲಿ ಇರ್ತೀನಿ ಅಂತ ಹೇಳಕ್ಕೆ ಹೋದರೆ ನನಗೆ ರಿವರ್ಸ್ ಡಯಾಬಿಟಿಕ್ ಬಗ್ಗೆ ಒಂದು ಸೌಂಡು ಇದ್ದಕ್ಕಿದ್ದಂಗೆ, ಏನಿದು ಇವರು ಎಲ್ಲ ನಮ್ಮ ಶೆಟ್ರದ್ದು ವಾಯ್ಸಲ್ಲ ಇದು ಅಂತ ಅಂದ್ಬಿಟ್ಟು ಒಳಗಡೆ ಹೋಗಿ ನೋಡ್ತೀನಿ. ಅವನು ಚಪಾತಿ, ದೋಸೆ, ಇಡ್ಲಿ ಎಲ್ಲ ಮುಚ್ಚಿದ್ದಾನೆ, ಕಸ್ಟಮರ್ಗೆ ಕೊಡ್ತಾ ಇದ್ದಾನೆ, ಇದನ್ನು ಕೇಳ್ಕೊಂಡು ಮಾಡ್ತಾ ಇದ್ದಾನೆ. ಅದನ್ನು ನಾನು ಸೈಲೆಂಟಾಗಿ ತೆಗೆದೆ, ಚಕ್ಕಂತ ಅದು ಹೋಗ್ಬಿಡುತ್ತೆ, ಜರ್ನಲಿಸ್ಟ್ ಬುದ್ಧಿ ಎಲ್ಲೂ ಹೋಗಲ್ಲ ಅಂತ ಅಂದ್ಬಿಟ್ಟು ಟಕ್ಕಂತ ತೆಗೆದು ಒಂದು ವಿಡಿಯೋ ಮಾಡಿದೆ. ಡಾಕ್ಟ್ರಿಗೆ ಕಳಿಸ್ದೆ. ಡಾಕ್ಟ್ರಿಗೆ ಅರ್ಥನೇ ಆಗಿಲ್ಲ ಏನಂತ. ಶಿವಕುಮಾರ್, ವಾಟ್ ಇಸ್ ದಟ್ ಯುವರ್ ಸೆಂಟ್ ಅಂತಂದರು. ಡಾಕ್ಟ್ರೇ, ನಿಜವಾಗ್ಲೂ ಈ ಥರ ರಾಜ್ಕುಮಾರ್ ಥರ ಆಗ್ಬಿಟ್ಟಿದ್ದೀರಿ ನೀವೀಗ ಅಂತಂದೆ. ಯಾಕೆ ಅಂತಂದೆ. ನೋಡಿ ಅದ್ರ ಇಂಪ್ಯಾಕ್ಟ್ ನೋಡ್ರಿ ಅಂತ. ನಾನು ಅವನಿಗೆ ಕ್ಯೂರಿಯಾಸಿಟಿಗೆ ಸ್ಟಾರ್ಟೆಡ್ ಎನ್ಕ್ವೈರಿಂಗ್, ಏನಪ್ಪ ಯಾಕೆ ಇದನ್ನು ಕೇಳ್ತಾ ಇದೆಯಾ ಅಂತಂದೆ. ಕೆಲವರು ರಾತ್ರಿ ಎಲ್ಲ FM ಕೇಳ್ತಾ ಇರ್ತಾರೆ, ಹಾಡು ಅರ್ಥ ಆಗೋದಿಲ್ಲ. ಅಂದರೆ ಅವ್ರಿಗೇನೋ ಒಂದು ಸೌಂಡ್ ಕೇಳಿಸ್ತಾ ಇರಬೇಕು. ಆ ಥರದ್ದು ಜನ ಈಗ ಭಾಳ ಜನ ಆಗ್ಬಿಟ್ಟಿದ್ದಾರೆ ಈಗ, ರಾತ್ರಿ ಟ್ಯಾಕ್ಸಿ ಓಡಿಸೋರು ಅವರು ಇವರೆಲ್ಲ. ನಾನು ಕೇಳಿದೆ, ಯಾಕೆ ನೋಡ್ತಾ ಇದೀಯಾ ನೀನು, ಏನಿದು ಕಾರಣ ಅಂತ. ಇಲ್ಲ ಸರ್, ನಾನು ಇವ್ರದ್ದು ಫಾಲೋ ಮಾಡ್ತಾ ಇದ್ದೀನಿ. ಇದೆಲ್ಲ ತಿಳ್ಕೊಳೋವಂಥ ವಿಚಾರ ಸರ್, ನಾವೆಲ್ಲ ಹೋಗೋಕ್ಕಾಗಲ್ಲ, ನಮಗಿದೆ ಜೀವನ, ಅದಕ್ಕೋಸ್ಕರ ಇದು ನಾನು ಮಾಡ್ಕೊಂಡಿದ್ದೀನಿ. ಯಾರು ನಿಮ್ಮ ಮನೇಲಿ ಪೇಷಂಟು ಅಂತ. ನಮ್ಮ ತಂದೆ ಅಂತಂದು. ಏನು ಎಷ್ಟಿದೆ ಶುಗರು ಎಲ್ಲ ಕೇಳಿದೆ. ನಾನೇನು ಫಿಸಿಷಿಯನ್ ಅಲ್ಲ, ದೋ ಐ ಹ್ಯಾವ್ ಎ ಡಾಕ್ಟರೇಟ್, ಐ ಆಮ್ ನಾಟ್ ಎ ಅನಾಟಮಿ ಮ್ಯಾನ್. ನಾನು ಕೇಳಿದೆ, ಎಷ್ಟು ಏನಾಗ್ತಾ ಇದೆ, ಯಾವ ಥರ ಅಂತ. ಅವ್ರು ಕೇಳಿದಾಗ ಹೇಳಿದ್ರು, ಇಲ್ಲ ಸರ್, ನಮ್ಮ ತಂದೆಗೆ ಹೈ ಶುಗರ್ ಇತ್ತು, ಇನ್ಸುಲಿನ್ ಲೆವೆಲ್ ಹೊಟ್ಟೋಗ್ಬಿಟ್ಟಿತ್ತು. ಡಾಕ್ಟ್ರದ್ದು ಹಿಂಗೆ ಒಂದು ಸಾರಿ ಏನೋ ಆಕಸ್ಮಿಕವಾಗಿ ಹಾಕ್ಬಿಟ್ಟು ನೋಡ್ಬಿಟ್ಟೆ. ಆಮೇಲೆ ಯಾಕೆ ನಮ್ಮ ತಂದೆ ಮೇಲೆ ಪ್ರಯೋಗ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಟ್ರೈ ಮಾಡಿ ನಾನು ನನ್ನ ಹೆಂಡತಿ ನಮ್ಮ ತಂದೆಗೆ ಭಾಳ ಕಷ್ಟಪಟ್ಟು, ನಾವು ಇದನ್ನು ಅಡುಗೆ ಮಾಡೋಕ್ಕೆ ನಮಗೆ ಕಷ್ಟ ಸರ್, ಯಾರೂ ಕುಕ್ಕಿಲ್ಲ, ನಾವು ಇದರಿಂದನೇ ಬದುಕೋದು, ಪುಷ್ಕಾರ್ಟ್ನ ಇಟ್ಕೊಂಡು ಮಾಡ್ತಾ ಇದ್ದೀವಿ. ನಮ್ಮ ತಂದೆಗೂ ಇದೇ ಥರದ ಊಟ ಮಾಡಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೂ ಪರವಾಗಿಲ್ಲ ನೋಡ್ತಾ ಇದ್ದೀವಿ. ಈಗ ಎಲ್ಲ ಮಾತ್ರ ನಿಲ್ಲಿಸಿದ್ದೀವಿ ಸರ್ ಅಂತಂದು. ಎಷ್ಟು ಸೇವ್ ಮಾಡಿದೆ ಒಂದು ತಿಂಗಳಿಗೆ ಅಂತಂದು, 7,000 ರೂಪಾಯಿ ಅಂತಂದ. ಇಮ್ಯಾಜಿನ್ ಎ ಮ್ಯಾನ್ ಹೂ ಸರ್ವೈವ್ಸ್ ಆನ್ ಹಿಸ್ ಪುಷ್ಕಾರ್ಟ್ ಅರ್ನಿಂಗ್ 600-700 rupees per day. If he spends 7,000 to 8,000 rupees on one single parent, what will be the economic status and what will be the social status?
ಸೈಕಾಲಜಿಕಲ್ ಸ್ಟೇಟಸ್. ನಾನು ಅದನ್ನು ಯೋಚನೆ ಮಾಡಿ ನನಗೆ ಭಾಳ ದೊಡ್ಡ ಇನ್ಸ್ಪಿರೇಷನ್ ಆಯಿತು ಅವನಿಗೆ ನೋಡಿ. ಯಾಕಂದರೆ ನಾನು ಒಂದು 3 ದಿನ ತಿಂತೀನಿ, 4ನೇ ದಿನ ಯಾಕಂದ್ರೆ ನನ್ನ ವೃತ್ತಿನೇ ಹಂಗಿದೆ, ಎಲ್ಲೋ ಹೋಗ್ಬಿಟ್ಟಿರ್ತೀನಿ, ಏನೂ ಸಿಕ್ಕಿಲ್ಲ, ಡಾಕ್ಟ್ರಿಗೆ ಫೋನೇ ಮಾಡೋಕ್ಕೆ ಹೋಗಲ್ಲ, ಬೈತಾರೆ ಅಂತ ಅಂದ್ಬಿಟ್ಟು. ನನ್ನ ಹೆಂಡ್ತಿಗೆ ಮಾಡಿಕೊಟ್ಟಿರ್ತಾರೆ, ಅವರು ಕೆಲಸಕ್ಕೆ ಹೋಗೋ ವರ್ಕಿಂಗ್ ವುಮೆನ್ನು. ಶಿ ಟೀಚರ್ಸ್ ಇನ್ ಯೂನಿವರ್ಸಿಟಿ ಆಸ್ ಅ ಪ್ರೊಫೆಸರ್. ಶಿ ಆಲ್ಸೋ ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್. ಯಾಕಂತಂದರೆ ಮನೆಯಲ್ಲಿ ಎಲ್ಲರೂ ತಿನ್ನಂಗೆ ಆಗ್ಬಿಟ್ರೆ ಮಾಡೋಕ್ಕೂ ಒಂಥರ ಖುಷಿ ಇರುತ್ತೆ, ಒಬ್ಬರು ಇಬ್ಬರಿಗೆ ಅದು ಮಾಡ್ಕೊಳೋದು ಕಷ್ಟ. ನಮಗಿನ ಇಲ್ಲಿ ಹೆಣ್ಮಕ್ಳಿಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ, ಅದು ಸಮಸ್ಯೆ ಇಲ್ಲ. ಹಂಗಾಗಿ ಈ ಥರದ ಒಂದು ಇದಾಯಿತು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ವಿಡಿಯೋಗೋಸ್ಕರಾಗಿನೇ ನಾನು ಡಾಕ್ಟ್ರ್ ಬಂದು ಮಾತಾಡಲೇಬೇಕು ಅಂತ. ಇಲ್ಲ ಡಾಕ್ಟ್ರ್, ನಾನು ಭಾಳ ಮಾತಾಡ್ತಾ ಇರ್ತೀನಿ, ಬೇಡ ನನಗೆ ಅಂತಂದ್ಬಿಟ್ಟು ಹೇಳಿದೆ. ಇಲ್ಲ ನೋ, ಯು ಶುಡ್ ಕಮೆಂಟ್, ಐ ಡಿಡ್ ನಾಟ್ ನೋ ವಾಟ್ ಯು ಆರ್ ಸೆಂಟ್. ನನಗೆ ನೀವು ಹೇಳಿದ ಮೇಲೆ ನನಗೆ ಗೊತ್ತಾಗ್ತಾ ಇರೋದು ಅಂತ. ನಾನು ಅದನ್ನು ನೋಡ್ತಾ ಇದ್ದೀನಿ. ಈಗ ಭಾಳಷ್ಟು ಜನ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಟ್ರೈನಲ್ಲೂ ಇವತ್ತು ಯೂಟ್ಯೂಬಲ್ಲಿ ಕೇಳ್ತಾ ಇದ್ದಾರೆ. ನನಗೆ ಅವ್ರಿಗೆ ಇಂಪ್ಯಾಕ್ಟ್ ಗೊತ್ತಾಗ್ತಾ ಇದೆಯೋ ಇಲ್ಲ ಗೊತ್ತಿಲ್ಲ. ಅದನ್ನು ಸ್ಟಡಿ ಮಾಡೋಕ್ಕೆ ಒಂದು ಆರ್ಗನೈಸೇಷನ್ ಇದೆ. ಆ ಮೆಟ್ರಿಕ್ಸ್ ಯಾರು ಯೂಸ್ ಮಾಡ್ತಾ ಇದ್ದಾರೆ, ಎಷ್ಟೊತ್ತು ನೋಡ್ತಾರೆ, ಯಾವ ರೆಸ್ಪಾನ್ಸ್ ಏನಿತ್ತು ಅವ್ರದ್ದು, ಇದ್ರ ಬಗ್ಗೆ ಎಲ್ಲ ಡಾಕ್ಟ್ರಿಗೆ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಮಾಡಿಸ್ಬೇಕು, ಅದನ್ನು ತೋರಿಸ್ಬೇಕು ಅವ್ರಿಗೆ. ಎಷ್ಟು ಜನ ಉಪಯೋಗ ಮಾಡ್ತಾ ಇದ್ದಾರೆ, ಏನು ಎಷ್ಟು ಜನ ಕೇಳ್ತಾ ಇದ್ದಾರೆ, ಯಾವ ಅವರಲ್ಲಿ ಕೇಳ್ತಾ ಇದ್ದಾರೆ, ನಿಮ್ಮ ವಿಡಿಯೋನ ಎಷ್ಟು ಸೀರಿಯಸ್ ಆಗಿ ಕೇಳಿದೆ, ಯಾವ ಏಜ್ ಗ್ರೂಪಲ್ಲಿ ಕೇಳ್ತಾರೆ, ಅದೆಲ್ಲ ಗೊತ್ತಾಗುತ್ತೆ. ಯಾಕಂತಂದರೆ ಅದು ಆ ಥರದ್ದೊಂದು ಆರ್ಗನೈಸೇಷನ್ಸ್ ಎಲ್ಲ ಈಗ ಬಂದಿದ್ದಾವೆ ಮಾರ್ಕೆಟ್ ಸ್ಟಡಿ ಮಾಡೋದಕ್ಕೆ. ಆ ಥರದ ಒಂದು ಸನ್ನಿವೇಶ ಇವತ್ತು ಬಂದಿದೆ. ಹಂಗಾಗಿ ಡಾಕ್ಟ್ರ್ ಬದುಕು, ಅವರ ಶ್ರಮ ಎಲ್ಲ ಸಾರ್ಥಕ ಆಗಿದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಇಂಪೀರಿಯಲಿಸಮ್ ಹೋಗಿ ಇವತ್ತು ಹೋಗ್ಬಿಟ್ಟಿದೆ. ಇವತ್ತೆಲ್ಲ ಆರಾಮಾಗಿರ್ಬೋದು ನಮ್ಮ ದೇಶದಲ್ಲಿ, ನಮ್ಮ ಭೂಮಿ ಮೇಲೆ ನಾವು ಬದುಕಲ್ಲಿ ಅಂತಂದರೆ ಒಂದೊಂದು ಥರದ ರೋಗಗಳ ನಡುವೆ ಇವತ್ತು ಬಯಾಲಜಿಕಲ್ ವಾರ್ಗಳು ಸ್ಟಾರ್ಟ್ ಆಗಿರೋವಂಥ ಕಾಲದಲ್ಲಿ ಇದನ್ನು ರಿವರ್ಸ್ ಮಾಡೋಕ್ಕೆ ಹೊರಟಿರೋದು ಭಾಳ ಒಳ್ಳೆ ಕೆಲಸ ಇದು. ಯಾಕಂತಂದರೆ 2030ಗೆ 70 ಮಿಲಿಯನ್ ಜನ ಇವತ್ತು ಡಯಾಬಿಟಿಕ್ ಆಗ್ತಾರೆ ಅಂತ ಅಂದ್ಬಿಟ್ಟು ಒಂದು ಸ್ಟಡಿ ಇದೆ. ಆಮೇಲೆ ಐ ನೋ ಆಫ್ಟರ್ 1 or 2 years Dr. Bhujang Shetty will face major threat. I will tell you, as a journalist, I can presume what will happen. ಯಾಕಂದರೆ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಇದೆಯಲ್ಲ, ದೊಡ್ಡದು ಮಾಫಿಯಾ ಅದು. ಆ ಮಾಫಿಯಾಗೆ ಇಂಥವ್ರು ಬರ್ತಿರೋದೇ ಅವ್ರಿಗೆಲ್ಲ ಬೇಜಾರು. ನನಗೆ ಗೊತ್ತೋದು ಏನಾಗುತ್ತೆ ಅಂತ ಅಂದ್ಬಿಟ್ಟು. ಯಾಕಂತಂದರೆ ನಾವು ನೋಡಿದ್ವಿ ಕೋವಿಡಲ್ಲಿ ಆ ಪ್ಯಾರಾಸಿಟಮಾಲ್ ಮಾಡೋನು ಎಷ್ಟು ಕೋಟಿ ಮಾಡ್ದ ಅಂತ ಅಂದ್ಬಿಟ್ಟು ಅವ್ನ ಮನೆ ರೈಡೆಲ್ಲ ಮಾಡಿದ್ರು, ಗಿಡಿ ಎಲ್ಲ ಹೋಗಿ IT ಅವರೆಲ್ಲ ರೈಡ್ ಮಾಡಿದ್ರು. ಇವತ್ತು ಇಡೀ ವರ್ಲ್ಡ್, ಯುರೋಪಿಯನ್ ಮಾರ್ಕೆಟ್ ಇರ್ಬೋದು, ಇಲ್ಲಾಂದರೆ US ಇರ್ಬೋದು, ಎಲ್ಲನೂ ನೋಡ್ತಾ ಇರೋದು ಇಂಡಿಯಾದ ನೋಡ್ತಾ ಇರೋದು. ಯಾಕಂತಂದರೆ 30% ಜನಕ್ಕೆ ಇವತ್ತು, 40% ಜನಕ್ಕೆ ಇವತ್ತು ಡಯಾಬಿಟಿಕ್ ಬರುತ್ತೆ 2030 ಒಳಗಡೆ ಅಂತ. ನಮ್ಮದು ಬಿಟ್ಟರೆ ಚೈನಾ, 2 ದೊಡ್ಡ ಪಾಪ್ಯುಲೇಟೆಡ್ ಕಂಟ್ರೀಸ್. ಅಂಥ ಒಂದು ಕ್ಲಿಷ್ಟಕರ ಸನ್ನಿವೇಶದಲ್ಲಿ ಇಟ್ಸ್ ಅ ಗ್ರೇಟ್ ಚಾಲೆಂಜ್ ಆ್ಯಂಡ್ ಈ ಈಸ್ ಡೂಯಿಂಗ್ ಎ ವೆರಿ ಹ್ಯೂಮನ್ ಸರ್ವಿಸ್ ಟು ಹ್ಯೂಮನ್ ಕೈಂಡ್. ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ಹಿಮ್. ಆ್ಯಂಡ್ ಐ ಹ್ಯಾವ್ ಟೋಲ್ಡ್ ಹಿಮ್ ಆಲ್ಸೋ, ನಾನು ಹೇಳಿದ್ದೀನಿ, ಐ ಆಮ್ ಟೇಕಿಂಗ್ ಹಿಮ್ ಟು ಮೈಸೂರು, I am taking him to Kolagal, I am taking him to Priyapatna, I am taking him to Kushal Nagar, I am taking him to Mulbagal, because much before these elections, ಆ ಎಲೆಕ್ಷನ್ಸ್ ಬಂದಿದ ತಕ್ಷಣ ನಾವೆಲ್ಲ ಬ್ಯುಸಿ ಆಗ್ಬಿಡ್ತೀವಿ. ಆಮೇಲೆ ನಮ್ಮದೇನೋ ಅಜೆಂಡಾ ಇರಲ್ಲ. ನನಗೆ ಯಾವ ಥರದ ಸ್ವಾರ್ಥನೂ ಇಲ್ಲ. ನಾನು ಏನು ಪಾಪ್ಯುಲರ್ ಆಗಬೇಕಾಗಿಲ್ಲ, ನಾನು ಏನೂ ಆಗಬೇಕಾಗಿಲ್ಲ. ನಾನು ಏನಂತಂದರೆ, ನಮ್ಮ ರೂರಲ್ ಹೆಲ್ತ್ ಕೇರ್ ಇವತ್ತು ಸಿಕ್ಕಾಪಟ್ಟೆ ಡಿಟೋರಿಯೇಟ್ ಆಗಿಬಿಟ್ಟಿದೆ, ಅಷ್ಟೇ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ. ಹಾಸ್ಪಿಟ್ಲಿಗೆ ಹೋಗಿದ ತಕ್ಷಣ ಇನ್ಶೂರೆನ್ಸ್ ಇದೆ ಅಂದರೆ ಅವ್ರಿಗೆ ಒಂಥರ ಸೆಲೆಬ್ರೇಟ್ ಮಾಡ್ತಾರೆ, ಬನ್ನಿ 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 ಅಂತ. ಆ ಥರದ ಒಂದು ಮಾಫಿಯಾದ ಮುಂದೆ ಭುಜಂಗ್ ಶೆಟ್ಟಿ ಅಂತವರು ಅವ್ರು ಮಾಡ್ತಾ ಇರೋ ಕೆಲಸಗಳ ಬಗ್ಗೆ ನಮಗೆಲ್ಲ ಅಷ್ಟೇ ವಿಶ್ವಾಸ ಇರೋದ್ರಿಂದ ನಾನು ಈಗಾಗಲೇ ಮಾತಾಡ್ತಾ ಇದ್ದೀನಿ. ಯಾಕಂದರೆ ಒಂದೊಂದು ಕಡೆನೂ ಒಂದು 500 ಜನ, 1000 ಜನನ ಅಡ್ರೆಸ್ ಮಾಡಿದ್ರೆ ಡಾಕ್ಟ್ರು, ಒಂದು 4-5 ಮಾಡಿದ್ರೆ, ನಂತರನೇ ಬೇರೆ ಬೇರೆ ಊರಲ್ಲಿ ಯಾರಾದರೂ ಕರೆದು ಮಾಡಿದ್ರೆ ಭಾಳಷ್ಟು ಜನಕ್ಕೆ ಗೊತ್ತಾಗುತ್ತೆ. ಆ ಜನ ಹಾಸ್ಪಿಟಲ್ಗೆ ಹೋಗೋದು ಕಡಿಮೆ ಆಗಬೇಕು. ಡಾಕ್ಟ್ರ್ ಹೇಳ್ತಾಯಿದ್ರು, ಶಿವಕುಮಾರ್, ನಾನು ಹಾಸ್ಪಿಟಲ್ ಮುಚ್ಚೋದ್ರೆ ಚಿಂತೆ ಇಲ್ಲ ಕಣ್ರಿ, ಜನಕ್ಕೆ ಒಳ್ಳೇದಾಗಬೇಕು ಅಂತ. ಯಾರು ಹೇಳ್ತಾರೆ ಇಷ್ಟೊಂದು ಕೋಟಿ ಬಂಡವಾಳ ಹಾಕ್ಬಿಟ್ಟು? ಏನು ಡಾಕ್ಟ್ರೇ ಇಷ್ಟೊಂದು 1000 ಜನಕ್ಕೆ 100 ಜನಕ್ಕೆ ಕೆಲಸ ಕೊಟ್ಬಿಟ್ಟಿದ್ದೀರಿ ಅಂತ? ಹೋಗ್ಲಿ ಬಿಡ್ರಿ, ಜನಕ್ಕೆ ಆರೋಗ್ಯ ಮುಖ್ಯ. ಏನಿದೆಲ್ಲ ಬಂದು ನೋಡ್ತಾ ಇದ್ದಾರೆ. ನಾನು ಫೆಡ್ ಅಪ್ ಪಾಪ, ಜನ ಬಡವರೆಲ್ಲ ಬಂದು ಇಲ್ಲೆಲ್ಲ ನೋಡ್ಕೊಳೋದು, ಮಿಡಿಲ್ ಕ್ಲಾಸ್ನವರು, ಎಂಪ್ಲಾಯೀಸು, ಏನೋ ಇದಿರೋದು, ಏನೋ ESI ಇರೋರು, ಅವರು ಇವರು ಬಂದರೆ, ಇವಾಗ ನಾವು ಇನ್ಶೂರೆನ್ಸ್ ಇರೋರು ಬಂದರೆ ಎಲ್ಲ ಪರವಾಗಿಲ್ಲ. ನನಗೇನು ನಾನು ಇಂಜೆಕ್ಷನ್ಸ್ ಹಾಕ್ಸ್ಕೊಳೋದಕ್ಕೆ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರು. ಏನು 60,000 ರೂಪಾಯಿ ಒಂದು ಇಂಜೆಕ್ಷನ್ ಎಷ್ಟಂತ ಹಾಕ್ಸ್ಕೊಳ್ತೀಯ ಅಂತ. ದೆನ್ ಫೈನಲಿ, ಯಾಕಂದರೆ ನಾನು ಸ್ವಲ್ಪ ಲೋ ಶುಗರ್, ನನಗೆ ಗೊತ್ತಿರಲಿಲ್ಲ ಏನಾಗ್ತಾ ಇದೆ ಏನು ಅಂತ ಅಂದ್ಬಿಟ್ಟು. ಐ ಆಮ್ ಎ ಟೀ ಟೋಟ್ಲರ್, ಐ ಡೋಂಟ್ ಸ್ಮೋಕ್, ಐ ಆಮ್ ಎ ವೆಜಿಟೇರಿಯನ್. ನನಗೆ ಎಂಥ ಸಮಸ್ಯೆ ನೋಡಿ, ಎಲ್ಲರೂ ಆರಾಮಾಗಿದ್ದಾರೆ ಬೇರೆಯವರೆಲ್ಲ. ನಾನು ಅದಕ್ಕೆ ಡಾಕ್ಟ್ರಿಗೆ ಹೇಳಿದೆ, ಡಾಕ್ಟ್ರ್ ಇದೆಲ್ಲ ಇರಬೇಕಾಗಿತ್ತು ಒಂದು ಸ್ವಲ್ಪ ಸೈಡಲ್ಲಿ, ಇದು ಸ್ವಲ್ಪ ಆರಾಮಾಗಿರ್ಬೋದಾಗಿತ್ತು ಅಂತ. ಅವ್ರಿಗೆಲ್ಲ ಲೇಟರಾಗಿ ಬರುತ್ತೆ, ನಿಮ್ಗೆ ಸ್ವಲ್ಪ ಅರ್ಲಿ ಬಂದಿದೆ ಅಂತ.
ಹಂಗಾಗಿ ಐ ರೆಸ್ಪೆಕ್ಟ್ ಹಿಮ್ ಎ ಲಾಟ್, ಯಾಕಂದರೆ ಈಸ್ ಎ ಫಾದರ್ಲಿ ಮ್ಯಾನ್ ಆ್ಯಂಡ್ ಈಸ್ ವೆರಿ ಗುಡ್ ಹ್ಯೂಮನಿಸ್ಟ್, ಮೋರ್ ದೆನ್ ಎ ಡಾಕ್ಟರ್, ಈಸ್ ಎ ಗುಡ್ ಹ್ಯೂಮನಿಸ್ಟ್. ದಟ್ ಈಸ್ ವೈ ಐ ಲೈಕ್ ಹಿಮ್ ಸೋ ಮಚ್. ಯಾಕಂದರೆ ಐ ನೋ ಟೂ ಮೆನಿ ಡಾಕ್ಟರ್ಸ್. ಭಾಳ ಜನ ಬಡವ್ರ ಬಗ್ಗೆ ಕಾಳಜಿ ಇರೋದು ಇವತ್ತು. ದಿಸ್ ಕಂಟ್ರಿ ಇನ್ ಲಾಸ್ಟ್ 25 years ವಾಟ್ ವಿ ಹ್ಯಾವ್ ಅಚೀವ್ಡ್ ಅಂದರೆ ವಿ ಹ್ಯಾವ್ ಫರ್ಗಟನ್ ದಿ ಪುವರ್ ಆ್ಯಂಡ್ ದಿ ಫಾರ್ಮರ್ಸ್. ದಟ್ ಈಸ್ ದಿ ಟ್ರಾಜಿಡಿ ಆಫ್ ದಿಸ್ ಕಂಟ್ರಿ. At this juncture, he is looking up to farmers, poor, all these things. Let him do a lot of charity work. We should all support him and make sure social media ನಾವು ಜಾಸ್ತಿ ಯೂಸ್ ಮಾಡಬೇಕು. ನಾವೆಲ್ಲರಿಗೂ ಇದನ್ನು ಕಳಿಸ್ಬೇಕು. ನಮ್ಮ ಮನೆಗಳಲ್ಲಿ ಎಜುಕೇಟ್ ಮಾಡೋದ್ರ ಜೊತೆಗೆ ನಮಗೆಷ್ಟು ನಮ್ಮ ಮೇಡ್ ಸರ್ವೆಂಟ್ಗೂ ಅಷ್ಟೇ ಇರಬೇಕು, ನಮ್ಮ ಕುಕ್ಗೂ ಅದೇ ಆರೋಗ್ಯ ಇರಬೇಕು ಅನ್ನೋ ಕಲ್ಪನೆ ನಮಗೆ ಬಂದಾಗ ಮಾತ್ರ ಜನಕ್ಕೆ ಗೊತ್ತಾಗೋದು. ಇವತ್ತು ಪ್ರತಿಯೊಬ್ಬ ಮನುಷ್ಯನೂ 4.5 ಗಂಟೆ ಇದೆ ವಾಟ್ಸಪ್ ನೋಡಿಕೊಂಡು, ಸೋಷಿಯಲ್ ಮೀಡಿಯಾ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನೋಡೋದು ಒಂದು 3 ಅವರ್ ಅಷ್ಟು ವೇಸ್ಟು. ಯಾವುದೋ ಸೆಲೆಬ್ರಿಟಿದು ಮಗಳ ಮದುವೆ ಅದು ಇದು ಆ ಥರದ್ದು ಸಿನಿಮಾ ನೋಡ್ತಾ ಇದ್ದಾರೆ. ವಿ ಶುಡ್ ಕನ್ವರ್ಟ್ ದಿಸ್. ನಾವು ಅದು ನಿಲ್ಸೋಕ್ಕಾಗಲ್ಲ ಇವತ್ತು, ಯಾಕಂದರೆ ಜನ ಹಂಗಾಗ್ಬಿಟ್ಟಿದ್ದಾರೆ. ಅದನ್ನು ಯಾವ ಥರ ನಾವು ಉಪಯೋಗಿಸ್ಕೊಂಡು ಈ ಸೋಷಿಯಲ್ ಮೀಡಿಯಾನ ನಾವು ಯಾವ ಥರ ಮಾಡಬೇಕು. ಹಂಗಾಗಿ ಅವ್ರಿಗೆ ಭುಜಂಗ್ ಶೆಟ್ರು ಅಂದರೆ ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಚಾರ, ಡಾಕ್ಟರ್ಗಳ ಮಧ್ಯೆ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇವ್ರದ್ದು ದೊಡ್ಡ ಬ್ರ್ಯಾಂಡು. ಇವ್ರಿಗೆ ಇನ್ನೇನು ಹೆಸರು ಮಾಡಿ ಇನ್ನೇನು ಮಾಡಬೇಕಾಗಿಲ್ಲ. ಅವರು ಜಸ್ಟ್ ಇಂಟ್ರೊಡ್ಯೂಸಿಂಗ್ ಎ ಬಿಗ್ ಬ್ರ್ಯಾಂಡ್ ಟು ಎನಿ ಆರ್ಡಿನರಿ ಪರ್ಸನ್, ಇಟ್ ಇಸ್ ನೋ ಯೂಸ್. ಸೊ ದಟ್ he is very much committed and what he is doing is I am very happy. See this. ಅವನು ನೋಡಿ, ಅವನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅವನು ಕೇಳ್ತಾ ಇರೋ ಶ್ರದ್ಧೆ ನೋಡಿ, ಅದರಲ್ಲೇ ಅವನು ಚಪಾತಿ ಬಡಿಸ್ತಾನೆ. ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ ಅವನು ಏನು ಮಾಡ್ತಾನೆ ಅಂತ. ಅಲ್ಲೇ ಫೋಕಸ್ ಆಗಿಬಿಟ್ಟಿದ್ದಾನೆ ಅಂತ. ಹಿಂಗೆ ಕೇಳಿಸ್ಕೊಳ್ತಾನೆ. ಚಟ್ನಿ ಕುಡಿ ಅಂದರೆ ಹಿಂಗೆ ಆಗ್ತಾನೆ, ಚಪಾತಿ ಕುಡಿ ಅಂದರೆ ತೆಗೆದು ಕೊಡ್ತಾನೆ, ಆಗ್ತಾನೆ. ಅಂದರೆ ಅವನು ಫೋಕಸ್ಡ್ ಆಗಿದ್ದಾನೆ. ಸ್ವಲ್ಪ ಕಸ್ಟಮರ್ ಜಾಸ್ತಿ ಮಾಡಿ ಆಗಿದ ತಕ್ಷಣ ಏನೋ ಮಾಡ್ತೀಯ ಅಂತಂದರೆ ಆಫ್ ಮಾಡಿಬಿಡ್ತೀನಿ ಸರ್ ಅಂತಂದು. ಯಾಕೆ ಅಂದರೆ ಅವ್ರು ಸ್ವಲ್ಪ ಆರಾಮಾಗಿರೋ ನೋಡ್ತೀನಿ, ಯಾಕಂದರೆ ತಿಳ್ಕೊಬೇಕಲ್ವ ಸರ್. ನೋಡ್ಬಿಟ್ಟು ಅದನ್ನು ನಮ್ಮ ಹೆಂಡ್ತಿ ನಾನು ಇಬ್ಬರು ನೋಡ್ತೀವಿ. ನಮ್ಮ ತಂದೆಗೆ ಅದೆಲ್ಲ ಕೊಡ್ತಾಯಿದ್ವಿ ನಾವು. ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ, ಡಾಕ್ಟ್ರಿಗೆ ಹೇಳ್ಬೇಕಂತಿದ್ದೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅಫೇರ್ ಈ ಫುಡ್ಡೆಲ್ಲ ನೋಡಿದೆ ನಾನು. ಇಫ್ ಪೀಪಲ್ ಸ್ಟಾರ್ಟ್ ಯೂಸಿಂಗ್ ಇಟ್, ಜಾಸ್ತಿ ಜನ ಉಪಯೋಗಿಸ್ಬಿಡೋದು ಸ್ಟಾರ್ಟ್ ಆಗಬೇಕು. ಈಗ ನವಣೆ 8 ರೂಪಾಯಿ ಕಣ್ರಿ. ನಾನೇ ತೊಗೊಂಡೋಗಿ ಮಾಡಿದ್ದೀನಿ ನಮ್ಮ ಜಮೀನಿಂದ. 8 ರೂಪಾಯಿ ಕೇಳೋನಿರಲಿಲ್ಲ, 68 ರೂಪಾಯಿ ಇವತ್ತು ನನ್ನ ಹತ್ರ ತೊಗೊಳ್ತಾ ಇರೋ ಜನ. ಅಂದರೆ ಎಲ್ಲರೂ ಆರ್ಗ್ಯಾನಿಕ್ ಕಡೆ ಹೊರಟೋಗ್ಬಿಡ್ತಾರೆ. ಹಂಗಾಗಿ ಇದಾಗ್ತಾ ಇದೆ. ನಾನೊಂದು ಆರ್ಗ್ಯಾನಿಕ್ ರಾಗಿ ಬೆಳೆದಿದ್ದೀನಿ, ಅದನ್ನದು ಡಾಕ್ಟ್ರಿಗೆ ಸ್ವಲ್ಪ ಕೊಡ್ತೀನಿ ಸ್ಯಾಂಪಲ್ಲು. ಅದನ್ನು ಯಾರೋ ಒಬ್ರು ಕೊಟ್ಟೆ, ಅವರೇ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಸೈಂಟಿಸ್ಟ್ ಬಂದು ಕುಂತ್ಬಿಟ್ಟಿದ್ದಾರೆ ಮನೆಯಲ್ಲಿ. ನಮ್ಮ ತಂದೆಗೆ ಇಲ್ಲ ನಿಮ್ದೆಲ್ಲ 40 ಮೂಟೆ ಕೊಡಿ, ನಾವು ಎಲ್ಲರಿಗೂ ಕೊಡ್ತೀವಿ ಅಂತ ಅಂದ್ಬಿಟ್ಟು. ನೀವು ಮಾರ್ಕೆಟ್ ಮಾಡ್ತೀರಿ ಸರ್ ಬೇಡ ಅಂತ. ಅಂದರೆ ನಾವು ಈ ಫುಡ್ನ ಏನಿದೆ ಅದನ್ನು ಜಾಸ್ತಿ ಉಪಯೋಗಿಸ್ಬೇಕು, ಅದ್ರದ್ದು ರೇಟ್ ಕಡಿಮೆ ಮಾಡ್ಬೇಕು ನಾವು. ಯಾವಾಗ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅದು ಮಾರ್ಕೆಟು ಸ್ಟ್ರಾಟರ್ಜಿ, ಅದು ಸ್ವಲ್ಪ ಕಡಿಮೆ ಬರುತ್ತೆ, ಅಫೋರ್ಡಬಲ್ ಆಗಿ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇದನ್ನು ಈ ವಿಡಿಯೋನ ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿದೆ. ಹಾಗಾಗಿ ಡಾಕ್ಟ್ರಿಗೆ ಒಂದೇ ಒಂದು ರಿಕ್ವೆಸ್ಟು, ಅದನ್ನು ಸ್ವಲ್ಪ ದುಡ್ಡು ಖರ್ಚಾಗುತ್ತೆ, ಅದನ್ನು ಎಲ್ಲ ಭಾಷೆಯಲ್ಲಿ ಮಾಡ್ಬೇಕು ಸರ್. ತಮಿಳಲ್ಲಿ, ಹಿಂದಿಯಲ್ಲಿ, ಮಲಯಾಳಮಲ್ಲಿ. ಚೆನ್ನೈ ಸಿಟಿ ಹ್ಯಾಸ್ ಗಾಟ್ 19% ಡಯಾಬಿಟಿಕ್ ಪೇಷಂಟ್ಸ್. ಅದು ನಾನು ಹೇಳ್ತಾ ಇರೋದು 2005 ಸರ್ವೇದು. ಸುಮ್ಮನೆ ನೋಡ್ತಾ ಇದ್ದೆ ನಾನು. ಚಂಡೀಗಢ ಇಸ್ ದಿ ಓನ್ಲಿ ಕಂಟ್ರಿ, ಹರಿಯಾಣ ಚಂಡೀಗಢಲ್ಲಿ ಕಡಿಮೆ ಇರೋದು ಬಿಟ್ಟರೆ ಇನ್ನು ಎಲ್ಲ ಕಡೆನೂ ಜಾಸ್ತಿ. ಸೌತ್ ಅಂತೂ ಆವರಿಸ್ಕೊಂಡ್ಬಿಟ್ಟಿದೆ. ಯಾಕಂದರೆ ನಾವೆಲ್ಲ ಸ್ವಲ್ಪ ರೈಸ್ ಈಟಿಂಗ್ ಕಮ್ಯುನಿಟಿ ನೋಡಿ ಚೆನ್ನಾಗಿ ತಿನ್ಕೊಂಡ್ಬಿಡ್ತೀವಿ. ಅನ್ನ ತಿಂದೇ ಇದ್ದರೆ ಸಮಾಧಾನನೇ ಆಗಲ್ಲ. ಹಂಗಾಗಿ ಈ ಕಡೆ ಎಲ್ಲ ಜಾಸ್ತಿ ಆಗಿದೆ. ಹಂಗಾಗಿ ಈ ಶುಡ್ ಕರ್ನಾಟಕದಲ್ಲಿ ಮಾಡಿದ ತಕ್ಷಣವೇ ನಿಮ್ಮ ವಿಡಿಯೋ ಎಲ್ಲ ಕಡೆ ಹೋಗ್ಬೇಕು ಸರ್. ಮಲಯಾಳಮಲ್ಲಿ ಮಾಡ್ಸೋಣ, ಇದರಲ್ಲಿ ಮಾಡ್ಸೋಣ, ಏನು ತೆಲುಗಲ್ಲಿ ಮಾಡ್ಸೋಣ. ಯಾಕಂದರೆ ನನ್ನ ಫ್ರೆಂಡ್ಸ್ ಇದ್ದಾರೆ ಜರ್ನಲಿಸ್ಟ್ಗಳು, ಅವ್ರನ್ನ ಕರ್ಕೊಂಬಂದು ಅದನ್ನು ಜಾಸ್ತಿ ಖರ್ಚಾಗೋದು ಬೇಡ, ಅದನ್ನು ಮಾಡಿ ನಾವು ಮಾಡಿದಾಗ ಎಲ್ಲರಿಗೂ ರೀಚ್ ಆಗ್ತೀರಿ. ಈ ಸಮಾಜಕ್ಕೆ ಒಳ್ಳೇದಾಗುತ್ತೆ, ಅಲ್ಟಿಮೇಟ್ಲಿ ದೇಶಕ್ಕೆ ಒಳ್ಳೇದಾಗುತ್ತೆ, ಹ್ಯೂಮನ್ ಕೈಂಡ್ ಒಳ್ಳೇದಾಗುತ್ತೆ ಅಂತ ಇದನ್ನ ಹೇಳಿ ಈ ಅವಕಾಶ ಕೊಟ್ಟು ನನ್ನನ್ನು ಟಾಲರೇಟ್ ಮಾಡ್ಕೊಂಡಿದ್ದಕ್ಕೆ. ಯಾಕಂತಂದರೆ ಜರ್ನಲಿಸ್ಟ್ಗಳು ಜಾಸ್ತಿ ಮಾತಾಡ್ತಾರೆ ಹಂಗೆ ಹಿಂಗೆ ಅಂತ ಒಂದು ಅಪಾದನೆ ಇರುತ್ತೆ. ನೀವು ಬಂದಿರೋದೆಲ್ಲ ನಾನು ಇದನ್ನು ಕೇಳೋಕ್ಕೆ ಬಂದಿದ್ದೀನಿ. ಡಾಕ್ಟ್ರು ಮಾಡೋದನ್ನು ನಾನು ಈಗ ಒಂದೊಂದ್ಸಾರಿ ನಾನು ಲೈವಲ್ಲಿ ನೋಡೋಕ್ಕಾಗಿಲ್ಲ ಅಂದ್ರೂ ಆಮೇಲೆ ರೆಕಾರ್ಡೆಡ್ ನೋಡ್ತೀವಿ. ಯಾವುದೋ ಅಸೈನ್ಮೆಂಟಲ್ಲಿರುವಾಗೆಲ್ಲ ನೋಡೋಕ್ಕಾಗಲ್ಲ. ಬಟ್ ಐ ಎಂಜಾಯ್ this thing, most of his lectures, and I am taking, at least I am following some of his tips. ನನಗೆ ಅನುಕೂಲ ಆಗಿದೆ, ನಿಮಗೂ ಎಲ್ಲರಿಗೂ ಅನುಕೂಲ ಆಗಿದೆ. ಹಂಗಾಗಿ ಈ ಥರದ ಒಂದು ಕ್ರಾಂತಿ ಆಗಬೇಕು. ಅದಕ್ಕೆ ನಾನು ಹೇಳಿದ್ದು. ಯಾಕೆ ರಾಜ್ಕುಮಾರ್ ಆದರು ಅಂದರೆ ಕಾಮನ್ ಮ್ಯಾನ್ ಅವ್ರಿಗೂ ಹೋಗ್ಬಿಟ್ಟ. ಹಂಗಾಗಿ ಡಾಕ್ಟ್ರ್ ಈಗ ಈ ಹ್ಯಾಸ್ ರೀಚ್ಡ್. ಅದು ನೋಡಿ, ಕೋರ್ ಆಟೋ ಡ್ರೈವರ್ಗೆ, ಈ ಥರ ಪುಷ್ಕ ಆಟೋರ್ಗೆ, ತರಕಾರಿ ಮಾರೋರಿಗೆ, ಇವ್ರಿಗೆ ಹೋಗ್ಬೇಕು. ಯಾಕಂತಂದರೆ ಅವ್ರು ಯಾರು ಅಫೋರ್ಡಬಲ್ ಕಮ್ಯುನಿಟಿ ಅಲ್ಲ. ಅವರು ಬೆಳಿಗ್ಗೆಯಿಂದ ಸಂಜೆವರೆಗೂ ಬಿಸಿಲಲ್ಲಿ ಕುಂತು ಮಳೆಯಲ್ಲಿ ಕುಂತು ಮಾರಿದ್ರೆ ಹೂನ ಸಿಗೋದು 300 ರೂಪಾಯಿ. ಇವತ್ತು ಮಿನಿಮಮ್ ವೇಜಸ್ಸೇ ಇದೆ 370 ರೂಪಾಯಿ.
ಅದಕ್ಕಿನ್ನೂ ಕಡಿಮೆ ಸಿಗೋವಂಥ ಪಾಪ್ಯುಲೇಷನ್ ನಮ್ಮಲ್ಲಿ ಜಾಸ್ತಿ ಇದೆ. ಸೊ ದಟ್ he is doing a wonderful job. I'm thankful to it, and next time in the coming months maybe you will be missing 1 or 2 sessions in Bangalore, because I am taking him outside Bangalore so that you can all follow on this thing, what Zoom or whatever social media is available on your cell phones. You can make use of it. And I wanted to take him to ಯಾಕಂದರೆ I told ಪಿರಿಯಾಪಟ್ಟಣ ಕೊಡಗುದು ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಅಲ್ಲೆಲ್ಲ ಶುಗರ್ ಪೇಷಂಟ್ಸು, ಟಿಬೇಟಿಯನ್ ಕ್ಯಾಂಪ್ ಇದೆ, ಸ್ವಲ್ಪ ಆರ್ಗನೈಸ್ಡ್ ಆಗಿ ಇರುತ್ತೆ ಅಂತ ಅಂದ್ಬಿಟ್ಟು ವಿ ಆರ್ ಟೇಕಿಂಗ್ ಹಿಮ್ ಟು ಕೊಳ್ಳೇಗಾಲ್. ಸಿನ್ಸ್ ಇಟ್ ಇಸ್ ದ ಬಾರ್ಡರ್ ಆಫ್ ಕರ್ನಾಟಕ, ಪೀಪಲ್ ದೇ ಕಾಂಟ್ ಭಾಳ ದೂರ ಬರಬೇಕು ಒಳ್ಳೆ ಹಾಸ್ಪಿಟಲ್ ಬರಬೇಕು ಅಂತಂದರೆ. ನಾವು ಯಾಕೆ ಈ ಥರ ಮುಳ್ಬಾಗಲ್ಲು ಈ ಥರ ಬೆಂಗಳೂರು ಅಕ್ಕಪಕ್ಕ ಮಾಡಿದ್ರೆ ಇವ್ರಿಗೆಲ್ಲ ಅಫೋರ್ಡಬಲ್ ಇದ್ದಾರೆ, ಬರ್ತಾರೆ ಜನ ಆ್ಯಂಡ್ ಬಂದು ತೋರಿಸ್ಕೊಂಡು ಹೊರಟೋಗ್ತಾರೆ. ಈ ಏರಿಯಾದಲ್ಲಿ ಯಾರೂ ಇಲ್ಲ, ಹಾಗಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಸಿನ್ಸ್ ಈ ಹ್ಯಾಡ್ ವೆರಿ ಗುಡ್ ಕನೆಕ್ಷನ್ ವಿತ್ ರಾಜ್ಕುಮಾರ್, ಐ ಆಮ್ ಪ್ಲಾನಿಂಗ್ ಸಮಥಿಂಗ್ ಇನ್ ಗಾಜ್ನೂರ್ ಆಲ್ಸೋ. ವಿ ಕುಡ್ ನಾಟ್ ಫೈಂಡ್ ಅ ಬಿಗ್ ಹಾಲ್. ಅಲ್ಲಿ ಎಂಥದೋ ಒಂದು ತಮಿಳವ್ರದ್ದು ಇದೇನೋ ಆಡಿ ಮಾಸ ಎಂಥದ್ದೇನೋ ಬರುತ್ತಂತೆ, ಅದೇನೋ ಮದುವೆ ಗಿದ್ವೆ ಇರೋದಿಲ್ಲ ಅಂತೆ. ಆ ಟೈಮಲ್ಲಿ ಒಂದು ಹಾಲ್ ಕೊಡ್ರಿ ಅಂತ ಅಂದ್ಬಿಟ್ಟು ಯಾರೋ ಒಬ್ರು ಕೇಳಿದ್ದೀನಿ. ಹಾಗಾಗಿ ಕೊಟ್ಟು ಡಾಕ್ಟ್ರಿಗೆ ಮಿನಿಮಮ್ ಖರ್ಚಲ್ಲಿ ಮ್ಯಾಕ್ಸಿಮಮ್ ಜನಕ್ಕೆ ರೀಚ್ ಆಗೋವಂಥದ್ದು ಒಂದು ಕೆಲಸನ ನಾನು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಇದನ್ನೇನು ಅಗೇನ್ ಐ ಆಮ್ ಕ್ಲಾರಿಫೈಯಿಂಗ್, ಇದರಿಂದ ನನಗೆ ಯಾವ ಪಬ್ಲಿಸಿಟಿನೂ ಬೇಕಾಗಿಲ್ಲ, ನನಗೇನೂ ಬೇಕಾಗಿಲ್ಲ. ಅವ್ರು ಮಾಡ್ತಾ ಇರೋ ಒಳ್ಳೆ ಕೆಲಸನ ಜನಕ್ಕೆ ತಗೊಂಡು ಹೋಗೋಕ್ಕೆ ಮಾತ್ರ ನಾನು ಇದನ್ನು ಮಾಡ್ತಾಯಿದ್ದೀನಿ. ಇದರಿಂದ ಯಾವ ದುರುದ್ದೇಶನೇ ಇಲ್ಲ. ಆಮೇಲೆ ನಾನು ಈ ಥರ ಮಾತಾಡಿ ಸ್ಕ್ರೀನ್ ಮೇಲೆ ಬರೋದು, ಯಾಕಂದರೆ ದಿನ ಬರ್ತಾ ಇರ್ತೀನಿ, ಹಾಗಾಗಿ ನನಗೆ ಆ ಥರದ ಏನೂ ಆಸೆಗಳಿಲ್ಲದೆ ಇರೋದ್ರಿಂದ ದೇವರು ಒಳ್ಳೆ ಆರೋಗ್ಯ ಕೊಡಲಿ, ಎಲ್ಲರಿಗೂ ಆರೋಗ್ಯ ಕೊಡಲಿ. ದೇಶದ ಅಭಿವೃದ್ಧಿಗೆ ನಾವೆಲ್ಲರೂ ಕಾಂಟ್ರಿಬ್ಯೂಟ್ ಮಾಡುವಂಥ ಒಂದು ಕೆಲಸ ಮಾಡಿದ್ರೆ ನಮ್ಮ 75ನೇ ಸ್ವಾತಂತ್ರ್ಯ ಅದು ರಿಮಾರ್ಕಬಲ್ ಆಗಿ ಉಳಿಯುತ್ತೆ. ಲೆಟ್ ಅಸ್ ಬಿಕಮ್ ಎ ಸೂಪರ್ ಪವರ್ ವಿಚ್ ಕೇಟರ್ಸ್ ಆ್ಯಂಡ್ ವಿಚ್ ಬಾದರ್ಸ್ ಪೂರ್ ಆ್ಯಂಡ್ ಫಾರ್ಮರ್ಸ್. ಥ್ಯಾಂಕ್ ಯು. ತುಂಬ ಥ್ಯಾಂಕ್ಸ್ ಶಿವಕುಮಾರ್ ಅವರೇ, ತುಂಬ ಚೆನ್ನಾಗಿ ಹೇಳಿದ್ರಿ. ದ್ಯಾಟ್ ಈಸ್ ಅವರ್ ಏಮ್, ಟು ರೀಚ್ ದ ಕಾಮನ್ ಮ್ಯಾನ್. ಐ ಕೀಪ್ ಟೆಲಿಂಗ್ ಹಿಮ್ ಆ್ಯಂಡ್ ಅದರ್ಸ್ ದ್ಯಾಟ್ ವಿ ವಾಂಟ್ ಟು ಕ್ರಿಯೇಟ್ ಅ ಮೂವ್ಮೆಂಟ್. ಅವರು ಹೇಳಿದ್ರು ಒಂದು ಕ್ರಾಂತಿ ಉಂಟು ಮಾಡಬೇಕು ಅಂತ. ಯಾಕಂದರೆ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಈಸಿ. ನೋ, ವಿ ಕಾಂಟ್ so easily rope in doctors to do it. There is some reluctancy. But the common man, a man who has benefited from this, always I say, if you have benefited, kindly teach not one, teach 100. You will become not a doctor but a super doctor. Doctors will come to you because they don't know how to reverse diabetes. Once you learn it, they will come to you. That's my goal, that's our aim, to see a diabetic free world during my lifetime. That's my dream. All right, I'll just say a few words. See, what I would like to say is how we can get at the low-hanging fruits. Now, we all think that sugar is okay. Sugar, yen maha ide. Now, we've been eating sugar for ages. ನಮ್ಮ ಆನ್ಸಿಸ್ಟರ್ಸು ತಿಂದಿದ್ರು. ಆವಾಗ ಇಷ್ಟು ರಿಫೈನ್ಡ್ ಶುಗರ್ಸ್ ಇಲ್ದಿದ್ರು, ಕಬ್ಬು ಗಿಬ್ಬು ಎಲ್ಲ ಇತ್ತು, ತಿಂದರು. ಬಟ್ ವಾಟ್ ಅಬೌಟ್ ದ ಕ್ವಾಂಟಿಟಿ? ದ ಫುಡ್ ದಟ್ ಅವರ್ ಆನ್ಸಿಸ್ಟರ್ಸ್ ಏಟ್, ನೀವು ಹೇಳ್ಬೋದು, ದೇ ಏಟ್ ರೈಸ್ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್, ದೇ ಹ್ಯಾಡ್ ಶುಗರ್ ಟು ಸಮ್ ಎಕ್ಸ್ಟೆಂಟ್. ಬಟ್ ಅದನ್ನೇ ನೀವು ಇವಾಗ ಯು ಆರ್ ಸೇಯಿಂಗ್ ಡೋಂಟ್ ಈಟ್, ಇಟ್ಸ್ ಬಿಕಮ್ ಪಾಯ್ಸನ್ ಅಂತ. ಐ ವಿಲ್ ಟೆಲ್ ಯು ವೈ. ಬಿಕಾಸ್ ಇಟ್ ಈಸ್ radically different from what they ate. Now, what I want to tell you is the bitter truth about sugars. This each and every person must know that. ಈ ಶುಗರು ನಾಲ್ಗೆಗೆ ಸಿಹಿ ಇರ್ಬೋದು, ನಮ್ಮ ದೇಹಕ್ಕಂತೂ ನಮ್ಮ ಆರೋಗ್ಯಕ್ಕಂತೂ ತುಂಬನೇ ಕಹಿ. There is no doubt about that. And the cause of all modern disease is sugar, sweets. And they are hidden in so many places. Even if you hunt for it, even if a doctor hunts for it, he will not be able to find out. ಆ ಥರ ಇದೆ. So this is the primary reason why our health is going down. ಅದು ಮಾತ್ರ ತಿಳ್ಕೋಬೇಕು. ಸ್ವೀಟ್ ತಾನೇ. ಆ್ಯಂಡ್ ನಾವು ಏನಂದರೆ ಆ ವಿಡಿಯೋದಲ್ಲಿ ನೀವು ಕೇಳಿದ್ರಿ, ವಿ ಸೆಲೆಬ್ರೇಟ್ ಎವ್ರಿಥಿಂಗ್ ವಿತ್ ಸ್ವೀಟ್ಸ್.
ಪಾಸ್ ಆದರೂ ಸ್ವೀಟು, ಬರ್ತ್ಡೇ ಆದರೂ ಸ್ವೀಟು, ಆ್ಯನಿವರ್ಸರಿ ಆದರೂ ಸ್ವೀಟು, ಹಬ್ಬ ಆದರೂ ಸ್ವೀಟು, ಸ್ವೀಟ್ 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 ಸ್ವೀಟ್. ಅದಕ್ಕೆ ಹೇಳ್ತಾರೆ our sugar intake has gone up by 400% in the last 40 years. ಅದರಿಂದನೇ that is the reason why we are all suffering from diabetes. The root cause. So ಏನಾಗಿದೆ ಅಂದರೆ the World Health Organizationದು recommended is 6 teaspoons of sugar per day. And unfortunately now we are consuming about 24 teaspoons per day. That means 400% more than what is recommended. And that equals to about 40 kgs of sugar per person per year. Almost 100 pounds of sugar. ನಮ್ಮ ಇಡೀ ದೇಹದಲ್ಲಿ 5 ಲೀಟರ್ ಬ್ಲಡ್ ನಲ್ಲಿರೋದು 1 teaspoon of sugar. Even if it goes to 1.5 teaspoons in our blood, we are declared a diabetic. And every day we keep pumping 10 times, 20 times, 30 times more sugar into our body. No wonder the system has failed. ಇದು ಒಂದು ತಿಳ್ಕೋಬೇಕು. So easiest thing to get your health back on track is to shun sugars. ಶುಗರ್ಸ್ ಯಾಕೆ ಎಷ್ಟು ಡೇಂಜರಸ್ ಅಂತ ಹೇಳಿ, ಶುಗರ್ಸ್ ಆರ್ ಎಂಟಿ ಕ್ಯಾಲರೀಸ್. ಅದರೊಳಗೆ ಯಾವುದು ಈ ವಿಟಮಿನ್ಸು ಮಿನರಲ್ಸು ಏನೂ ಇಲ್ಲ. ಇಟ್ ಜಸ್ಟ್ ಗಿವ್ಸ್ ಎಂಟಿ ಕ್ಯಾಲರೀಸ್ ಆ್ಯಂಡ್ ದೆನ್ ಇಟ್ ಕಾಸಸ್ ವೇಟ್, ಯು ಬಿಕಮ್ ಫ್ಯಾಟ್, ಒಬೀಸ್ ಆ್ಯಂಡ್ ಯು ಬಿಕಮ್ ಸಿಕ್. Well, these are all the diseases sugar is primarily responsible for. They are called modern metabolic diseases. Dappa ಆಗ್ತಾರೆ, they become fat, they get hypertension, diabetes, strokes, your heart problems, Alzheimer's, you name it and it is there. All modern diseases can be traced back to excess of sugar eating. So you may say, I am not eating excess, but you really don't know where sugar is hidden, including infertility and erectile dysfunction. And cancers kuda, sugars are directly or indirectly responsible. ಏನಂದರೆ these cancer cells have a sweet tooth. ಅಂದರೆ they multiply 100 times more than normal cells. That's why they grow so fast and they have to spread. ಅದಕ್ಕೆ they can consume only glucose, only sugars. So their requirement of sugar is 100 times more than any other cell. So if we cut off their supply, if we don't take sugars, you are indirectly killing these cells and not allowing them to develop, multiply and spread. So some excess of sugars in the so many ways, because it causes inflammation, slow chronic inflammation, cancer start ಆಗುತ್ತೆ. But for it to multiply and spread, when you feed yourself with all these sugars, you are encouraging cancer cells. And ಇನ್ನೊಂದು ಏನಂತ ಹೇಳಿದ್ರೆ, it reduces your immunity. ಈ ಕೋವಿಡ್ ಟೈಮ್ನಲ್ಲಿ ನೀವು ಕೇಳಿರಬೇಕು, ಓಕೆ ಅದು ತಿನ್ನಿ, ಇಮ್ಯುನಿಟಿ ಇನ್ಕ್ರೀಸ್ ಮಾಡಿ, ಈಟ್ ದಿಸ್, ಡ್ರಿಂಕ್ ದಿಸ್, ಅಲ್ಲಿ ಇನ್ಕ್ರೀಸ್ ಮಾಡಿ. ಎವ್ರಿಬಡಿ ಈಸ್ ಟಾಕಿಂಗ್ ಅಬೌಟ್ ಇನ್ಕ್ರೀಸಿಂಗ್ ಇಮ್ಯುನಿಟಿ. ಬಟ್ ಅನ್ಫಾರ್ಚುನೇಟ್ಲಿ ನೋಬಡಿ ಈಸ್ ಟೆಲಿಂಗ್ ಯು ಹೌ ನಾಟ್ ಟು ಡಿಕ್ರೀಸ್ ಯುವರ್ ಇಮ್ಯುನಿಟಿ. ಎವ್ರಿ ಟೈಮ್ ಯು ಈಟ್ ಎನಿಥಿಂಗ್ ಸ್ವೀಟ್, you decrease your immunity. Even to a normal person, I'm not talking about a diabetic. A normal person, get one bowl of sugar or the sweets kotre, for the next 6 hours, his immunity comes down. This has been scientifically proven. So, who are the people who got very sick and got admitted and got into the ICU and sometimes even passed away? ಆಮೇಲೆ ಹೇಳ್ತಾರೆ, he would have had some comorbidity ಅಂತ ಹೇಳಿ. ಕೋರ್ಮಾರ್ಬಿಡಿಟಿ ಅಂದರೆ ಇದೇ ನಾನು ಇಲ್ಲಿ ಹಾಕಿದ್ನಲ್ಲ ಲಿಸ್ಟು. One of these things, and that cause is sugar. So sugar is enemy number 1. ನಾವು ಇನ್ನೊಂದು ತಪ್ಪು ಮಾಡ್ತೀವಿ. You may not be a diabetic. ಸೊ ಏನು ತೊಂದರೆ ಅಪ್ಪ, ನನಗೇನು ಶುಗರ್ ತೊಂದರೆ ಇಲ್ಲ ಅಂತ. ಆ ಕೆಸೆಟಲ್ಲಿ ನೀವು ಆ ಟಾಕಲ್ಲಿ ನೀವು ಕೇಳಿರ್ಬೋದು, ಡಯಾಬಿಟೀಸ್ ಬೈ ದ ಟೈಮ್ ದ ಶುಗರ್ ಗೋಸ್ ಅಪ್, ದಟ್ ಈಸ್ ದಿ ಲಾಸ್ಟ್ ಸ್ಟೇಜ್. 5, 10, 15 years back, insulin would have gone up for 5 years. Then you will develop insulin resistance for 5 years. At that time, you test your blood. You may not be having high sugars. Doctor will say, no problem. So you will keep eating sugars. Only when the body completely gives up, then you are declared a diabetic. Actually, that is the last stage. So, statistically, every person sitting here, or more than 70 to 80%
of the adult population of our country, statistically, is either diabetic or a pre-diabetic or a pre-pre-diabetic. And in the so-called developed countries like America, 25% of the people who are diabetic, they do not know they are diabetic. Alli 25% idre, here 50% of the people, I'm sure, are not aware that they are diabetics. In America, 90% of the people who are pre-diabetic are unaware. I don't know what to say about India. So that is the condition. In India, diabetes and this sugar problem is a ticking time bomb. ಇದು ಯಾಕಂತ ಹೇಳ್ತೀನಿ ಇವಾಗ, ಮಕ್ಕಳಿಗೆ ನಾವು ಅವ್ರು ಹತ್ತ ತಕ್ಷಣ ನಾವು ಚಾಕ್ಲೇಟು ಸ್ವೀಟ್ಸು ಕೊಡ್ತೀವಿ ಮನೆಯಲ್ಲಿ, ಫ್ರಿಜ್ನಲ್ಲಿ ಕೇಕು, ಬೇಕ್ರಿ ಪ್ರಾಡಕ್ಟ್ಸು, ಕೋಲಾಸು, ವಿ ಸ್ಟೋರ್ ಸೊ ದ್ಯಾಟ್ ಯಾರು ಬಂದರೂ ಮಕ್ಕಳಿಗೆ ಎನಿ ಟೈಮ್ ಇಟ್ಸ್ ಫ್ರೀಲಿ ಅವೈಲಬಲ್. ಆ್ಯಕ್ಚುಲಿ ಯು ಆರ್ ಗಿವಿಂಗ್ ಯುವರ್ ಚಿಲ್ಡ್ರನ್ ಸ್ಲೋ ಪಾಯ್ಸನ್. ಯು ಆರ್ ಗಿವಿಂಗ್ ಯುವರ್ ಚಿಲ್ಡ್ರನ್ ಸ್ವೀಟ್ ಪಾಯ್ಸನ್. ಪ್ಲೀಸ್ ಬಿ ಅವೇರ್. ಶುಗರ್ ಅಂತ ಹೇಳಿದ್ರೆ ಡೈರೆಕ್ಟ್ ಶುಗರ್ ಸ್ವೀಟ್ಸ್ ಅಲ್ಲ, ನಾನು ಹೇಳಿದ್ನಲ್ಲ, ಬೇಕ್ರಿ ಪ್ರಾಡಕ್ಟ್ಸ್ ಇರಬಹುದು. ಆಲ್ಮೋಸ್ಟ್ 90% ಆಫ್ the food that comes packed, processed foods antivalla, they'll have some form of sugar hidden in that. Sugar is like alcohol, it's like drugs, it's like tobacco. Ivugella addictive anta heltivi. Sugar is as addictive, if not more, than any of these things. So by giving sweets, sugars to your children or sweet drinks, you are making them sugar addicts. ಒಂದ್ಸತಿ ಅವ್ರು ಅಡಿಕ್ಟ್ ಆದಮೇಲೆ ಯು ಕ್ಯಾನ್ ನೆವರ್ ಗೆಟ್ ದೆಮ್ ಬ್ಯಾಕ್. ಮಕ್ಕಳು ಕೇಳೋದೇ ಇಲ್ಲ. ಸೊ ಚಿಕ್ಕವರಿದ್ದಾವಾಗ ಲೆಟ್ಸ್ ನಾಟ್ ಗಿವ್ ಚಿಲ್ಡ್ರನ್ ಸೋ ಮಚ್ ಆಫ್ ಶುಗರ್ ದಟ್ ದೇ ಗೆಟ್ ಅಡಿಕ್ಟೆಡ್ ಆ್ಯಂಡ್ ದೇ ಆರ್ ಅನೇಬಲ್ ಟು ಕಮ್ ಔಟ್ ಆಫ್ ಇಟ್. ನೋ ವಂಡರ್ ಎವ್ರಿ ಥರ್ಡ್ ಆರ್ ದ ಫೋರ್ತ್ ಚೈಲ್ಡ್ ಇಸ್ ಓವರ್ ವೇಟ್ ಆರ್ ಒಬೀಸ್. ಎವ್ರಿ ಫೋರ್ತ್ ಚೈಲ್ಡ್ ಹ್ಯಾಸ್ ಗಾಟ್ ಫ್ಯಾಟಿ ಲಿವರ್ ಇವಾಗ. ನಾವು diabetes is coming in children. These so-called adult diseases, diabetes, fatty disease, fatty liver, seen in children. This is very unfortunate. The diseases that are seen in adults are now being seen in children. So much so that for the first time in the history of mankind, the younger generation will have a shorter lifespan than the present generation. That is the current situation. If you continue to have the foods that we eat, especially sweets, excess of sugar. Now we are lucky actually. When we were small children, maybe that so much of sugar was not available, so much of variety was not available, maybe it was not all over the place. So because of non-availability, and so we were not encouraged to eat so much. We were lucky, but our children are not that. So you as parents, I request you to be extremely careful. I've already told you the excess of sugar intake that we are taking. So children are becoming fat, children are becoming sick, and it is the cause for diabetes and fatty liver in children. ಅದೊಂದು ಕತೆ ಹೇಳ್ತಾರೆ. ಮೊದಲು ಒಂದು 30-40 years back, the 30-year-old son used to bring the 60-year-old father for heart treatment. Now it has reversed. It is a 60-year-old father bringing the 30-year-old son for heart attacks. So heart attacks are coming much, much earlier because of our eating habits. And sugar is enemy number one. Sugar is toxic. Sugar is dangerous. Sugar is the root cause of all evil. If you less sugar, more health. Less sugar, more life. If you want to get back your health on track, shun sugar from your life. I have not taken a teaspoon of sugar for the last 1.5 years. So please take this very seriously. For yourself, if you are a diabetic, there's no question, sugar is poison. You cannot get your diabetes under control if you keep eating sugar directly or indirectly. But sugar is the low-hanging fruit. Even for non-diabetics, even young, you may say, Agilala, why should I take up this low-carb diet? Why should I give up sugar? Anta. Somebody has rightly said, the best time to fix the roof is when the sun is shining. ಮಳೆ ಬಂದಾಗ ನೀವು ರೂಫ್ ಫಿಕ್ಸ್ ಮಾಡೋಕ್ಕಾಗೋದಿಲ್ಲ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಮುನ್ನೆಚ್ಚರಿಕೆಯೇ ಮದ್ದು. ಸೊ ಲೆಟ್ಸ್ ಟೇಕ್ ದಿಸ್ ಪ್ರಿವೆನ್ಷನ್. ಲೆಟ್ಸ್ ಗೆಟ್ sugar out of our life. Having said this,
Now I think we have come for an interactive session. I'm so happy to see so many of you all here. If any of you all have, one by one, we'll take questions, suggestions, or any issues are there. Please come up. Somebody please go around with the mic. We'll start. Yeah, hello. Mic here. ಒಬ್ಬರು ಈ ಕಡೆ ನಿಂತ್ಕೊಳ್ಳಿ, ಒಬ್ಬರು ಆ ಕಡೆ ನಿಂತ್ಕೊಳ್ಳಿ. ಯಾ, ಕೊಡಿ ಸರ್. ಎಸ್ ಸರ್. ಮೈಕ್ ಹತ್ತಿರ ಇಟ್ಕೊಳ್ಳಿ ಸರ್. ಯಾ. ಹತ್ತಿರ ಇಟ್ಕೊಳ್ಳಿ, ಮೈಕ್ ಬರುತ್ತೆ. ಹೋಲ್ಡ್ ಇಟ್ ಕ್ಲೋಸ್ ಇಮ್. ಹಲೋ. ನಮಸ್ಕಾರ ಸರ್. ನಮ್ಮ ಹೆಸರು ಸರ್? ವೇರ್ ಯು ಫ್ರಮ್? ಸರ್, ನನ್ನ ಹೆಸರು ಕರಿಬಸಪ್ಪ ಅಂತೇಳಿ. ಹೇಳಿ. ನಮ್ಮದು ನೇಟಿವ್ ದಾವಣಗೆರೆ. ನಾನು ಇಲ್ಲಿ ವಿಧಾನಸೌಧದಲ್ಲಿ ಎಂಪ್ಲಾಯ್ ಇದ್ದೀನಿ. ಓಕೆ ಸರ್, ಈಗ 45 ಇಯರ್ಸ್ ನನಗೆ. ಇವಾಗ ಸ್ಟಾರ್ಟ್ ಆಗಿದೆ ಶುಗರು. ಮೊನ್ನೆ ಚೆಕ್ ಮಾಡಿದಾಗ ತಮ್ಮಲ್ಲಿ 5 ತೋರಿಸ್ಲಿಕ್ಕೆ ಬರ್ತಾ ಇದ್ದೆ. ನಿನ್ನೆ ಒಂದು ಕಾರ್ಯಕ್ರಮ ಇದಕ್ಕೆ ಬಂದಿದ್ದೆ ಹಾಸ್ಪಿಟಲ್ಗೆ. ಅವಾಗ ಇಲ್ಲಿ ರಿವರ್ಸಿಂಗ್ ಡಯಾಬಿಟಿಸ್ ಕಡೆ ನಮಗೆ ಇದು ಮಾಡಿದ್ರು, ಕೃಷ್ಣಪ್ಪ ಸರ್. ಇವಾಗ ಏನಿಲ್ಲ ಸರ್, ಇದು ಶುಗರ್ ಸೇರಿದೆ ಅಲ್ಲ, ಹಳ್ಳಿ ಕಡೆ ಏನು ಹೇಳ್ತಾರೆ ಸರ್, ಇದು ಶುಗರು ಬದಲಿ ಬೆಲ್ಲ ತಿಂದರೆ ಏನೂ ಆಗಲ್ಲ ಅಂತ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಎಲ್ಲ ಕಡೆ. ಅದ್ರ ಬಗ್ಗೆ ತಾವು ಹೇಳ್ಬೇಕಿತ್ತು ಸರ್ ಸ್ವಲ್ಪ. ಶುಗರ್ ಇಸ್ ಶುಗರ್ ಸರ್. ವೆದರ್ ಬೆಲ್ಲ, ಹನಿ, ಎನಿಥಿಂಗ್ ದಟ್ ಹ್ಯಾಸ್ ಡೈರೆಕ್ಟ್ or indirect sugars. ಇದೆಲ್ಲ ಡೈರೆಕ್ಟ್ ಶುಗರ್. ಜಾಗ್ರಿ ಇಸ್ 100% ಶುಗರ್ ಅಲ್ಲಿ. ಡಯಾಬಿಟಿಕ್ಸ್ ಅಂತೂ there is no question. Even if you are hale and healthy and normal weight, insulin sensitive, you have to be very careful with the amount that you take, jaggery. It is one step better than white sugar, but sugar is sugar. No question of jaggery for a diabetic, sir. Okay, thank you, sir. Good morning, sir. Morning, Myself, sir. Deepak. Yes. I am suffered from diabetes last 15 years. When I was 30 in defense, I was attacked by diabetes. Due to my carelessness or negligence, I have not taken 5 years medicine. Just people told that, okay, you change your lifestyle, food, and walk, all the things. I do, but still I have found irregular diabetes level. Means sometimes it is 6.5 HbA1c, sometimes it is 8.1. Then I take that metformin, all the medicine. It is coming down, again it is aggravated. Then different doctors telling that you take, means breakdown of meals, 2 hours, like 3 hours, when you are hungry, not that much. Yes. So I have followed all that then, but it does not satisfy me, because my sugar is, sometimes it is coming, even 5.8 also come, but in that 200 it is also coming post, all the things. Then I told what to do, means every time I change my routine, even yoga, all the things I change. But from Ayurveda to all the things I have tried, that I have not got cured. Okay. So in between also I have gone through Manipal doctors last 1.5 years. They are giving, means by the 15 years the medicine is double now. Okay, so now the complication, I have no complication but gastric start. So when I go through this medicine, once I got for cycle riding with my friends 50 kilometers to Hasargada. Then coming and back, then my chest pain started. I told, what is this chest pain? Then my fearness started, that I have diabetic 15 years, some complication, maybe heart attack or something. Then I go to some cardio checking. Vigorous cardio checking they have done, they do not find anything else. They were muscle cramps or something else. So it is arbitrary gas problem. Means I feel very uneasiness in my mind, even sitting, working. Means that haziness, what is this? Means I cannot breathe properly. Then after 15 days, it's okay. I told that what. Then one of my friends told, okay, you go to some naturopathy. He widened my meals gap. Means whenever I am taking, like you are taking uta, means carbohydrates, you take at least 5 hours, 6 hours. So if you are taking vegetables like this, fruits, you take 2 hours. Then I occurred that in this process I lost around 3 to 4 kg. But my digestion capacity will be good, and the diabetics also good. Then that due to loss of 4 kgs, that Manipal doctor also astonished. But I
do not declare that I have gone through naturopathy. So I have also feared why I have lost 4 kg. I should have 59, 60 kg. I have gone to 54 kg. Then I reverse again to carbohydrates, more carbohydrates. It comes to 58, but my sugar level increased, 8.1. So I used to come for my daughter here, amlobia therapy. So here I show a reverse diabetic clinic. Though I got through many things, 2-in program, all the things, I told that this is not commercializing their self. So I met Dr. Krishnappa. And the first sight, I think that, okay, I told that, sir, you tell me what is your experience. He told that on the 70, discarded means my 200, I have no diabetes at all. I make up my mind, okay, if 76 he has diabetic reversal, then why can't me? I am only 45, I can na. So I followed last 20 days I have joined this program. My problem is I have lost 1.5 kg in this, but I am feeling very light. My diabetic level are good, except some fasting I am observing like 140, 150, 170 like this. Otherwise, if I take medicine after that and this food, it is coming 102, even 120 level it is coming. I have not measured. Means what your journalist Shiv Kumar has told, really fact of world and India. That is the thing, means pharma mafia, all the things. Whatever my experience is, diabetic it is nothing but due to medicine aggravated, it is going out of our control. So thanks to you, sir, you are initiating this movement. Hope we will get rid of this, at least this freedom, independence. We are getting independence from British, but we are not getting freedom from our disease. Yes. So hope next year we will observe our freedom by reversing our diabetes. Thanks, sir. Very true, sir. Very nice, sir. Yes, our main aim is to get freedom from diabetes, liberation from diabetes. All right? I followed you very closely, sir. It is very simple now. It need not be, I mean, sometimes you confuse, they suggest something, these people suggest something, doctors say something. It is very simple, sir. Diabetes is a dietary disease. We have eaten something, constantly eating something wrong. All right? It has caused diabetes. All right, you have got diabetes. Now, the problem is 100 years ago, when first in 1921, when insulin was discovered, then doctors were so happy. Of course, that is a fantastic discovery. All right? So they got so much carried away with medicine and insulin, they forgot about nutrition. I don't know, I have a slide here. Wherein just the 100 years before they were treating. They were treating, there you are. This is a copy from a textbook in 1917, before the discovery of insulin. This is the treatment that they were giving for diabetes. And they were able to control it well, just by diet. But once doctors and the medical community got hold of insulin and medicines, they started medicating more and educating less. I'm not saying medicines are bad. Uncontrolled diabetes is definitely very bad. Your medicines are helping you to control it. But they forgot about nutrition. If this nutrition was given, medicine in most probably would not be necessary. Of course, where it is necessary, let's use it. This they forgot. And today, we are following almost the same diet. Innenilla, see, you have become intolerant or toxic to carbohydrates, andre sugars, carbs, grains anta heltivi. Grains andre rice, wheat, or millet, ragi, they are all grains, sir. It has, ultimately, as soon as you eat it, body, it goes as glucose. You are intolerant to glucose. If you keep eating that on one side, definitely you require medicine on the other side. So, if you give it up,
If you don't, I don't know if you all saw that TED talk. She says, don't give sugars. Sugar is not an essential nutrient. We can live without it. We have fats, we have proteins. Substitute by these things. Then, when you are not giving the body sugars, where is the question? So this is a very scientific, and it's common sense, sir. Even a child will tell you, if the basin is overflowing and you're constantly mopping the floor, he will say, why don't you shut the tap? And we are not willing to shut the tap. Now we know what the tap is. Where the source of sugar, where the source of glucose is. Adhan close ಮಾಡಿ. That's what we come to tell you. ಯಾವುದರಲ್ಲಿ ಶುಗರ್ ಇದೆ. Of course, obvious sugar, sweets, ಅದೆಲ್ಲ ಗೊತ್ತೇ ಗೊತ್ತು. ಮೋಸ್ಟ್ ಇಂಪಾರ್ಟೆಂಟ್, ಅದು ಡಾಕ್ಟ್ರು ಹೇಳ್ತಾರೆ ಶುಗರ್ಸ್ ಕಮ್ಮಿ ಮಾಡಿ ತಿನ್ನಬೇಡಿ ಅಂತ. ಬಟ್ ಹೇಳ್ತೀವಿ, ನಾನು ಐ ಆಮ್ ನಾಟ್ ಈಟಿಂಗ್ ಶುಗರ್, ಬಟ್ ಸ್ಟಿಲ್ ಮೈ ಬ್ಲಡ್ ಶುಗರ್ ಇಸ್ ಗೋಯಿಂಗ್ ಅಪ್ ಇನ್ ಸ್ಪೈಟ್ ಆಫ್ ಡಾಕ್ಟರ್ಸ್ ಅಡ್ವೈಸ್ ಆ್ಯಂಡ್ ಟ್ಯಾಬ್ಲೆಟ್ಸ್. ದ್ಯಾಟ್ ಮೀನ್ಸ್ ಯು ಆರ್ ಕನ್ಸ್ಯೂಮಿಂಗ್ indirect sugars through grains. This is what you have to give up. ಅದಕ್ಕೆ ಸಬ್ಸ್ಟಿಟ್ಯೂಟ್ ಏನಿದೆ ಅಂತ ನಾವು ಹೇಳ್ಕೊಡ್ತೀವಿ. We will teach you what are the substitutes. And we'll make it very tasty because once you give up grains, you need to take up something. And fat is very, flavor. There is a lot of flavor, satiety. You don't feel hungry all the time. You don't have to eat so often. Sugar ತಿಂದ ತಕ್ಷಣ within 2 hours, that lady said, it crashes, you feel hungry again. You want to eat more. So, whereas fat, if you eat for few hours, you will not feel. So, just shun sugars, give away grains, give up grains, take up the alternatives, and your medicines will disappear. Yes, sir. Sir, ನಮಸ್ಕಾರ. ಹೇಳಿ ಸರ್. ನಮಸ್ಕಾರ. ನಮಸ್ಕಾರ ಸರ್, ನಾನು ನಿಮ್ಮ ಯೂಟ್ಯೂಬ್ ನೋಡಿಕೊಂಡು ಇಲ್ಲಿಗೆ ಬಂದಿದ್ದೆ. ಪ್ರೇಮಾನಂದ ಅಂತ ಟೀಚರು. ಯೂಟ್ಯೂಬ್ ನೋಡ್ಕೊಂಡು ಇಲ್ಲಿ ಬಂದೆ. ಒಂದು 5 ತಿಂಗಳ ಹಿಂದೆ ಬಂದಿದ್ದೆ ನಾನು. 12 ವರ್ಷದಿಂದ ನನಗೆ ಶುಗರ್ ಇದೆ. ಕೆಲವಾರು ಪ್ರಾಬ್ಲಮ್ಸ್ ನನಗೆ ಬಂದಿತ್ತು. ಸಾಮಾನ್ಯವಾಗಿ ಡಾಕ್ಟರ್ಸ್ ಹತ್ರ ಹೋದೆ, ತೋರಿಸ್ಕೊಂಡೆ. ಸೊ ಏನು ಪ್ರಾಬ್ಲಮ್ ಹೇಳಿದ್ರು, ಕೆಲವು ಡಾಕ್ಟ್ರು ಮಾತಾಡಿದ್ದು ನೋಡಿದ್ರೆ ನಾನು ಅವ್ರ ಹತ್ರ ಹೋಗಲೇಬಾರ್ದಾಗಿತ್ತು ಅಂತ ಅನಿಸ್ಬಿಟ್ಟಿತ್ತು. ಯಾಕಂದರೆ ಅಷ್ಟೊಂದು ಪೆಸಿಮಿಸ್ಟ್ ಆಗಿ ಅವರು ನನಗೆ ಅಡ್ವೈಸ್ ಕೊಟ್ಟರು. ಏನೂ ಮಾಡೋಕ್ಕಾಗಲ್ಲ, ನಿಮಗೆ ಬಂದಿದೆ, ಆಗ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ, ಯಾಕೆ ತಾನೇ ಓದ್ನೋ ಅಂತ ಅನ್ನಿಸ್ಬಿಡೋದು ನನಗೆ. ಆಮೇಲೆ ಕೆಲವ್ರಿಗೆ ಆಯ್ತು ಇದೆಲ್ಲ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅದು ನನಗೆ ಯಾಕೆ ಇವಾಗ ಅಂದರೆ, ಈಗ ನೀವು ಹೇಳಿದ್ರಲ್ಲ, ನಾನು ಶುಗರ್ಗೆ ಐ ಆಮ್ ನಾಟ್ ಅಡಿಕ್ಟೆಡ್ ಟು ಶುಗರ್. ಆ ಶುಗರ್ ತಿನ್ನಲೇಬೇಕು ಅಂತಿಲ್ಲ. ನಾನು ಮುಂದೆ ಕೂತ್ಕೊಂಡು ಇದ್ರೂ ಆರಾಮಾಗಿರ್ತೀನಿ. ಆದರೆ ಆ ಶುಗರು ನೀವು ಹೇಳ್ದಾಗಲೇ ನಾರ್ಮಲ್ಲು ಬಂದಿಲ್ಲ ಇನ್ನೂ ಅಂತ. 12 ವರ್ಷದಿಂದ ಇದೆ. ಆಮೇಲೆ ಇಲ್ಲಿಗೆ ಬಂದೆ. ಇಲ್ಲಿ ಒಂದು 6 ತಿಂಗಳ ಹಿಂದೆ ನಾನು ತೊಗೊಂಡೆ. ನನಗೆ ಒಂದೇ ಒಂದು ಪ್ರಾಬ್ಲಮ್, ಬಟ್ ಐ ಆಮ್ ಹ್ಯಾಪಿ ವಿತ್ ಯುವರ್ ಸರ್ವೀಸ್ ಆ್ಯಂಡ್ ಆಲ್. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಒಂದು ಥಿಂಗ್ ಅಂದರೆ, ನನಗೆ ನೀವೇನು ಹೇಳಿದರೆ ಅದು ಆ ಕಾಲಿಫ್ಲವರು ಮತ್ತು ಆ ಕೀಟೋ ಅದನ್ನು ತಗೊಂಡಾಗ ನನಗೆ ಗ್ಯಾಸ್ಟ್ರಿಕ್ ಆಯಿತು. ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿ ಅಂದರೆ ನೀವು ಕೊಟ್ಟಿದ್ದರಲ್ಲಿ ಒಂದು ಭಾರಿ ಉತ್ಸಾಹದಿಂದ ಜಾಸ್ತಿ ತಿಂದ್ಬಿಟ್ನ ಏನೋ ನನಗೆ ಗೊತ್ತಿಲ್ಲ. ಕಾಲಿಫ್ಲವರ್ ಎಲ್ಲ ಜಾಸ್ತಿ ತಿಂದೆ, ಮನೇಲಿ ಹಾಕ್ಕೊಟ್ಟಿದ್ರು. ಸೊ ಅದು ಗ್ಯಾಸ್ಟ್ರಿಕ್ ಆಗೋಗ್ಬಿಡ್ತು ನನಗೆ. ಆಮೇಲೆ ಸುಮಾರು ಒಂದು 3 ಸಲ ನಿಮ್ಮ ಕಡೆಯಿಂದ ಫೋನ್ ಬಂತು, ಈ ಥರ ಬನ್ನಿ ಅಂತ. ನಾನು ಮೇಡಮ್ ಹಿಂಗಾಗಿದೆ ನನಗೆ ಅಂತ ಹೇಳಿದೆ. ಆಯಿತು ಬನ್ನಿ, ಬೇರೆದು ಯಾವುದಾದ್ರೂ ಒಂದು ಆಲ್ಟರ್ನೇಟ್ ಇದನ್ನು ನೋಡೋಣ ಅಂತ ಅವರು ಹೇಳಿದ್ರು. ಸೊ ನಾನು ಅಂದ್ಕೊಳ್ಳೋದು ಸಾಮಾನ್ಯವಾಗಿ ನಿಮ್ಮನ್ನು ನೋಡಿದಾಗ, ಇಷ್ಟೆಲ್ಲ ಇವಾಗ ಡಾಕ್ಟ್ರು ಇಷ್ಟೆಲ್ಲ ಹೇಳ್ತಾರಲ್ಲ, ಆಮೇಲೆ ನನಗೆ ಅದು ಸಿಗೋ ಸೋರ್ಸು, ಆ ಫುಡ್ಡು ನಮಗೇನು ಬೇಕಾಗಿದೆ ಅದ್ರ ಸೋರ್ಸು ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಗ್ತಾಯಿದೆ. ಎಲ್ಲಿ ಸಿಗುತ್ತೆ? ಕೆಲವಾರು ನೀವು ಕೆಲವು ಆಹಾರ ಪದಾರ್ಥಗಳನ್ನ ಹೋಗಿ ನೋಡಬೇಕು ಅಂದರೆ ಯಾವ ಮಾಲಲ್ಲೂ ಸಿಗಲ್ಲ ಹಾಳಾದದ್ದು. ಬೇರೆ ನಮ್ಗೆ ಏನು ಬೇಕು ಏನು ಬೇಡೋ ಎಲ್ಲ ಸಿಗುತ್ತೆ. ನಾವು ಕೇಳ್ತಾ ಇರೋದು ಏನು ಇಡೀ ಪ್ರಪಂಚದಲ್ಲೇ ಇಲ್ವೇನೋ ಅನ್ನೋ ರೀತಿ ನಮ್ಮನ್ನು ನೋಡ್ತಾರೆ. ಅದಾ ಇಲ್ವೇ? ಇಲ್ಲ, ನಾವು ತರಿಸಲ್ವೇ? ಅದೇನೋ ಅವ್ರು ಬೇಕು ಅಂತಾನೇ ತರಿಸಲ್ವೋ ಅಥವಾ ನಾನೇ ಕೇಳ್ತಾ ಇದ್ದೀನೋ ಆ ಥರ, ಅದು ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ನಿಮ್ಮ ಮುಖ ನೋಡಿದಾಗೆಲ್ಲ ಅಂದ್ಕೊಳ್ಳೋದು, ಡಾಕ್ಟ್ರು ಇಷ್ಟೆಲ್ಲ ಹೇಳ್ತಾರಲ್ಲ, ಸಾಮಾನ್ಯವಾಗಿ ಅವ್ರು ಏನು ತಿಂತಾರೆ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಇಷ್ಟು ಹೇಳ್ಬಿಟ್ರೆ ನಮಗೆ ನಾವು ಅದನ್ನೇ ತಿಂದು ನಿಮ್ಮಷ್ಟೇ ಆರೋಗ್ಯದಿಂದ ಇದ್ದು ಬಿಡ್ತೀವಿ. ತುಂಬ ಸಂತೋಷ ಸರ್. ಐ ಅಗ್ರಿ ವಿತ್ ಯು. ನಾವು ಫಸ್ಟ್ ಥಿಂಗ್ ಈಸ್ ದ ಸೋರ್ಸ್. ಸಿ, ಒಂದು, ವಿ ಆರ್ ಆಲ್ಮೋಸ್ಟ್ ಅಡಿಕ್ಟೆಡ್ ಟು ರೈಸ್. ಯಾವುದೋ ಒಂದು ಫಾರ್ಮ್ ಆಫ್ ರೈಸ್ ಬೇಕನ್ಸುತ್ತೆ ನಮಗೆ. ಅದಕ್ಕೆ ಕಾಲಿಫ್ಲವರ್ ರೈಸ್ ಅಂತೀವಿ.
ಅದೇ ತಿನ್ಬೇಕಂತಿಲ್ಲ. ಐ ಟೆಲ್ ಯು ಒನ್ ಸಿಂಪಲ್ ಸಕ್ಸಸ್ ಸ್ಟೋರಿ. ದ ಕೀ ಹಿಯರ್ ಇಸ್, before every meal, be it breakfast, lunch or dinner, one bowl of vegetables, above ground vegetables preferably, definitely potatoes, sweet potatoes ಒಂದು ತಿನ್ನಂಗೆ ಇಲ್ಲ. ಉಳಿದಿದ್ದು ಬಿಲೋ ಗ್ರೌಂಡ್ ಸ್ವಲ್ಪ ತಗೋಬೋದು. ಪ್ಲಸ್ ಲೀಫಿ ಗ್ರೀನ್ಸ್ ಒಂದು ಬೌಲಿಗೆ ಹಾಕಿ, ಶುಡ್ ನಾಟ್ ಈಟ್ ರಾ, ತಿನ್ನಲೇಬಾರ್ದು, ಅದು ತಪ್ಪು ಅಂತಲ್ಲ. ಆರ್ ಸುಮ್ಮನೆ ಬಾಯ್ಲ್ ಮಾಡಿ ತಿನ್ನಬಾರ್ದು. ಐ ವಾಂಟ್ ಯು ಟು ಆ್ಯಡ್ ಹೆಲ್ತಿ ಫ್ಯಾಟ್ಸ್ ಟು ಇಟ್. ನೀವು ಆಯಿಲ್ ಹಾಕಿ, ನೀವು ಅದಕ್ಕೆ ಚೀಸ್ ಹಾಕಿ, ನೀವು ಅದನ್ನು ಫ್ರೈ ಮಾಡಿ, ಸ್ಟರ್ ಫ್ರೈ. ಇವತ್ತು ಕೃಷ್ಣಪ್ಪ ಅವರು ಅವ್ರ ಮಿಸ್ಸಸ್ ಇಲ್ಲಿದ್ದಾರೆ, ಪುಷ್ಪ ಅವರು. ಐ ಆಮ್ ಸೋ ಗ್ರೇಟ್ಫುಲ್ ಟು ದೆಮ್. ನೆಕ್ಸ್ಟ್ ಸ್ಟೆಪ್ ಈಸ್ ದೇ ಆರ್ ಗೋಯಿಂಗ್ ಟು ರಿಲೀಸ್ ಅ ಬುಕ್. ನೀವು ಕೇಳಿದ್ದನ್ನು ಅವ್ರು ಕೊಡ್ತಾರೆ, ರೆಸಿಪೀಸ್ ಹೇಗೆ ಮಾಡೋದು. ಅವರು ಮನೆಯಲ್ಲೇ ಇದು ಕುಕ್ ಮಾಡಿ ಅದು ಫೋಟೋ ತೆಗೆದು ಬುಕ್ಕಿಗೆ ಹಾಕಿದ್ದಾರೆ. ವಾಟ್ ಹೀ ಫಾಲೋಸ್, ವಾಟ್ ಐ ಫಾಲೋ. ಇಫ್ ಯು ಆರ್ ಅ ವೆಜಿಟೇರಿಯನ್, ವಾಟ್ ಯು ಕ್ಯಾನ್ ಫಾಲೋ. ಐ ಆಮ್ ನಾಟ್ ಆಸ್ಕಿಂಗ್ ಯು ಟು ಚೇಂಜ್ ಫ್ರಮ್ ವೆಜಿಟೇರಿಯನ್ ಟು ನಾನ್ ವೆಜಿಟೇರಿಯನ್, ಐದರ್ ವೇ ಅರೌಂಡ್. ಬಟ್ ಆ ಥರ ಮಾಡಿ. ಬಟ್ ಒನ್ ಬೌಲ್ ಆಫ್ ಫ್ಯಾಟಿ ವೆಜಿಟೇಬಲ್ಸ್. ಫ್ಯಾಟಿ ಅಂದರೆ ಅದಕ್ಕೆ ಚೆನ್ನಾಗಿ ಏನೋ ಒಂದು ಆಯಿಲೋ, ಬಟರೋ, ಚೀಸೋ ಅಥವಾ ಸ್ಟರ್ ಫ್ರೈಡ್. ಈಟ್ ಒನ್ ಬೌಲ್ ಫಸ್ಟ್. Vegetables are available everywhere. Healthy oils like coconut oil or groundnut oil that is cold pressed. Don't use refined oils. Don't use these seed oils that come in bottles. Very, very toxic. That's another thing. Next time I'm going to talk about that in our next meeting. Why these seed oils are dangerous anta. Adu bittu butter ghee nalli fry ಮಾಡಿ. That's what I do. ಇವತ್ತು ಬ್ರೇಕ್ಫಾಸ್ಟ್ಗೆ one big bowl of nicely ಅದಕ್ಕೆ ಬ್ರಾಕ್ಲಿ, ಕಾಲಿಫ್ಲವರು, ಕ್ಯಾಬೇಜು ಮತ್ತು ಮಶ್ರೂಮ್ಸು, ಯಾವುದು ನಿಮ್ಗೆ ಇಷ್ಟ ಅದು ಹಾಕಿ ನೈಸ್ಲಿ ಸ್ಟರ್ ಫ್ರೈಡ್, ಒಳ್ಳೆ ಅಷ್ಟು ರುಚಿಯಾಗಿರಬೇಕು. ವಿತ್ ದ್ಯಾಟ್ ಐ ಹ್ಯಾಡ್ ಎಗ್ಸ್, ಸ್ಕ್ರ್ಯಾಂಬಲ್ಡ್ ಎಗ್ 3 ಮೊಟ್ಟೆಗೆ ವಿತ್ ಯೆಲ್ಲೋ ಚೆನ್ನಾಗಿ ಸ್ಕ್ರ್ಯಾಂಬಲ್ ಮಾಡಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಒನ್ ಬಿಗ್ ಬೌಲ್ ಆಫ್ ದ್ಯಾಟ್ ವಿಲ್ ಕೀಪ್ ಮೀ ಗೋಯಿಂಗ್ ಟಿಲ್ 2 o'clock. ಅದರ್ವೈಸ್ 11:30 ಗಂಟೆಗೆ ನನ್ನ ಮೈ ನಡ್ಕಾ ಬರೋದು. ಐ ಹ್ಯಾವ್ ಟು ಈಟ್ ಸಮಥಿಂಗ್. ಇವಾಗ ಹಾಗಲ್ಲ. ಸೊ ಆ ಒಂದು ಬ್ರೇಕ್ಫಾಸ್ಟ್ ಮಾಡಿದರೆ ಈಸಿ ಆಗುತ್ತೆ. ದೋಸ್ ಹು ಡೋಂಟ್ ಈಟ್ ಎಗ್ಸ್, ವಿ ವಿಲ್ ಗಿವ್ ಯು ಆಲ್ಟರ್ನೇಟಿವ್ಸ್. ರೆಸಿಪೀಸ್ ಹೇಳ್ತೀವಿ, ಇವತ್ತೇ ಹೇಳ್ತಾರೆ. ಯು ಕ್ಯಾನ್ ಡೌನ್ಲೋಡ್ ದ್ಯಾಟ್ ಫ್ರೀ ಆಲ್ಸೋ. ದ್ಯಾಟ್ ವಿಲ್ ಬಿ ಗಿವನ್ ಟು ಯು. ಸೊ ಈ ಥರ ಫಾಲೋ ಮಾಡಿ. ಆ ಥರ ಏನಾದರೂ ಅಡಚಣೆ ಲೈಕ್ ಗ್ಯಾಸ್ ಟ್ರಬಲ್ ಅದು ಇದು ಬಂತು ಅಂದರೆ, ಆ್ಯಸ್ ಯು ಸೇ, ಮೇ ಬಿ ಸಮ್ ಪೀಪಲ್ ಡೋಂಟ್ ಲೈಕ್ ಸೋ ಮಚ್ ಆಫ್ ಕಾಲಿಫ್ಲವರ್, ಸ್ವಲ್ಪ ಸ್ವಿಚ್ ಓವರ್ ಮಾಡಿ. ಐಡಿಯಾ ಈಸ್ ದಿಸ್: ಯು ಕ್ಯಾನ್ ಈಟ್ green carbohydrates. Green carbohydrates ಅಂದರೆ ವೆಜಿಟೇಬಲ್ಸ್ ಆ್ಯಸ್ ಮಚ್ ಆಸ್ ಯು ವಾಂಟ್. ಆ್ಯಂಡ್ ಬಿಫೋರ್ ಎವ್ರಿ ಮೀಲ್ ಯು ಮಸ್ಟ್ ಈಟ್. ಯಾಕಂದರೆ ನಿಮ್ಮ ಹೊಟ್ಟೆ ಫುಲ್ ಆಗಿಬಿಡುತ್ತೆ. ಆಮೇಲೆ ನೀವು ಸ್ವಲ್ಪ ಬೇಡದಿದ್ದು ತಿಂದ್ರೂ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ. ಆ್ಯಸ್ ಎ ಸೇ, ಇಟ್ ಇಸ್ ಅ ಪೋರ್ಷನ್ ದಟ್ ಮೇಕ್ಸ್ ದ ಪಾಯ್ಸನ್. ನೀವು ಇಷ್ಟು ರೈಸ್ ತಿನ್ನೋ ಬದಲು ಒಂದು ಇಷ್ಟು ಏನಾದ್ರು ತಿಂದಿದ್ರೆ ಅದೇನು ಅಷ್ಟು ತೊಂದರೆ ಕೊಡೋದಿಲ್ಲ. ಬಟ್ ನೀವು ಹೊಟ್ಟೆ ಖಾಲಿ ಇತ್ತಂತ ಇಷ್ಟು ರೈಸ್ ತಿಂದುಬಿಟ್ರೆ ಅದೆಲ್ಲ ಶುಗರ್ ಆಗಿ ನಿಮ್ಮ ಮೈ ತುಂಬ ಶುಗರ್, ಎಲ್ಲ ಕಡೆ ಶುಗರ್ ಆಗಿರುತ್ತೆ. ಸೊ ಫಾರ್ ಲಂಚ್, ಡಿನ್ನರ್, ಎವ್ರಿಥಿಂಗ್, ಫಸ್ಟ್ ಅ ಬೌಲ್ ಆಫ್ ವೆಜಿಟೇಬಲ್ಸ್, ನೈಸ್ಲಿ ಸ್ಟರ್ ಫ್ರೈಡ್, ಆಮೇಲೆ ಊಟ. ಆಮೇಲೆ ವಾಟ್ ಎವರ್ ರಿಸ್ಟ್ರಿಕ್ಷನ್ಸ್ ವಿ ಹ್ಯಾವ್ ಗಿವನ್ ಇನ್ ದ್ಯಾಟ್ ಊಟ ಮಾಡಿದರೆ ಚೆನ್ನಾಗಾಗುತ್ತೆ. ಎಸ್ ಸರ್, ವಿಲ್ ಟೇಕ್ ಒನ್ ಮೋರ್ ಕ್ವೆಶ್ಚನ್ ಬಿಫೋರ್ ಯು ಗೋ ಟು ದ ನೆಕ್ಸ್ಟ್ ಪಾರ್ಟ್. ಎಸ್ ಸರ್. I'm Kedarnath from Bangalore. Yes, sir. Sir, I was going to ask the question which you have already answered. We need a recipe book. Yes. A 30-day recipe book for breakfast, lunch and dinner, which is nutritionally balanced. Yes. Means how much protein, how much of fat, Yes, yes, and yes. how much carbohydrate, depending upon the age of the person. How much should be the ideal weight target, and how to achieve it is what is needed, sir. Both in Kannada as well as in English, sir. Kandita. Because a lot of people don't even can't read English recipes, and also many of the recipes found online are not in tune with the South Indian palate. Most of them have, it's very difficult Italian or some other which we don't even relish to eat. So I'm grateful to you It's a great idea. for the book that you're going to release. Yes. And I have found it extremely beneficial to try a commercially available carbohydrate-free diet, which has worked very well. I don't take any medicines now. My sugar levels are completely normal. Even my postprandial sugar doesn't exceed 120. So I am so happy with the diet, but it is not sustainable unless we start making it ourselves, or there is a, affordable food delivery system which can provide this food. It's unaffordable. So if there is a recipe book, it would be of great help. Yes, Thank you, sir. You're right, sir. It must be affordable. It must be available everywhere. As far as that coconut flour is concerned, at the moment it's a little expensive,
as Dr. Shivkumar has already put it, once more and more demand is there, that's how industry responds, sir. More and more people will start manufacturing it, and automatically the price comes down. So, but it is available in our pharmacy itself, the flour, the coconut flour and the almond flour. So you don't have to go hunting anywhere. It is available there. So you can pick it up. And then, see, I like people like Mrs. Pushpa Krishnappa. See, she is sitting at home, hearing her husband, seeing her husband having done so much. She cooks exactly what he wants. She takes photograph of it. She has now made a cookery book. South Indian, Bengaluru, yav tara madbodu, which is with available vegetables, it will be given to you, sir. That's a very good idea, and we'll make it available both in English and in Kannada, and maybe in future in all languages. We want this to become a movement. That is our goal. It cannot be made a movement by doctors. It can be made a movement by people like you. ನೀವು ನಾಳೆ ಡಾಕ್ಟ್ರಿಗೆ ಹೋಗಿ ಅವ್ರನ್ನ ಕನ್ವರ್ಟ್ ಮಾಡ್ಬೋದು. You know how doctors change to this? See, we don't usually want to change status quo. See, something is wrong. For 40, 50 years, we all follow doctor's advice. ಅವರು sugar ತಿನ್ಬೇಡಿ ಅಂದರೆ you're not eating sugar. They say, take some medicine, you have taken his medicines. Yeah, they said, go for a walk, you have gone for a walk. But every time you go to him, your sugar is not under control. Every time he says, adds one more tablet. That means that we should, as doctors, we should introspect. Could there be something wrong in what I'm advising? Why is it, in spite of my advice, things are going downhill? That's what we are not doing. So it's very difficult for a doctor to change easily. I'm not questioning a doctor's intent. Kandita illa. Yakandre, he also follows. See, when I was a diabetic, I was also following the same thing. I didn't know, I was not aware. Only thing, these videos, the one I played for you, one of the early videos that I saw, it says first thing you have to do is disregard the official guidelines, because it's saying something wrong. We followed it for 50 years, and the whole world has become sicker and sicker and sicker. That means there is something wrong. We should introspect. But it is not so easy to change from top. So the change has got to come from bottom. One day, you should have a personal experience like me. I read it, I experiment it, I get the benefit. I'm awestruck. I tell my friends, I tell my colleagues, they do it, they get fantastic results. Then now 2,500 people are already getting, and in my 40 years of practice, I have not had so much satisfaction as I have had in the last 6 months because of these results. I have not heard one person reversing his diabetes, and there we have, I don't know if you have seen the results, more than 350 people already completely reversed. More than 900 people have gone, the medicines have gone down by half. And as Shivkumar has said, maybe thousands, if not lakhs of people who have seen the video and following it at home could have got benefited from it. So this movement I want you to. So once you get such great results, you not only lose weight, your sugar comes down, BP comes down, your cholesterol comes down, you go with this report to your doctor. Tell him, look, this has happened. So what did you do? No, I'm following. Especially if you use the word keto, he'll say, what's wrong with you? Keto, you'll kill yourself. Because olden days, one keto was started that time, which was a zero carb, high protein diet, which did have its problem. This is not that keto. This is a well-balanced, low-carb, healthy fat, well-calibrated diet. And now this has been scientifically proven to give fantastic results. So when you show this, maybe first patient he may dismiss, second patient he may dismiss. When 4 and 5 patients go to him, he will start introspecting. Maybe they are right. Maybe I should also change. So only then doctors will start changing and telling patients about it. Till then, you will have to become a doctor. You tell your neighbors, you tell your relatives, you tell your colleagues. What changes if you could strictly follow will definitely get results. There is no doubt about it. It is simple. It's no rocket science. ನಿಮಗೆ ಶುಗರ್ ಆಗೋದಿಲ್ಲ, ನಿಮಗೆ ಕಾರ್ಬೋಹೈಡ್ರೇಟ್ಸ್ ಆಗೋದಿಲ್ಲ, ಅದನ್ನು ಡೋಂಟ್ ಈಟ್ ಇಟ್. ನಿಮಗೆ ಯಾರಾದರೂ ಒಂದು ಅಲರ್ಜಿ ಇದ್ದರೆ, ಅಲರ್ಜಿ ಟು ಲ್ಯಾಕ್ಟೋಸ್, ಅಲರ್ಜಿ ಟು ಗ್ಲೂಟಿನ್ ಇದ್ದರೆ, ಯು ವಿಲ್ ನಾಟ್ ಟೇಕ್ ಇಟ್. ಬಟ್ ದಿಸ್ ಇಸ್ ಲೋ ಗ್ರೇಡ್ ಅಲರ್ಜಿ, slow poison. It is so slow that you don't recognize it, so you keep on eating it. But now that we know it,
you stop it, and then you tell others, they'll also have fantastic results. So that's why I said each one must teach 100. Only problem here is where you require some medical advice is, as soon as you start taking these tablets, your sugars will drop dramatically if you follow it very strictly. Especially if you are on insulin, you will go into what is called low sugars, hypoglycemia, which is very, very dangerous. You will have giddiness and you may faint and fall, and then ultimately somebody will say, "Yeneno diet, our doctor tells me tagonde nodi, ivaga enaitu anta." That's because you're not giving the body sugar and you're injecting yourself with insulin. The insulin is forcing the sugar to go very low. So that insulin needs to be cut, and if you're taking very strong tablets, they need to be cut accordingly. So you need to keep on checking your sugars and get some medical advice as to how to cut it. You can get in touch with us, we'll also help you. That is the only role for a doctor here. Otherwise, ಏನಿದೆ ಮಾ, ಅದು ಗ್ರೇನ್ಸ್ ತಿನ್ನಬೇಡಿ, ಸ್ವೀಟ್ಸ್ ತಿನ್ನಬೇಡಿ, ಸ್ವಲ್ಪ ಎಕ್ಸಸೈಸ್ ಮಾಡಿ, and you see the result for yourself. Within weeks, 3-4 weeks, if you follow it religiously. Yeah. Sir, namaskara. Yeah. Sir, ನಾನು 52. Yeah. Hold it close to your mouth. ಸರ್ ನಮಸ್ಕಾರ. Yeah. ನಾನು ವಿಶ್ವನಾಥ್ ಅಂತ, 52 years old ಸರ್. ಹಾಂ. ನಾನು ಸುಲಭ್ ಇಂಟರ್ನ್ಯಾಷನಲಲ್ಲಿ ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಲಾಸ್ಟ್ 32 ಇಯರ್ಸಿಂದ ಮಾಡ್ತಾ ಇದ್ದೀನಿ ಸರ್. ನನಗೆ ಲಾಸ್ಟ್ 20 ಇಯರ್ಸಿಂದ ನನಗೆ ಶುಗರ್ ಇದೆ ಸರ್. 20 ಇಯರ್ಸಿಂದ ರೆಗ್ಯುಲರ್ಲಿ ನಾನು ಹಾಸ್ಪಿಟ್ಲಿಗೆ ಯಾವುದು ಹೆಸರು ಹೇಳಲ್ಲ, ರೆಗ್ಯುಲರ್ಲಿ ಸ್ಪೆಷಲಿಸ್ಟ್ಗೆ ಹೋಗ್ತಿದ್ದೀನಿ. ಮಣಿಪಾಲು ಭಾಳ ಹಾಸ್ಪಿಟ್ಲಿಗೆ ಡಯಾಬಿಟೀಸ್ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಶುರುವಾತ್ನಲ್ಲಿ 1-2 ಟ್ಯಾಬ್ಲೆಟ್ ಇತ್ತು, ಒಂದಿತ್ತು. ಇವತ್ತು ಎಷ್ಟಾಗಿದೆ ಅಂದರೆ ಸುಮಾರು 15-20 ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಿ, ಜೊತೆಗೆ ಇನ್ಸುಲಿನ್ನು ತೊಗೊಳ್ತಾ ಇದ್ದೀನಿ ಸರ್. ನಾನು ರೆಗ್ಯುಲರ್ಲಿ ನಿಮ್ಮ ಹಾಸ್ಪಿಟ್ಲಿಗೆ ಬರ್ತಾ ಇದ್ದೀನಿ ಸರ್. ಲಾಸ್ಟ್ 15 ಇಯರ್ಸಿಂದನೇ ಎವ್ರಿ ಇಯರ್ ಇದು ಐ ಚೆಕಪ್ಪಿಗೆ ಅಂತ ಬರ್ತಾ ಇದ್ದೆ. ನಾನು ಯಾವಾಗಲೂ ಇದಕ್ಕೆಲ್ಲ ಇಂಟ್ರ್ಯಾಕ್ಷನ್ ಮಾಡಿರಲಿಲ್ಲ. ಒಂದು ಸರಿ ನಿಮ್ಮದು ಸೆಷನ್ ಬಂದಿತ್ತು ಲಾಸ್ಟ್ 3 months ಬ್ಯಾಕ್ ಏನೋ ಟಿ ವಿಯಲ್ಲಿ ಸರ್. ಒಂದು 5 minutes ನೋಡಿದೆ, ಅದು ನಿಮ್ಮದು ಜಾಸ್ತಿ ಹೊತ್ತಿತ್ತು, ನಾನೆಲ್ಲ ಹೋಗ್ತಾ ಇದ್ದೆ. ಒಂದು 5 minutes ನೋಡಿದೆ. ಅವತ್ತು ಒಂದು ಸರಿ ಕನ್ಸಲ್ಟ್ ಮಾಡುವ ಅಂತಂತ ಇದು ಮಾಡಿದೆ. ಬಟ್ ಮತ್ತೆ ಬ್ಯುಸಿಯಲ್ಲಿ ನಾನು ಸ್ವಲ್ಪ ಬ್ಯುಸಿ ಶೆಡ್ಯೂಲ್ಡು, ಅದಕ್ಕೆ ನಾನು ಅದನ್ನು ಮತ್ತೆ ಇದು ಮಾಡಲಿಲ್ಲ. ಲಾಸ್ಟ್ 2 months ಬ್ಯಾಕು ನಾನು ಐ ಚೆಕಪ್ಪಿಗೆ ಬಂದಿದ್ದೆ. ನಾನು ನಮ್ಮ ವೈಫ್ ಜೊತೆಗೆ ಬಂದಿದ್ದೆ ಸರ್. ಅವಾಗ ಎಲ್ಲ ಐ ಚೆಕಪ್ ಆಯಿತು, ಸ್ವಲ್ಪ ಫ್ರೀ ಇದ್ದೆ, ಏನೋ ಇನ್ನೂ ಬ್ಯುಸಿ ಇತ್ತು ನಿಮ್ದು ಇದಿರಲ್ಲ. ನಾನು ಅವಾಗ ಇದು ನೋಡಿದಾಗ ಡಾಕ್ಟ್ರು ಕೃಷ್ಣಪ್ಪ ಸಾಹೇಬರು ಸಿಕ್ಕರು. ನೋಡುವ ಮೇಲೆ ಹೋದ ನನಗೆ. ಬಟ್ ಸರ್ಪ್ರೈಸ್ ಏನಾಯ್ತು ಅಂದರೆ, ನೀವು ಐ ಸ್ಪೆಷಲಿಸ್ಟ್ ಆಗಿ ಇದನ್ನ ಹೆಂಗೆ ಮಾಡ್ತಾರೆ, ಎಂತೆಂತೋ ನಾನು ಸ್ಪೆಷಲಿಸ್ಟ್ ಹತ್ರ ತೋರಿಸಿದ್ದೀನಿ, ಇದನ್ನ ಯಾಕೆ ತೋರಿಸೋದಂತ ಐ ವಾಸ್ ಜಸ್ಟ್ ಡಿಲೇಯಿಂಗ್ ಫಾರ್ 3 months. ಆದ್ರೂ ಈ ಸರಿ ಬಂದಾಗ ಡಾಕ್ಟರ್ ಕೃಷ್ಣಪ್ಪ ನೀವು ಒಂದು ಸರಿ ಟ್ರೈ ಮಾಡಿ. ನಾನು ಅವತ್ತು ಐ ವಾಸ್ ಲಿಟ್ಲು ಶಾರ್ಟ್ ಟೆಂಪರ್ಡ್, ನನಗೆ ಮೀಟಿಂಗ್ ಇತ್ತು. ಆದ್ರೂ ಕೃಷ್ಣಪ್ಪರಿಗೆ ಹೇಳಿ, ಸರ್ ನನಗೆ 1 ತಾಸು ವೇಸ್ಟ್ ಮಾಡಿಬಿಟ್ರೆ ನನಗೆ. ಆದ್ರೂ ಪಾಪ ಅವರು ಕೂಲಾಗಿ ಹೇಳಿದ್ರು, ಡೋಂಟ್ ವರಿ, ಅದನ್ನು ಇದು ಮಾಡಬೇಕು ಅಂತ. ಜಸ್ಟ್ 2 months ಆಯ್ತು ಸರ್. ಮತ್ತು ಅವತ್ತೆಲ್ಲ ಅವರು ನನಗೆ ಇದನ್ನು ಕೊಟ್ಟರು. ಮತ್ತು ಅವ್ರು ಡಾಕ್ಟರ್ ಶೈಲಜಾ ಅಂತ ಇದ್ದರು ಅಂತ, ಡಾಕ್ಟರ್ ಶೈಲಜಾ ಅವ್ರ ಹತ್ರ ಕರ್ಕೊಂಡು ಹೋದರು. ನೆಕ್ಸ್ಟು ನಾನು ನಮ್ಮ ವೈಫ್ ಜೊತೆಗೆ ಬಂದಿದ್ದೆ ಸರ್. ಅವೆಲ್ಲ ಹೇಳಿದ್ರು. ಜಸ್ಟ್ ನಾಟ್ ಇವನ್ 2 months ನಾನು ರೆಗ್ಯುಲರ್ಲಿ ಫಾಲೋ ಮಾಡ್ತಾಯಿದ್ದೀನಿ ನಿಮ್ಮ ಮೆಡಿಸಿನ್ ಅಂದರೆ ನಿಮ್ಮ ಡೈಟ್ ಇದನ್ನು ಮಾಡ್ತಾಯಿದ್ದೀನಿ ಸರ್. ಮತ್ತು ಇದು ಸ್ಪ್ರೌಟ್ಸು ಎಲ್ಲ ತೊಗೊಳ್ತಾ ಇದ್ದೀನಿ. ಆಲ್ಮೋಸ್ಟ್ 30% ನನ್ನ ಮೆಡಿಸಿನ್ ಎಲ್ಲ ಕಡಿಮೆ ಆಗಿದೆ. ಜಸ್ಟ್ ನಾಟ್ ಇವನ್ 2 months. ಸಡನ್ಲಿ ನಂದು ಇವನ್ ರೆಡ್ಯೂಸ್ ಆಗಿಬಿಟ್ಟಿತ್ತು. ನಾನು ಇಮಿಡಿಯೇಟ್ಲಿ ಇನ್ಸುಲಿನ್ನು ಡೌನ್ ಮಾಡಿಬಿಟ್ಟೆ. ನಮ್ಮ ವೈಫು ವರಿ ಮಾಡ್ಬಿಟ್ಟು, ಏನು ಇಷ್ಟುಕೊಂಡು ರಾತ್ರಿ 1:30 ಸಡನ್ಲಿ ನನಗೆ ತುಂಬ ಕಡಿಮೆ ಆಗಿಬಿಟ್ಟಿತ್ತು. ನಮ್ಮ ವೈಫು ಶಿ ವಾಸ್ ಸಡನ್ಲಿ ಶಾಕ್ಡ್. ಏನಿಲ್ಲ. ಮತ್ತು ನೆಕ್ಸ್ಟ್ ಡೇ ಫೋನ್ ಮಾಡಿದೆ, ರೆಡ್ಯೂಸ್ ಮಾಡಿ ತೊಂದರೆ ಇಲ್ಲ ಅಂತಂದು. ಅಂದರೆ ಆಲ್ಮೋಸ್ಟ್ ನಾಟ್ 2 months ಓವರ್ 16th ಬಂದಿದ್ದೆ ನಾನು. 16th ಜೂನ್ ಇರ್ಬೇಕು ಸರ್, ಜೂನ್ ಕರೆಕ್ಟ್. ಇನ್ನು ನಾನು 3 months ಆದಮೇಲೆ ಹೋಗೋಣ, 1 month ಆದಮೇಲೆ ಬರ್ರಿ ಅಂತ ಹೇಳಿದ್ರು. ಬಟ್ ನಾನು 3 months ಆಮೇಲೆ ಒಮ್ಮೆಲೆ ಬಂದರೆ ಒಳ್ಳೇದು ಅಂದ್ಕೊಂಡು ಎಲ್ಲ ನೋಡೋಣ ಅಂತ ಇದು ಮಾಡಿ ಇವತ್ತು 30 months 30% ಎಲ್ಲ ಮೆಡಿಸಿನು ರೆಡ್ಯೂಸ್ ಮಾಡಿದ್ದೀನಿ ಸರ್. ಐ ಆಮ್ ವೆರಿ ಹ್ಯಾಪಿ. ಓನ್ಲಿ ಅಂದರೆ ಸ್ವಲ್ಪ ವೆಯ್ಟ್ ರೆಡ್ಯೂಸ್ ಆಗ್ತಾಯಿದೆ ಅಷ್ಟೇ ಹೊರತು, ಅದರ್ವೈಸ್ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಮೆಡಿಸಿನ್ ಆ್ಯಂಡ್ ಆಲ್. ಮತ್ತು ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಮೈ ವೈಫ್ ಸರ್. ಎಲ್ಲ ಸಪೋರ್ಟಿವ್, ಏನು ಬೇಕೋ ಮಾಡಿಕೊಡ್ತಾ ಇದ್ದಾರೆ. ಇನ್ ದ ಬಿಗಿನಿಂಗ್ ನನಗೂ ತಿನ್ಲಿಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು. ಬಟ್ ಐ ಆಮ್ ವೆರಿ ಹ್ಯಾಪಿ. ವೆರಿ ಗುಡ್. ರೈಸ್ ಅಂತೂ ಮುಟ್ಟೋದೇ ಇಲ್ಲ ನಾನು ಈಗಂತೂ. ಅವ್ರಿಗೇನು ಗಡಿಬಿಡಿ, ಈವನ್ ಮ್ಯಾರೇಜ್ಗೆ ಹೋದ್ರೂ ಮುಟ್ಟಲ್ಲ. ನನಗೆ ಅಷ್ಟಿದಾಗ್ಬಿಟ್ಟಿದೆ ಅಂದರೆ ಅದು ಒಂಥರ ಈಗ ಅದೇ ಅಡಿಕ್ಟ್ ಆಗ್ಬಿಟ್ಟಿದೆ. ಅದು ತಿಂದರೆ ಎಷ್ಟಿದೆ ಅಂತ. ಮತ್ತೆ ಎಷ್ಟು ತುಂಬ ಲೈಟ್ ಅನಿಸುತ್ತೆ ಸರ್. ವೆರಿ ಗುಡ್. ವೈಫ್ ಬಗ್ಗೆ ಹೇಳಿ ನಂಗೆ ತುಂಬಾ ಖುಷಿ ಆಯ್ತು. ಹೌದು ಸರ್, ಯಾಕಂದ್ರೆ ಅವ್ರು ಇರಬೇಕು. ಯಾಕಂದ್ರೆ ವಿದೌಟ್ ದೇರ್ ಸಪೋರ್ಟ್ ದಿಸ್ ಇಸ್ ನಾಟ್ ಪಾಸಿಬಲ್. ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಅವರ್ ಸರ್. ಯಾಕಂತ ಅವಳು ಎಲ್ಲ ಕೇರ್ ತಗೊಂಡು ಆಲ್ ದ ಲೇಡೀಸ್ ಯಾವುದು ಇದು ಕೊಡಬೇಕು, ಅದು ಏನಾಗುತ್ತೆ ಪಾಪ ನಮಗೊಬ್ಬರಿಗೇನೆ ಮಾಡ್ಬೇಕಾಗ್ತಿರುತ್ತೆ. ನಾನು ಅಂದೆ ಎಲ್ಲರಿಗೂ ಮಾಡಿಬಿಡು. ಖಂಡಿತ. ಆಕ್ಚುಲಿ ನೀವು ಹೇಳೋ ಸಜೆಷನ್ ವೆರಿ ಗುಡ್. ಸಿ
ನೀವು ಆ್ಯಕ್ಚುಲಿ ಆ್ಯಸ್ ಐ ಸಿ ಯು ಆರ್ ನಾಟ್ ಓವರ್ ವೆಯ್ಟ್. ಇದಕ್ಕೆ ಒಂದು ಫೆನಾಮಿನ ಇದೆ, ದ ಥಿನ್ ಫ್ಯಾಟ್ ಇಂಡಿಯನ್ ಅಂತ. ಅದು ಇಂಡಿಯಾದಲ್ಲೇ ತುಂಬ ಕಾಮನ್. ಥಿನ್ ಪೀಪಲ್ಗೆ ಶುಗರ್ ಇರುತ್ತೆ, ಬಿ ಪಿ ಇರುತ್ತೆ, ಕೊಲೆಸ್ಟ್ರಾಲ್ ಇರುತ್ತೆ, ಹಾರ್ಟ್ ಅಟ್ಯಾಕು ಆಗಿರುತ್ತೆ. ಅಂದರೆ 25% ಆಫ್ ದ ಪೀಪಲ್ ಹೂ ಆರ್ ನಾರ್ಮಲ್ ವೆಯ್ಟ್ ಕ್ಯಾನ್ ಹ್ಯಾವ್ ವಾಟ್ ಈಸ್ ಕಾಲ್ಡ್ ಇಂಟರ್ನಲ್ ಫ್ಯಾಟ್. ಅಂದರೆ ಹೊರಗಡೆ ಫ್ಯಾಟ್ ಇರೋದಿಲ್ಲ, ಅವರು ಸಬ್ಕ್ಯೂಟೇನಿಯಸ್ ಫ್ಯಾಟ್ ಇರೋದಿಲ್ಲ, ಒಳಗಡೆ ಫ್ಯಾಟ್ ಅರೌಂಡ್ ದ ಲಿವರ್, ಫ್ಯಾಟ್ ಅರೌಂಡ್ ದ ಹಾರ್ಟ್, ಫ್ಯಾಟ್ ಅರೌಂಡ್ ದ ಪ್ಯಾನ್ಕ್ರಿಯಾಸ್, ಫ್ಯಾಟ್ ಅರೌಂಡ್ ದ ಕಿಡ್ನಿ. That fat is dangerous fat. That fat is killing. That's exactly what's happening. And the weight down adre, let it come down. Don't worry, less burden on your heart. And the body knows how to look after itself. Only thing you have to give it a chance. Now that wife is helping you to give it a chance, it will look after what should be a normal weight. I will not dictate. Because getting that inside fat out is very, very important. And that's exactly what this diet is doing. ಸರ್ ಅದು ಕ್ರೀಮ್ ತಿನ್ಬೋದು ಅಂತ ಹೇಳ್ತೇವೆ. ಕ್ರೀಮ್ ಅಂದ್ರೆ ಅದೇನು ಕೆನೆನಾ ಅಥವಾ ಕೆನೆ ಸರ್? ಕ್ರೀಮು ಫ್ಯಾಟ್. ಓಕೆ ಓಕೆ ಓಕೆ. ಫ್ಯಾಟ್ ಫಿಯರ್ ಹೋಗಬೇಕು. ಆಲ್ ದಿಸ್ ಪ್ರಾಬ್ಲಮ್ ಸ್ಟಾರ್ಟೆಡ್ ಬಿಕಾಸ್ 50 years ago somebody created, especially in the West, fat fear. They came to the simple conclusion, fat causes people fat. And once you become fat, you get heart attack and you die. Very simple, and it looks quite common sense. Correct. But that is not true. Now it has been found out. It's not fat that is causing you fat. It is actually sweets and carbohydrates that drive your fatness and your cholesterols. Adu. And ad hege anta, I don't know if you saw that film, she has said, hinted a little. So when you have to lower your carbohydrates. When you start running on fat, you eat fat, you burn fat. They say set a thief to catch a thief. You must fight fire with fire. That's exactly what you're doing. And you will burn. And I have lost 12 kgs. ಅಲ್ಲಿ ನೋಡಿ, ನಂದು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಹಾಕಿದ್ದೀನಿ ನಾನು ನಿಮಗೆ. ನಾನು 12 ಮಾತ್ರೆ ತಗೊತಾ ಇದ್ದೆ, ನಿಮ್ಮ ಥರ ಎಲ್ಲ ಹೋಯ್ತು. ಜಸ್ಟ್ ಯು ಆರ್ ಆನ್ ಟ್ರ್ಯಾಕ್, ಜಸ್ಟ್ ಬಿ ವಿತ್ ಇಟ್. ಇಟ್ಸ್ ಮ್ಯಾಟರ್ ಆಫ್ ಫ್ಯೂ ಮಂತ್ಸ್ ಬಿಫೋರ್ ಯು ಸ್ಟಾಪ್ ಆಲ್ ಯೋರ್ ಟ್ಯಾಬ್ಲೆಟ್ಸ್. ಯು ಜಸ್ಟ್ ಸಿ ವಾಟ್ಸ್ I'm very much thankful to you, that will be a sir. miracle. I am very much thankful to you because you are doing the selfless job, thankless job. ಯಾಕಂತ ನಿಮ್ದು ಪ್ರೊಫೆಷನ್ನೇ ಆ್ಯಕ್ಚುಲಿ ಡಿಫ್ರೆಂಟು. ಆದರೆ ಇದನ್ನು ಮಾಡ್ತಾ ಇದ್ದೀರಲ್ಲ ಜನಗಳಿಗೋಸ್ಕರವಾಗಿ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಯು ಸರ್. ಯಾಕಂತ ಜನಗಳಿಗೆ ಗೊತ್ತಾಗಲಿ. ಯಾಕಂತ ನಿಮಗೇನು ಇದರಿಂದ ಇಂಡೈರೆಕ್ಟ್ಲಿ ಬೆನಿಫಿಟ್ ಇಲ್ಲ. ಮತ್ತೆ ನಿಮ್ಮ ಹತ್ರ ಏನು ಮೆಡಿಸಿನ್ ತೊಗೋಬೇಕು, ಏನೇ ಒಂದು ಯಾವುದಕ್ಕೂ ಹೇಳಲ್ಲ ನೀವು. ಯಾವಾಗಲೂ ನನಗೆ ಅದು ಲೈಕ್ ಆಯಿತು. ಇವಾಗ ಎಲ್ಲೇ ಹಾಸ್ಪಿಟ್ಲಿಗೆ ಹೋದ್ರು, ಇಲ್ಲ ರೈಸ್ ತಿನ್ನಿರಿ, ಎಲ್ಲದೂ ತಿನ್ನಿರಿ, ಏನು ಶುಗರ್ ಬಿಟ್ಟು ಎಲ್ಲ ತಿನ್ನಿರಿ ಅಂತ. ಬಟ್ ಏನು ತಿಂದ್ರೂ ಅದು ಒಂಥರ ಪಾಯ್ಸನ್ನೇ ಆಗಿಬಿಟ್ಟಿದೆ ಈಗ. ಆದರೆ ಅದು ಮಾಡ್ತಾ ಇಲ್ಲ ನಿಮ್ಮ ಇವರು ಡಾಕ್ಟರ್ಸ್ಗಳು ಸರ್. ಭಾಳ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಆಲ್ ಟೀಮ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನೀವು ಹೇಳಿ ಏನಾಗುತ್ತೆ ಅಂದರೆ, ದ ಪ್ರೆಸೆಂಟ್ ಹೆಲ್ತ್ ಕೇರ್ ಸಿಸ್ಟಮ್ ಈಸ್ ನೈದರ್ ಹೆಲ್ತಿ, ನಾರ್ ಕೇರಿಂಗ್, ನಾರ್ ಅ ಸಿಸ್ಟಮ್. ಐ ಆಮ್ ಸಾರಿ ಟು ಸೇ ದಟ್. ವಿ ವೇಟ್ ಫಾರ್ ಪೀಪಲ್ ಟು ಗೆಟ್ ಸಿಕ್ ಆ್ಯಂಡ್ ದೆನ್ ವಿ ಟ್ರೀಟ್ ದೆಮ್. We have ingenious ways of treating them at a fancy price. That is not health care, that is sick care. The primary duty of a doctor is not to treat sick people, is to prevent people from getting sick. Like the primary duty of the police is not to catch the criminal, but to prevent crime. Doctor and police must become irrelevant. Doctor in the dura area anta heltini nanu ivaga patient ge, no problem. So that's our aim, and we just want this movement to take off with your help. You have to teach 100 people after you see these results. That's most important for you. Yes, ma'am. Sir, I am Dr. Trishula. I myself is a doctor. Actually, there is one program known as Freedom from Diabetics. Yes. You must have heard. Yes. I joined for that program. They also have same line of treatment. Yes, yes. But what they say is you avoid milk products. Yes. Yes. They say you completely avoid milk products, and they say that brown rice, that you can try. Actually, I tried that. It helped me a lot. Yes. I lost almost 8 kgs, and my tablet dose became very less. And they do advise intermittent fasting Yes. also. What is your advice, sir, for that? Definitely intermittent fasting and fasting extremely good. That's I too what have usually they say. I have my dinner, of course, just a bowl of salad, 6 o'clock, and for 14 hours, that morning that's 8 what o'clock they till say, then, I don't have anything. So that's about 14 hours fasting. 14 It hours gives fasting. extreme good results. Yeah, that's what they show. Full time, if you can fast for 24 hours, 48 hours, which our ancestors did, and that is the practice in every religion. Yeah, that's There what is they say. goodness in intermittent fasting and fasting. So that if you they can. say your fat starts burning and Yes, you will lose yes. the weight. That's very true. What they Since say. you spoke about milk,
See, I too initially started with what's called a vegan diet. Vegan that's is what they say. no meat, no milk. Okay? It did give any diet, first thing when we go into this diet, any diet that gives up the junk. Junk andre sugars, your processed foods, overeating, ice cream, adella bitbitre 50% problem will be solved. You will get results. But ನಾನು ಇಷ್ಟು ಹೇಳಿನೇ ಪೀಪಲ್ ಥಿಂಕ್ ಇಟ್ಸ್ ವೆರಿ ರಿಸ್ಟ್ರಿಕ್ಟಿವ್. ಸೊ ಇದೆಲ್ಲ ಬಿಟ್ಟ ಮೇಲೆ ಇನ್ನೇನು ತಿನ್ನೋ ಸಾರ್ ಅಂತ ಹೇಳ್ತಾರೆ. 1000 ಐಟಮ್ ಇದೆ ತಿನ್ನೋಕ್ಕೆ. ಇವಾಗ ಕೃಷ್ಣಪ್ಪ ಅವ್ರದ್ದು ಬುಕ್ ನೋಡಿ, ಪುಷ್ಪ ಅವ್ರದ್ದು ಬುಕ್ ನೋಡಿ ನಾವು ಹೇಳ್ತೀವಿ ಏನಿದೆ ಅಂತ. ಸೊ ದೆನ್ ಐ ಡಗ್ ಅ ಲಿಟಲ್ ಡೀಪ್ ಇನ್ ಟು ಇಟ್. ಆಸ್ ಫಾರ್ ಆಸ್ ಹೆಲ್ತ್ ಆ್ಯಂಡ್ ಸೈನ್ಸ್ ಇಸ್ ಕನ್ಸರ್ನ್, ದೇರ್ ಇಸ್ ನಥಿಂಗ್ ಟು ಶೋ ದ್ಯಾಟ್ milk is unhealthy. You can have one thing I am telling you, not skimmed milk as we have been told. You should have full fat milk, just the opposite. Yakandre fat is important for us. ನೀವು ಅದು ಫ್ಯಾಟ್ ಮಿಲ್ಕಿಂದ ತೆಗೆದ್ರೆ that has more carbohydrate and your sugar levels tend to go up. Have full fat milk, have cream, have cheese, have butter, have ghee, but don't have sugars and carbs. You will see miracle happening in your life. Thank you, madam. ಹೇಳಿ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಶಿವಾನಂದ್ ಅಂತ. ನಾನು ಇಲ್ಲಿ ಬೊಮ್ಮಸಂದ್ರ ಬ್ರಾಂಚಲ್ಲಿ ಡಾಕ್ಟರ್ ನರೇಂದ್ರ ಅವರ ಭೇಟಿಯಾಗಿದ್ದೆ. ಅವರು ಈ LCHF ಡಯಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರು. ಓಕೆ. ನಾನು ಜೂನ್ ಸ್ಟಾರ್ಟಿಂಗಲ್ಲಿ LCHF ಡಯಟ್ ಸ್ಟಾರ್ಟ್ ಮಾಡಿದ್ದು. ದೆನ್ ಐ ವಾಸ್ ಅರೌಂಡ್ 80 kgs. ನೌ ಐ ಆಮ್ ರೆಡ್ಯೂಸ್ಡ್ ಟು ಆಲ್ಮೋಸ್ಟ್ 69. ಸೊ 11 kgs reduced in span of 2 months. Yeah. So it's a weight reduction is a good thing, which I agree, which everyone agree, of course. But ಇನ್ನು ಎಷ್ಟು ರಿಡ್ಯೂಸ್ ಆಗುತ್ತೆ ಇದು ಗೊತ್ತಿಲ್ಲ ನನಗೆ. If I continue for another 3 or 6 months, according to my height, actually I should be something like 68 kilos. So if I continue this LCHF diet, ಇನ್ನು ಎಷ್ಟು ರಿಡ್ಯೂಸ್ ಆಗುತ್ತೆ ವೆಯ್ಟು ಗೊತ್ತಿಲ್ಲ. ಮನೇಲಿ ನೋಡಿದ್ರೆ ನೀವು ತುಂಬಾ ಸಣ್ಣ ಆಗ್ತಾ ಇದ್ದೀರಾ, ಇದನ್ನ ಬಿಟ್ಬಿಡಿ, ಇದನ್ನ ನಾರ್ಮಲ್ ಫುಡ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. See, our idea of health is somebody who's chubby, round, face with bitre, oh, ye kya health hai anta. Nahi, that is wrong. Your body knows what weight it should maintain. It will look after. Most probably you will stabilize around 65 to 68 kgs and it will not go further. So you just leave it for you give it healthy food and leave the body to decide where you will stand as far as your weight is concerned. Actually, this is the number 1 diet in the world which has been scientifically proven by research called direct research done in England to be number 1 diet for weight loss. Some people only use this for weight loss. Fantastic results. But that is only a sideshow. Your body getting back its health is most important. All your internal fat will simply get absorbed. All your vessels will open up, your heart, your brain, everything will function better. Your mental fog will go, especially you are young, people like me who are almost 70 years. Before when I used to stand up in front of some people to talk, my brain used to sit down. That was the problem. But now that's not there. Anyway, congratulations, don't worry, continue, you're on the right track, and it is for life. Please, everybody must think, low carb is not a diet, it's a lifestyle. Andre, you must change it. So tomorrow, see, you have gone right, you have lost weight, you have lost sugar, you have lost your tablets, everything. Ella sari hoytallappa. If you get back your bad diet, all your bad diseases will be waiting to come back. Because here we are using food as medicine. Food as medicine. Thousands of years back, Hippocrates said that. Use food as medicine. ನಮ್ಮ ಇದರಲ್ಲೇ ಹೇಳ್ತಾರಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. You must apply that. ಅಷ್ಟೇ, it's an old principle that we are following. All right? Now I would thank you. One more question, sir. Yeah. LCHF ಒಂದು ಕ್ವಶನ್ ಆಯಿತು. ಇನ್ನೊಂದು, when you said about carbohydrate intolerance, how long this will prevail in an individual? ಏನು ಇಂಟಾಲರೆನ್ಸ್ ಹೇಳಿದ್ರಿ? ಕಾರ್ಬೋಹೈಡ್ರೇಟ್ ಇಂಟಾಲರೆನ್ಸ್. Carbohydrate intolerance you already got now. If you are a diabetic or a pre-diabetic, that means body has fought almost for 10-15 years to keep it going. First insulin increase ಮಾಡಿ sugar down ಆಗುತ್ತೆ, ನೀವು ಟೆಸ್ಟ್ ಮಾಡಿದ್ರೆ you are normal ಅನ್ಸುತ್ತೆ. But once it is completely broken down, you are carbohydrate intolerant and you are not likely to become fully carbohydrate sensitive like when you were young 20-30 years back. Not likely. But maybe after over the years, you may be able to take a little, whole foods like, brown rice, a little. ಆಗ್ಬೋದು.
ಬಟ್ ನೀವು ಕಂಪ್ಲೀಟಾಗಿ ಮೊದಲಿನ ಥರ ಎಷ್ಟು ಐಸ್ ಕ್ರೀಮ್ ಬೇಕಾದ್ರೂ ತಿನ್ಬೋದು, ಏನು ಸ್ವೀಟ್ ಬೇಕಾದ್ರೂ ತಿನ್ಬೋದು ಅಂದರೆ ಡೆಫಿನೆಟ್ಲಿ ಇಟ್ ನಾಟ್ ವರ್ಕ್. ಎಸ್, ರೈಟ್. ಥ್ಯಾಂಕ್ ಯು ಸರ್. ಹೇಳಿ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಜಗದೀಶ್ ಅಂತ. ಹಾಂ. ನನಗೆ 64 ಇಯರ್ಸ್ ಈಗ. ನನಗೆ 23-24 ವರ್ಷದಿಂದ ಡಯಾಬಿಟಿಸ್ ಇದೆ. ಮೊದಲು ನಾನು ರಿವರ್ಸ್ ಡಯಾಬಿಟಿಕ್ ಕ್ಲಿನಿಕ್ ಇದ್ರ ಬಗ್ಗೆ ಗೊತ್ತಿತ್ತಿಲ್ಲ. ಆಮೇಲೆ ತಾವು ಐ ಸ್ಪೆಷಲಿಸ್ಟ್ ಅಂತ ಗೊತ್ತಿತ್ತು ನನಗೆ. ಸುಮಾರು ಒಂದು 35 ವರ್ಷದಿಂದನೂ ಗೊತ್ತು ನನಗೆ. ಆದರೆ ಇದನ್ನು ನಾನು ಎಲ್ಲ ಯೂಟ್ಯೂಬ್ಸಲ್ಲಿ ಇದರಲ್ಲೆಲ್ಲ ನೋಡ್ತಾ ಇದ್ದಾಗ ರಿವರ್ಸ್ ಡಯಾಬಿಟಿಕ್ ಕ್ಲಿನಿಕ್ಕು ಈ ಥರ ಇದೆ ಅಂತ ಸುಮಾರು ಜನದ್ದು ಗೊತ್ತಿತ್ತು, ನೋಡಿದೆ. ಆವಾಗ ನಾನು ಯಾರ ಹತ್ರ ಹೋಗ್ಬೇಕಂತ ಡಿಸೈಡ್ ಮಾಡಿದೆ. ನನಗೆ ನೀವು ದೇವಯ್ಯ ಪಾರ್ಕ್ ಹತ್ರ ಇದ್ದಾಗ ನಾನು ಬರ್ತಾಯಿದ್ದೆ ಅಲ್ಲಿ. ಇದ್ರ ಮೇಲೆ ನಾನು ಇಲ್ಲೇ ನಾರಾಯಣ ನೇತ್ರಾಲಯ ಭುಜಂಗ್ ಶೆಟ್ಟಿ ಸರ್ ಹತ್ರನೇ ಹೋಗಬೇಕು ಅಂತ ಬಂದಿರೋದು. ಒಂದು. ಎರಡನೇದು ಏನಪ್ಪ ಅಂದರೆ, ಈಗ ನನಗೆ ಮೆಡಿಸನ್ನು ಚೇಂಜ್ ಮಾಡಿದ್ದಾರೆ ಇಲ್ಲಿ ಬಂದ ನಂತರ. ಈಗ ನಾನು ಮೀಲ್ಸ್ ಮಾರ್ನಿಂಗು ನಟ್ಸು ಮತ್ತು ನಂದೇನಿದೆ ಅದೇ ಇದನ್ನು ಮಾಡಿಕೊಂಡು ಮತ್ತೆ ಒಂದು 12 ಗಂಟೆ 11:30 ಏನಾದ್ರು ನೀವು ಹೇಳಿದಾಗೆ ಬೋಲ್ಸ್ ಇದನ್ನೆಲ್ಲ ತಿಂತಾಯಿದ್ದೀನಿ. 5:30 6 ಗಂಟೆಗೆ ಮತ್ತೆ ಹೊಟ್ಟೆ ಹಸ್ದಾಗ ತಿಂತಿದ್ದೀನಿ ನಾನು. 6 ಗಂಟೆ 7 ಗಂಟೆ ಮೇಲೆ ನಾನು 7 ಗಂಟೆ ಮೇಲೆ ಏನೂ ತಿಂತಾಯಿಲ್ಲ. ಇದು ಇವಾಗ ಬಂದಾಗಲ್ಲ, ಮುಂಚೆಯಿಂದನೂ ನಾನು ಇದೇ ಥರ ಮಾಡ್ಕೊಂಬಂದಿರೋದು. ನಾನು ಏನಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಈಗ ನನಗೆ 2 ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ಮಾರ್ನಿಂಗ್ ಒಂದು ನೈಟ್ ಅಂತ. ಈಗ ನಾನು 5:30 6 ಗಂಟೆ ಮೇಲೆ ನಾನು ಏನೂ ತಿಂದಿಲ್ಲ ಅಂದರೆ ಆ ಮಾತ್ರೆ ತೊಗೋಬೇಕಾ ಬೇಡವಾ? ಓಕೆ, ಅದು ಯು ಕುಡ್ ಮೀಟ್ ಅವರ್ ಡಾಕ್ಟರ್ಸ್ ಕೀರ್ತಿ, ಹೇಮಂತ್, ನಾರಾಯಣ್ ಅವ್ರ ಹತ್ರ ಹೋದರೆ, ಡಿಪೆಂಡಿಂಗ್ ಆನ್ ಯುವರ್ ಬ್ಲಡ್ ಶುಗರ್ ಲೆವೆಲ್ಸ್, ಫಾಸ್ಟಿಂಗ್ ಆಗಲಿ ಅಟ್ಲೀಸ್ಟ್ ಅಟ್ ನೈಟ್ ಒಂದು ಸತಿ ನೋಡಿದರೆ ಎಷ್ಟು ಕಮ್ಮಿ ಆಗುತ್ತಂತೆ. ಆ್ಯಂಡ್ ಡಿಪೆಂಡಿಂಗ್ ಆನ್ ಸಮ್ ಟ್ಯಾಬ್ಲೆಟ್ಸ್ ನೀಡ್ ಟು ಬಿ ಗಿವನ್ ಟ್ವೈಸ್ ಅ ಡೇ. ದೇ ಆ್ಯಕ್ಟ್ ಫಾರ್ 12 hours. ಸೊ ಅದಕ್ಕೆ ಪುನಃ ರಿಪೀಟ್ ಮಾಡಬೇಕಾಗುತ್ತೆ. ಬಟ್ ಆಸ್ ಸೂನ್ ಆಸ್ your blood sugars start dropping, they'll definitely cut it down. ಸರ್, ಈಗ our aim is to cut down. ನಾನು ಒಂದು ದಿವಸ ತಗೊಳ್ಳಿಲ್ಲ ಮಧ್ಯದಲ್ಲಿ, ಅಂದರೆ ನನಗೆ ಹೊಟ್ಟೆನೇ ಹಸ್ತಿಲ್ಲ ಅಂದಮೇಲೆ ನಾನು ಯಾಕೆ ತಿನ್ನಬೇಕು ಅಂತ ನಾನು ತಿಂದಿಲ್ಲ. ಕರೆಕ್ಟ್. ನಂತರ ಏನು ಮಾಡಿದೆ, ನಾನು 10:30ಗೆ ನಾನು ಶುಗರ್ ಲೆವೆಲ್ ಚೆಕ್ ಮಾಡಿದೆ, 105 ಬಂತು. ಅಂದರೆ ನಾನು ಅವಾಗ ಫುಡ್ಡು ತಿಂದಿಲ್ಲ, ಟ್ಯಾಬ್ಲೆಟು ತೊಗೊಂಡಿಲ್ಲ. ಫ್ಯಾಂಟಾಸ್ಟಿಕ್. ಸೊ ನೀವೇ ಇವಾಗ ಡಾಕ್ಟರ್ ಆಗಿಬಿಟ್ಟಿದ್ದೀರಾ. ಕರೆಕ್ಟ್, ನೀವು ಹೇಳೋದು ಪರ್ಫೆಕ್ಟು. ನೀವು ಫುಡ್ ತಗೊಳ್ಳಿಲ್ಲ, ಶುಗರು ಡೌನ್ ಇದೆ ಅಂತ ಮಾತ್ರ ನೀವೇ ಕಟ್ ಮಾಡಿಬಿಡ್ಬೋದು. 100%, 105 ಇತ್ತು ಅಂತ ಹೇಳಿದ್ರೆ ಬೇಕಾಗಿಲ್ಲ. ಮತ್ತೆ ಇನ್ನೊಂದು ಪ್ರಶ್ನೆ ಏನಂದರೆ, ಪೊಮೊಗ್ರನೇಟ್ ತಿನ್ಬೋದಾ ಹಣ್ಣಲ್ಲಿ? ಹಣ್ಣಲ್ಲಿ ಆದಷ್ಟು ಮಟ್ಟಿಗೆ ಎಕ್ಸೆಪ್ಟಿಂಗ್, ನಾನು ಹೇಳ್ತೀನಿ, ಬೆರೀಸು, ಫ್ಯೂ ಬೆರೀಸ್ ಆ್ಯಂಡ್ ಅವಕಾಡೋ ಬೇರೆ ಎಲ್ಲ ಅವಾಯ್ಡ್ ಮಾಡೋದು ಒಳ್ಳೆಯದು. ಬಟ್ ಮೇ ಬಿ ಒಂದು 8-10 ಕಾಳು ಪೊಮೊಗ್ರಾನೇಟ್ ತಿಂದರೆ, ಅಲ್ಟಿಮೇಟ್ಲಿ ನಾನು ಆವಾಗ ಹೇಳಿದ್ನಲ್ಲ, ಇಟ್ ಈಸ್ ದ ಪೋರ್ಷನ್ ದಟ್ ಮೇಕ್ಸ್ ದ ಪಾಯ್ಸನ್. ಸೊ ಏನೋ ಒಂದು ಚೂರು ಒಂದು 8-10 ಕಾಳು ತಿಂದರೆ ಐ ಡೋಂಟ್ ಥಿಂಕ್ ಇಟ್ ವಿಲ್ ಮೇಕ್ ಅ ಬಿಗ್ ಡಿಫ್ರೆನ್ಸ್ ಸರ್. ಸೊ ನಾಟ್ ಟು ವರಿ. ಓಕೆ, ಥ್ಯಾಂಕ್ ಯು. ಎಸ್ ಸರ್. ಸೊ ಇವಾಗ ಐ ಥಿಂಕ್ ಹೇಳಿ ಮೇಡಮ್, ಜಸ್ಟ್ ಕ್ವಿಕ್ ಒನ್, ಎನಿಥಿಂಗ್ ಇದ್ರೆ ಒಂದು ಕೊಡು. ನಮಸ್ಕಾರ, ಹೇಳಿ ಅಮ್ಮ. ನಾನು ಜನವರಿಯಲ್ಲಿ ಇಲ್ಲಿಗೆ ಬಂದೆ ರಿವರ್ಸ್ ಡಯಾಬಿಟೀಸ್ ಕನ್ಸಲ್ಟೇಷನ್ಗೆ. ನಂದು ಅವಾಗ ಶುಗರ್ ನಾರ್ಮಲ್ಲೇ ಇತ್ತು. ಆದರೆ ನೀವು ಹೇಳಿದ್ದೆಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ನನಗೆ. ಯಾಕೆಂದರೆ ನನಗೆ ಅಮೆಝಾನಲ್ಲಿ ಬುಕ್ ಮಾಡಿ ಕೀಟೋ ಆಟ ತೊಗೊಳ್ಳೋದು ಮಾಡೋದು ಅದೆಲ್ಲ ತುಂಬ ಕಷ್ಟ ಆಗಿ ನಾನು ಅದನ್ನು ಇನ್ಫಾರ್ಮ್ ಮಾಡಿದೆ ಡಯಾಬಿಟಿಷಿಯನ್ಗೆ. ಇಂಥ ಕಡೆ ಸಿಗುತ್ತಮ್ಮ ಹಾಗೆ ಹೀಗೆ ಅಂದರು. ಅದು ನಂಗೆ ಸ್ವಲ್ಪ ಬುಕ್ ಮಾಡಿ ತರಿಸ್ಕೊಳಕ್ಕಾಗಲಿಲ್ಲ. ಆಮೇಲೆ ನೀವು ಹೇಳಿದಾಗೆ ಇದು ಕೋರ್ಸ್ದು ಮಾಡೋಕ್ಕೆ ಹೋದೆ, ನಂಗೆ ಇಷ್ಟ ಆಯಿತು. ಆದರೆ ನನಗೆ ಥೈರಾಯ್ಡ್ ಇರೋದ್ರಿಂದ ಅದನ್ನು ತಿನ್ನಬೇಡಿ ಅಂತ ಹೇಳಿದ್ರು ಡಾಕ್ಟ್ರು. ಆ ಫುಡ್ ಮಾತ್ರ ನೀವು ತಿನ್ನಬಾರ್ದು, ಬೇರೆ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಈಗ ಅದೆಲ್ಲ ರೊಟ್ಟಿ ಮಾಡೋಕ್ಕೆ ಹೋದರೆ ದಪ್ಪ ಬರುತ್ತೆ, ಟೇಸ್ಟ್ ಬರಲ್ಲ, ಒಂಥರ ಹಿಂಸೆ ಆಗುತ್ತೆ. ನಿಜ, ನೀವು ಹೇಳೋದು ನಿಜ. ನೀವು ಹೇಳೋದು 100% ಕರೆಕ್ಟ್ ಅಮ್ಮ. ನಾನು ತುಂಬ ಪ್ರಾಬ್ಲಮ್ ಆಗ್ಬಿಡ್ತು. ಆಮೇಲೆ ಇವಾಗ ನಾನು ನೋಡಿ ಎಕ್ಸ್ಪೆರಿಮೆಂಟ್ ಮಾಡಿ ಇವಾಗ ನಿನ್ನೆಯಿಂದ ಸುಮಾರು 4 ಡೇಸಿಂದ ಸಾಫ್ಟಾಗಿ ಬರ್ತಾ ಇದೆ, ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಅದು ನೀವು ನಮ್ಗೆ ಹೇಳ್ಕೊಡ್ಬೇಕು. ಇವಾಗ ನಂದು ಆ ಥರ ರೋಟಿ ಆದ ನಮ್ಮ ಮಿಸ್ಸಿಸಿ ಬೈತಾ ಇರ್ತೀನಿ, ಏನು ಚಪಾತಿ ಇದು ಹೆಂಗೆ ತಿನ್ನೋದು ಅಂತ. ಅದಕ್ಕೆ ಇವಾಗ ಪುಷ್ಪ ಅವರು ಎಲ್ಲ ಕ್ಲೀನಾಗಿ ಹೇಳ್ಕೊಡ್ತಾರೆ. ಅವರು ಯೂಟ್ಯೂಬ್ಗಳಲ್ಲಿ ಇಂಗ್ಲೀಷಲ್ಲಿ ಹೇಳ್ತಾ ಇರ್ತಾರೆ, ಮಾಡ್ತಿರ್ತಾರೆ. ಅವ್ರೇನೋ ತುಂಬ ಚೆನ್ನಾಗಿ ಮಾಡಿಬಿಡ್ತಾರೆ. ನಮಗೆ ಮನೇಲಿ ಮಾಡೋಕೆ ಹೋದ್ರೆ ಬರ್ತಾ ಇಲ್ಲ. ಆಮೇಲೆ ಇವಾಗ ಇದ್ದದ್ದು ಹೇಳಬಾರ್ದು, ಇವಾಗ ಕರೆಕ್ಟಾಗಿ ಬರ್ತಾ ಇದೆ. ನಂದೇನು ಡೌಟು ಅಂದರೆ, ನನಗೆ ಅಕಸ್ಮಾತ್ ಇವೆಲ್ಲ ತಿಂತಿರ್ತೀವಲ್ಲ, ಇದೇ ತಿಂತಾ ಇದ್ದೀನಿ ನಾನು, ಕೀಟೋ ಆಟ ಇವೆಲ್ಲ ತಿಂತಾ ಇದ್ದೀನಿ. ನಂದೇನು ಡೌಟು ಅಂದರೆ ಕಹಿ ಬರುತ್ತದು. ನಂಗೆ ಪ್ರಿಸರ್ವೇಷನ್ ಮೆಥಡ್ ಗೊತ್ತಿಲ್ಲ. ಫ್ರಿಡ್ಜಲ್ಲಿ ಇಡೋಣ ಅಂದರೆ ಜಾಗ ಇಲ್ಲ.
ಥರ ಪ್ರಿಸರ್ವ್ ಮಾಡೋದು. ಅದು ಇನ್ನೊಂದು ಯಾವ್ಯಾವ ಡೇಟಿಂದ ಕಳಿಸ್ಬಿಡ್ತಾರೋ ಅವರು ನಮಗೆ ಗೊತ್ತಾಗಲ್ಲ ಅಮೆಝಾನಿಂದ. ಅದಕ್ಕೆ ನನ್ನೇನು ರಿಕ್ವೆಸ್ಟ್ ಅಂದರೆ, ನೀವು ದಯವಿಟ್ಟು ಒಂದು ಸಲ ನಮಗೋಸ್ಕರ ಆದರೂ ಈ ಪದಾರ್ಥಗಳು ನೀವು ಉಪಯೋಗಿಸ್ಬೇಕು ಅಂತ ಒಂದು ಸ್ಟಾಲ್ ಓಪನ್ ಮಾಡಿಕೊಟ್ಟು ನಮ್ಗೆ ಅದನ್ನು ತಿಳಿಸ್ಬಿಟ್ರೆ, ಆಮೇಲೆ ಅದು ಯಾರೋ ಇಬ್ಬರು ವೈಫು ಮಾಡ್ತಾರೆ ಬುಕ್ಕು ಅಂತ, ಅದನ್ನು ನಮ್ಗೆ ಸ್ವಲ್ಪ ದಯವಿಟ್ಟು ಬೇಗ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಇಟ್ಸ್ ಗೋಯಿಂಗ್ ಟು ಬಿ ಆನ್ಲೈನ್. ಅಲ್ಲ, ಅದು ಆಕೆ ಏನೋ ಕನ್ನಡದಲ್ಲೆಲ್ಲ ಬರೆದಿದ್ದಾರೆ ಬುಕ್ಕು, ಅದೊಂದು ಆದಷ್ಟು ಬೇಗ ಕೊಟ್ಟರೆ ನಿಜವಾಗ್ಲೂ ನನಗೆ ಒಂಥರ ನನಗೆ ಈ ಮೆಥಡ್ ಇಷ್ಟ ಆಗಿದೆ, ಮಾಡ್ಕೋತಾ ಇದ್ದೀನಿ ಡಾಕ್ಟರ್. ಏನು ಮಾಡೋದು, ನಮ್ಮ ಮನೇಲಿ ಎಲ್ಲರೂ ಶುಗರ್ ಇದೆಲ್ಲ ಸ್ವಲ್ಪ ನಾನು ಹಾಗೆ 1.5 ವರ್ಷದಿಂದ ಎಕ್ಸ್ಪೆರಿಮೆಂಟ್ ಮಾಡಿ ಅದು ತಂದು ಅದು ರೊಟ್ಟಿ ಬಂದಾಗ ಬರುತ್ತೆ, ತಿನ್ನಕ್ಕಾಗಲ್ಲ, ಹಿಂಸೆ ಆಗುತ್ತೆ, ಬಲೆ ಹಿಂಸೆ ಆಗೋಯ್ತು ಸರ್. ವೆಜಿಟೇಬಲ್ಸ್ ಒಂದು ಬೌಲ್ ಫಸ್ಟ್ ಮಾಡ್ಬೇಕಮ್ಮ. ಹೌದು. ಸೊ ಇದೆಲ್ಲ ಸೈಡ್ ಡಿಶ್ ಆಗಿರ್ಬೇಕು. ಹೌದು. ಇದು ತಿಂದ್ರು ಆಯ್ತು, ಅದರಿಂದ ಹೊಟ್ಟೆ ತುಂಬಿಸ್ಬಿಡ್ಬೇಕು. ಅವಾಗ ಎಲ್ಲ ಬರೀ ವೆಜಿಟೇಬಲ್ಸ್ ಇಂದಾನೆ ಹೊಟ್ಟೆ ತುಂಬಿಸ್ಕೋಬಹುದು ಅಂತ ಹೇಳ್ತೀರಲ್ವಾ ಡಾಕ್ಟರ್? ಖಂಡಿತ. ವೆಜಿಟೇಬಲ್ಸ್ ವಿತ್ ಫ್ಯಾಟ್, ಎಣ್ಣೆ ಬೆಣ್ಣೆ ಹಾಕಿ ಚೆನ್ನಾಗಿ ಹೊಡೆದು ಹೊಟ್ಟೆ ತುಂಬಿಸ್ಕೋಬಹುದು. ದೇರ್ ಆರ್ ಪೀಪಲ್ ಹೂ ಲಿವ್ ಓನ್ಲಿ ಆನ್ ವೆಜಿಟೇಬಲ್ಸ್. ಸರಿ ಡಾಕ್ಟರ್, ಅದನ್ನು ಮಾಡಬಹುದು. ಬಟ್ ಇದನ್ನು ಹೇಳ್ತೀವಿ, ಇದು ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಕಹಿ ಬರ್ತಾ ಇದೆ ಡಾಕ್ಟರ್, ಹೇಳ್ದಂಗೆ ರುಚಿ ರುಚಿಯಾಗಿರ್ಬೇಕು. ಅದು ಮಾಡ್ಕೊಡ್ತೀವಿ. ಕಹಿ ಬರ್ತಾ ಇರೋದ್ರಿಂದ ತಿನ್ನಕ್ಕೆ ಹಿಂಸೆ ಆಗ್ತಿದೆ. ಏನೋ ನಾವು ಹೇಳ್ಕೊಡ್ತೀವಿ. ಒಂದು ಹೇಳ್ಕೊಟ್ಬಿಡಿ. ಥ್ಯಾಂಕ್ ಯು. ಸೊ ಇವಾಗ ಮೇಡಮ್ ಕೇಳ್ದಂಗೆ ಐ ವಿಲ್ ನೆಕ್ಸ್ಟ್ ಕಾಲ್ ಅಪಾನ್ ಮಿಸ್ಟರ್ ಕೃಷ್ಣಪ್ಪ ಟು ಸೇ ಅ ಫ್ಯೂ ವರ್ಡ್ಸ್ ಅಂಡ್ ದೆನ್ ವಿ ರಿಲೀಸ್ ದ ಬುಕ್. ಬನ್ನಿ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿಗೆ ಬಂದು ಒಂದು 3.5 months ಆಯ್ತು ಅಷ್ಟೇ. ನಾನು ಡಾಕ್ಟ್ರಲ್ಲ, ನಾನು ಪ್ರೊಫೆಸರ್ ಮೇಸ್ಟ್ರು ನಾನು. ಸೊ ನಾನು ನನ್ನ ಪ್ರೊಫೆಷನ್ ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದಾಗ ನಮಗೆ ಭುಜಂಗ್ ಶೆಟ್ಟಿ ಅವ್ರ ಹತ್ರ ನಾನು 6 ತಿಂಗಳಿಗೂ ಬರ್ತಾಯಿದ್ದೆ. ನಾನು ಡಯಾಬಿಟಿಕ್. ಸೊ ಆವಾಗ ಅವ್ರ ಹತ್ರ ಮಾತಾಡಬೇಕಾದ್ರೆ ಹಿಂಗೆ ತಮಾಷೆಯಾಗಿ ಮಾತಾಡ್ತಾ ಇದ್ವಿ. ಈಸ್ ವೆರಿ ಇಂಟ್ರೆಸ್ಟ್. ಅವ್ರು ಏನಂದರೆ ಓಪನ್ ಮೈಂಡ್ ಅವ್ರದ್ದು. ಏನಾದರೂ ಹೇಳಿದ್ರು ಕೂಡ ಹೌದಾ ಅಂತೇಳಿ ಚೆನ್ನಾಗಿ ಎನ್ಕರೇಜ್ ಮಾಡ್ತಾರೆ. ಅದು ಏನಾದರೂ ಇರಲಿ, ಅವ್ರಿಗೆ ಗೊತ್ತಿದ್ರು ಕೂಡ ಅವ್ರ ಪಾಪ ಎನ್ಕರೇಜ್ ಮಾಡ್ತಾರೆ. ನಾವು ಬಂದು ಕೂತ್ಕೊಂಡು ನಾವು ಮಾತಾಡಬೇಕಾದ್ರೆ ಸರ್ ಹಿಂಗೆ ನಾನು ಡಯಾಬಿಟಿಕ್ಕು, ಹಂಗೆ ನಾನು FFDಗೆ ಸೇರಿಸ್ಕೊಂಡಿದ್ದೆ. ಮೇಡಮ್ ಒಬ್ರು ಹೇಳ್ತಾಯಿದ್ರು FFD ಅಂತ. ಐ ಆಲ್ಸೋ ಗಾನ್ ಥ್ರೂ ದ್ಯಾಟ್. ಅದ್ರ ಬಗ್ಗೆನೂ ಕೂಡ ನಾನು ಹೇಳ್ತೀನಿ. ಹಿಂಗೆ ಹೇಳ್ತಾ ಇದ್ದರೆ ನಾನು ಆಮೇಲೆ ಸಾರಿ ಇದೆ ಹಿಂಗೆ, ಯಾಕೆ ಡಾಕ್ಟ್ರೇ ನೀವು ಒಂದು ಕೆಲಸ ಮಾಡಿ, ನಿಮ್ಮದು ಏನು ಫ್ರೀ ಆದಾಗ ಯಾಕೆ ನಮ್ಮ ಜೊತೆ ಸೇರ್ಕೋಬಾರ್ದು ಅಂತ ನಾನು ತಲೆಯಲ್ಲಿ ಇಟ್ಕೊಂಡಿದ್ದೆ. ನನಗೆ ಮಾರ್ಚ್ 31 ನನಗೆ ಕೆಲಸ ಮುಗೀತು. ಐ ವಾಸ್ ಇನ್ UN ಕನ್ಸಲ್ಟೆಂಟ್ ಆಗಿದ್ದೆ. ಇದಕ್ಕೂ ನನಗೂ ಅದಕ್ಕೆ ಸಂಬಂಧ ಇಲ್ಲ. ಅವರು ಆಮೇಲೆ ಸರ್ ಆಯಿತು ನಂದು ಅಂದರೆ, ಹಾಗಾದ್ರೆ ಬಂದುಬಿಡಿ, ನಾಳೆನೇ ಬಂದುಬಿಡಿ ಅಂದರು ಅವರು. ಸೊ ದಟ್ ಗೇವ್ ಮಿ ಎನ್ ಎನ್ಕರೇಜ್ಮೆಂಟ್, ಅನ್ ಆಪರ್ಚುನಿಟಿ. ಐ ಆಮ್ ವೆರಿ ಗ್ಲ್ಯಾಡ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಹಿಮ್ ಆ್ಯಂಡ್ ಟು ಆಲ್ ಆಫ್ ಯು. ನನಗೆ ಎಕ್ಸ್ಪೀರಿಯೆನ್ಸ್ ಏನಾಗ್ತಾಯಿದೆ ಅಂದರೆ, ಇಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ 3.5 ತಿಂಗಳಿಂದ. ನನಗೆ ಆಮೇಲೆ ಬೇರೆ ಆಪರ್ಚುನಿಟೀಸು ಬಂತು, ನನಗೆ ಅಟ್ರಾಕ್ಟಿವ್ ಆಪರ್ಚುನಿಟೀಸು ಬಂತು. ಅದೆಲ್ಲ ಯೋಚನೆ ಮಾಡಿದಾಗ ಅಲ್ಲಿ ದುಡ್ಡಿದೆ, ಎಲ್ಲ ಇದೆ, ಬಟ್ ಇವಾಗ ಇಲ್ಲಿ ಸಂತೋಷ ಇದೆ ನನಗೆ. ಐ ಆಮ್ ಹ್ಯಾಪಿ ಆ್ಯಂಡ್ ಒಂಥರ ಪ್ಲೆಷರ್. ದಿನ ಬರ್ತಾರೆ, ಒಂದು ಆಲ್ಮೋಸ್ಟ್ ನಾನು ಆವ್ರೇಜ್ ಅಬೌಟ್ 20-25 ಪೀಪಲ್ ನೋಡ್ತೀನಿ. ಅವ್ರ ಹತ್ರ ಎಲ್ಲ ಮಾತಾಡ್ತಾ ಇದ್ದಾಗಲೇ ನನಗೊಂದು ಎಕ್ಸ್ಪೀರಿಯನ್ಸ್ ಅದು. ಪ್ರತಿಯೊಬ್ಬರು ದೇ ಕಮ್ ವಿತ್, ಬಂದ ತಕ್ಷಣ ಬಾಗಿಲು ತೆಗೆದ ತಕ್ಷಣ ನಮಸ್ಕಾರ ಬನ್ನಿ ಅಂದರೆ, ಹೆಂಗಿದೆ ನಿಮ್ಮ ಡಯಾಬಿಟಿಕ್ಕು, ಕಂಟ್ರೋಲ್ ಅದು ಫಸ್ಟ್ ಆನ್ಸರ್ ಬರೋದೇ ಅದು. ಇದುವರೆಗೆ ಯಾರೋ ಫ್ಯೂ ಬಿಟ್ಬಿಟ್ಟು ಬೇರೆಯವರೆಲ್ಲನೂ ಕೂಡ ಹೇಳೇ ಇಲ್ಲ. ಕೆಲವರು ಮಾತ್ರ ಸಹ ಅನುಮಾನವಾಗಿ ಆವಾಗ ಸ್ವಲ್ಪ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ, ಬಟ್ ನಿಮ್ಮ ಕಂಟ್ರೋಲಲ್ಲಿದೆ ಏನು ಅಂತ ಅರ್ಥ ಆಗಲಿಲ್ಲ. ಕಂಟ್ರೋಲಲ್ಲಿದೆ ಅಂದರೆ ಆಮೇಲೆ ಒಂದೊಂದೇ ಕ್ವಶನ್ಸ್ ಕೇಳ್ತಾ ಇದ್ದರೆ ಓಪನ್ ಅಪ್ ಆಗ್ತಾರೆ. ಕೋರ್ಸ್ ಅವ್ರು ಬಿಕಾಸ್ ಯಾಕೆ ಆ ಥರ ಬಿಹೇವ್ ಮಾಡ್ತಾರೆ ಅಂತ ನಾನು ಸ್ಟಡಿ ಮಾಡಿದೆ ಸೈಕಲಾಜಿಕಲಿ. ಎಲ್ಲ ಕಡೆ ಹೋಗಿ ಅವರಿಗೆ ಡಿಸಪಾಯಿಂಟ್ ಆಗಿಬಿಟ್ಟು ಒಂದು 10-12 ಟ್ಯಾಬ್ಲೆಟ್ ತೊಗೊಂಡು ಅವರಿಗೆ ಉತ್ಸಾಹ ಅನ್ನೋದು ಹೋಗ್ಬಿಟ್ಟಿದೆ. ಅವರಿಗೆ ಯಾರಾದರೂ ಡಯಾಬಿಟಿಕ್ ಕೇಳಿದ್ರಾಗ ಅವ್ರಿಗೆ ಒಂಥರ ಮಕ ಸಿಡಿಸ್ಕೊಂಡು ಇವನು ಏನು ತಿರ್ಗಾ ಈ ಹುಚ್ಚಿನ ಥರ ಅವ್ರು ಕೇಳ್ದಂಗೆ ಕೇಳ್ತಾ ಇದ್ದಾರಲ್ಲ ಅಂತ. ಬಿಕಾಸ್ ದೇ ಆಲ್ರೆಡಿ ಪಾಸ್ ಥ್ರೂ ದಟ್. ಆಲ್ ರೆಪ್ಯೂಟೆಡ್ ಹಾಸ್ಪಿಟಲ್ಸ್, ರೆಪ್ಯೂಟೆಡ್ ಡಾಕ್ಟರ್ಸ್ ಎಲ್ಲ ಮಾಡ್ಕೊಂಡು ಬಂದರೂ ಕೂಡ ಅವ್ರಿಗೆ ಒಂಥರ ಏನು ಆಗ್ತಾಯಿಲ್ಲ ಅವ್ರಿಗೆ. ದೇ ಕಂಟಿನ್ಯೂ ಟು ಟೇಕ್ ದೀಸ್ ಟ್ಯಾಬ್ಲೆಟ್ಸ್.
ಸೊ ಅವರಿಗೆ ಈ ವರ್ಡ್ ಕೇಳಿ ಬೇಜಾರಾಗಿಬಿಟ್ಟು ಇನ್ನು ಯಾಕೆ ಇದ್ರ ಬಗ್ಗೆ ಚಿಂತೆ, ನಾವು ಜಾಸ್ತಿ ಮಾತಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ತೊಲಗಿದ್ರೆ ಸಾಕಪ್ಪ ಇವನು ಅಂತೇಳ್ತಾ ಬರ್ತಾರೆ. ಮೋಸ್ಟ್ ಆಫ್ ದೆಮ್ ಆರ್ ರೆಫರ್ಡ್ ಪೇಷಂಟ್ಸ್ ಬರ್ತಾರೆ. ಅವರಿಗೆ ಐ ಪ್ರಾಬ್ಲಮ್ ಬಂದಿರುತ್ತೆ. ಐ ಪ್ರಾಬ್ಲಮ್ ಬಂದವ್ರಿಗೆ ಏನಾಗಿದೆ, ನಮ್ಮ ಭುಜಂಗ್ ಶೆಟ್ಟರು ಭಾಳ ಯೋಚನೆ ಮಾಡಿ ಇವ್ರಿಗೆ ಯಾಕೆ ಬರ್ತಾಯಿದೆ ಅಂತೇಳಿ ಇವಾಗ ಒಂದು ಚಾನಲ್ ಮಾಡಿದ್ದಾರೆ, ಫ್ಲೋ ಮಾಡಿದ್ದಾರೆ. ಅವರೆಲ್ಲನೂ ಕೂಡ ನನ್ನ ಮೂಲಕ ಮಾಡಬೇಕು ಅಂತ ಒಂದು ಫಾರ್ಮ್ಯಾಲಿಟಿ ಮಾಡಿದ್ದಾರೆ. ಈ ಫಾರ್ಮ್ಯಾಲಿಟಿಯನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಲ್ಲ ಕೆಲವರು. ಅಲ್ಲಿ ರೆಟಿನಾ ಡಾಕ್ಟ್ರು ನೋಡಿದ ತಕ್ಷಣ ನೀವು ಹೋಗ್ಬಿಟ್ಟು ಆ ರಿವರ್ಸಿಂಗ್ ಡಯಾಬಿಟಿಕ್ ಇದಾರಲ್ಲ ಆ ಪ್ರೊಫೆಸರ್ ಹತ್ರ ಹೋಗಿ ಅಂತ ಕಳಿಸ್ತಾರೆ. ಅವ್ರು ಬರ್ತಾರೆ. ಯಾಕೆ ಇಲ್ಲಿ ಯಾಕೆ ಬಂದೆ ನಾನು, ನನಗೆ ಬಂದಿರೋದು ಐ ಹಾಸ್ಪಿಟಲ್ಗೆ, ಐ ಪ್ರಾಬ್ಲಮ್ಗೆ, ಇವ್ರು ಯಾಕೆ ಇವ್ರು ಯಾರು ಇವರು ಅಂತೇಳಿ ಬರ್ತಾರೆ. ನಾನು ಕ್ವಶನ್ ಕೇಳ್ತಾರೆ ಅನ್ನೋ ಇರಿಟೇಷನ್ ಆಗುತ್ತೆ ಅವ್ರಿಗೆ. ಏನು ಇದು ಹಿಂಗೆ ಮಾತಾಡ್ತಾ ಇದ್ದಾರಲ್ಲ ಇವರು, ನನಗೆ ಕಂಟ್ರೋಲ್ ಇಲ್ಲ. ಯಾವಾಗ ಅವರು ನಾನು ಸಮಾಧಾನವಾಗಿ ಎಲ್ಲ ಮಾತಾಡಿಕೊಂಡು ಒಂದು 5 ನಿಮಿಷ 10 ನಿಮಿಷ ವಿಶ್ವನಾಥ್ ಅವ್ರು ಮಾತಾಡ್ತಾಯಿದ್ರು. ಪಾಪ ಅವ್ರಿಗೆ ಟೈಮೇ ಇರಲಿಲ್ಲ, ಭಾಳ ಅರ್ಜೆಂಟಲ್ಲಿದ್ದರು ಅವ್ರು. ಏನು ನಾನು ಬಿಟ್ಟರೆ ಸಾಕಪ್ಪ ಅಂತಿದ್ರು ಅವರು. ನಾನು ಸಮಾಧಾನವಾಗಿ ಕೂತ್ಕೊಳ್ಳಿ ಸರ್, ಮೊದಲು ನಾನು ಭಾಳ ಸಿಟ್ಟಿದ ಮನುಷ್ಯ. ಈ ನಡುವೆ ಭುಜಂಗ್ ಶೆಟ್ಟಿ ಸತಿ ಸೇರಿಕೊಂಡು ಸ್ವಲ್ಪ ಕಾಮ್ ಆಗಿದ್ದೀನಿ. ಅದರ್ವೈಸ್ ಐ ಆಮ್ ನೋನ್ ಫಾರ್ ಆ್ಯಂಗರ್. ಹೌದು, ಕರೆಕ್ಟಾಗಿ ಹೇಳಿದ್ರಿ. ಇವೆಲ್ಲ ಶುಗರ್ ಕಮ್ಮಿ ಆದರೆ ಡಯಾಬಿಟಿಕ್ ಹೋದರೆ ಎಲ್ಲರೂ ಹಂಗೆ ಆಗ್ತಾರೆ. ಸೊ ಅವರು ವಿಶ್ವನಾಥ್ ಅವ್ರಿಗೆ ಹೇಳಿದ್ರು ನನಗೆ, ಏನು ಸರ್ ಅಂತೇಳಿ. ಅವರು ಒಂಥರ ಭಾಳ ಬೇಜಾರಾಗಿ ಉತ್ತರ ಕೊಟ್ಟರು. ಆಮೇಲೆ ದೆನ್ ಈ ಓಪನ್ಡ್ ಅಪ್ ಲೈಕ್ ದಟ್ ಮೆನಿ ಪೀಪಲ್ ಆರ್ ಹಿಯರ್. ನನಗೆ ಮೋಸ್ಟ್ ಆಫ್ ದೆಮ್ ಆರ್ ಫೆಮಿಲಿಯರ್ ಟು ಮೀ. ಅವರು ಓಪನ್ ಆಗೋಕ್ಕೆ ಶುರು ಮಾಡಿದಾಗ ಅವ್ರು ಹೇಳ್ತಾಯಿದ್ರು, ಸರ್ ಈ ಥರ ಆಗ್ತಾಯಿದ್ರು. ಆಮೇಲೆ ನನಗೆ ಪ್ರೋಗ್ರಾಮೆಲ್ಲ ಎಕ್ಸ್ಪ್ಲೈನ್ ಮಾಡಿ ಈ ಥರ ಬೇಸ್ ಲೈನ್ ನೀವು ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ಅದೆಲ್ಲ ಹೇಳಿದಾಗ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟು 5% 10% ಬಂತು. ಆಮೇಲೆ ನಾವು ಡಯಟ್ ಹೇಳೋಕ್ಕೆ ಬಂದಾಗ ತಿರುಗಿ ವಾಪಸ್ ಬಂದರು. ಏನು ಸರ್ ಅದು ತಿನ್ನಬೇಡ್ರಿ ಅಂತಾರೆ, ಇದು ತಿನ್ನಬೇಡ್ರಿ ಅಂತಾರೆ, ಅದ್ಯಾವುದು ಇದ್ಯಾವುದು, ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅನ್ನೋದು ಶುರುವಾಯಿತು. ಐ ಕುಡ್ ಗೆಟ್ ಇಟ್. ದಟ್ ಇಸ್ ಎ ನ್ಯಾಚುರಲ್ ರಿಯಾಕ್ಷನ್. ನಾನು ಆಗಿದ್ದರೂ ಅದೇ ಥರ ಹೇಳ್ತಾ ಇದ್ದೆ. ಅನ್ನ ತಿನ್ನೋನಿಗೆ ನಾನು ನಮ್ಮ ವೈಫ್ ಬೈತಾ ಇದ್ದೆ, ಏನು ಇಂಥ ಅನ್ನ ಕೊಡ್ತೀಯ ನನಗೆ, ಒಂದು ರಿಫೈನ್ಡ್ ಒಳ್ಳೆ ಅಕ್ಕಿ ಕೊಡು ಅಂತ. ನನಗೆ ಐ ನೆವರ್ ನ್ಯೂ ದ ನೆಗೆಟಿವ್ ಪಾರ್ಟ್ ಆಫ್ ಇಟ್. ಅದು ತಿಂದರೆ ರಿಫೈನ್ಡ್ ಅಕ್ಕಿ ತಿಂದರೆ ಏನಾಗುತ್ತೆ ಅಂತ ಇಲ್ಲಿ ಸೇರಿದ ಮೇಲೆ ಗೊತ್ತಾಯ್ತು ನನಗೆ. ಆ ಥರ ಎನಿವೇ ಐ ಆಮ್ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು. ನಿಮ್ಮ ಫೀಡ್ಬ್ಯಾಕಿಂದನೇ ನಾನು ದಿನ ಹೋಗೋದು ನಮ್ಮ ಹೆಂಡ್ತಿಗೆ ಹೇಳೋದು, ಹಿಂಗೆ ಆಯ್ತಮ್ಮ. ಅವಳು ಕೇಳ್ತಾಳೆ ಏನಾಯಿತು ಅಂತ. ಹಿಂಗೆ ಆಯ್ತಮ್ಮ ನನಗೆ ಈ ಥರ ಎಕ್ಸ್ಪೀರಿಯೆನ್ಸು ಅಂತೇಳಿ. ಸರಿ ನೀವು ಹೇಳ್ತಾ ಹೋಗಿ ಅಂತ. ಸೊ ನಮ್ಮ ಡಯಟಿಷಿಯನ್ಸು ನಮ್ಮ ಭುಜಂಗ್ ಶೆಟ್ಟರು ಏನು ಗೈಡೆನ್ಸ್ ಕೊಡ್ತಾಯಿದ್ರು, ಏನು ಪೇಷಂಟ್ಸ್ಗೆ ಹೇಳ್ತಾಯಿದ್ರು ಅದನ್ನೆಲ್ಲ ಸ್ಟಡಿ ಮಾಡಿದ್ದು ಅವಳಿಗೆ ಕೊಟ್ಟೆ ಹೇಳ್ತಾ ಇದ್ದೆ. ಅವಳು ಸ್ಟಡಿ ಮಾಡಿದ್ಲು. ಮಾಡಿಬಿಟ್ಟು ಒಂದು ಕೆಲಸ ಮಾಡ್ತೀನಿ, ನಿಮಗೆ ದಿನ ಒಂದೊಂದು ಮಾಡಿಕೊಡ್ತೀನಿ ಅಂದರು. ಸರಿ ಶುರು ಮಾಡಿದ್ರು. ಐ ಸ್ಟಾರ್ಟೆಡ್ ಎಂಜಾಯಿಂಗ್. ನನ್ನದೇನು ಕೆಲಸ ಇಲ್ಲಿ ಫೀಡ್ಬ್ಯಾಕ್ ಸೈಂಟಿಫಿಕ್ ನಾಲೆಡ್ಜ್ ತಗೊಳ್ಳೋದು, ಅವ್ರಿಗೆ ಕೊಡೋದು, ಅವ್ರು ಮಾಡಿದ್ದನ್ನು ಚೆನ್ನಾಗಿ ಆರಾಮಾಗಿ ಟಿ ವಿ ನೋಡ್ಕೊಂಡು ತಿನ್ನೋದು. ಚೆನ್ನಾಗಿ ತಿಂತಾಯಿದ್ದೆ. ಅವ್ರೇನು ಮಾಡೋರು, ಅದನ್ನು ಮಾಡಿದ್ದೆಲ್ಲ ಹೆಂಗಾದ್ರೂ ಆಗಲಿ ಅಂತೇಳಿದ್ರೆ ಒಂದು ನೋಟ್ಬುಕ್ಕಲ್ಲಿ ಅವ್ರ ಹತ್ರ ಒಂದು ಬುಕ್ ಇಟ್ಕೊಂಡಿದ್ದಾರೆ. ಅವ್ರ ತಾಯಿ ಕೊಟ್ಟರು ಬುಕ್. ಅಡುಗೆ ಮಾಡೋದು ಯಾವಾಗ ಅಂತ ಅವ್ರ ತಾಯಿ ಹೇಳ್ಕೊಟ್ಟಿದ್ದರೆಲ್ಲ ಬರ್ಕೊಂಡಿದ್ದಾರೆ. ಇನ್ನು ಅವದೆಲ್ಲ ಇಟ್ಕೊಂಡಿದ್ರೆ ಇದನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡು ಬರ್ಕೊಳ್ಳೋರು. ಆಮೇಲೆ ಹೆಂಗಾದ್ರೂ ಆಗಲಿ ಅಂತೇಳಿ ಒಂದು ಪಿಕ್ಚರ್ ತೊಗೊಂಡು ಇಟ್ಕೊಳ್ಳೋಳು. ಇಲ್ಲಿಗೆ ಸೇರಿದಾಗ ನಮ್ಮದೊಂದು RDC ಗ್ರೂಪ್ ಅಂತಿದೆ. ಸೊ ನಾನು ಏನು ಸ್ವಲ್ಪ ದಿನ ನೋಡಿದೆ, ಏನು ನನಗೇನು ಅಷ್ಟು ತಿಳುವಳಿಕೆ ಇಲ್ಲ. ನಾನು ಡಾಕ್ಟ್ರಲ್ಲ, ದೊಡ್ಡ ಡಾಕ್ಟ್ರುಗಳಿದ್ದಾರೆ, ಇಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ, ಡಯಟಿಷಿಯನ್ಸ್ ಇದ್ದಾರೆ. ನನಗೆ ಏನು ನಾಲೆಡ್ಜ್ ಇಲ್ಲ. ನಾನು ಏನು ಹಾಕೋದು RDCನಲ್ಲಿ, ಏನು ಸುಮ್ಮನೆ ಸೈಲೆಂಟಾಗಿ ಆ ಗ್ರೂಪಲ್ಲಿ ಇದ್ದೀನಲ್ಲ ಅಂತೇಳಿ ಇವಳಿಗೆ ಹೇಳಿದೆ. ಅದೊಂದು ಗ್ರೂಪ್ ಮಾಡಿದಾರಮ್ಮ, ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಏನು ಮಾಡೋದು ಅಂತ. ನೀವು ತಿಂತೀರಲ್ಲ ಅದನ್ನೇ ಹಾಕಿ ಅಂದರು. ಅವ್ರಿಗೆ ಐಡಿಯಾ ಕೊಟ್ಟಿದ್ದು ನನಗೆ. ಸರಿ, ಐ ಸ್ಟಾರ್ಟೆಡ್ ಪುಟಿಂಗ್ ದಟ್ ಒನ್ ಪ್ಲೇಟ್. ಸೊ ಐ ಗಾಟ್ ಸಮ್ ರೆಸ್ಪಾನ್ಸ್. ನಮ್ಮ ಭುಜಂಗ್ ಶೆಟ್ಟಿ ಯಾವಾಗಲೂ ಕೈ ಎತ್ತವರು. ಅವ್ರು ಪಾಪ ಅದು ತಪ್ಪಿದ್ರು ಕೂಡ ಎನ್ಕರೇಜ್ ಮಾಡ್ತಾರೆ. ಅವರು ತಪ್ಪಿದ್ರು ಕೂಡ ಬಿಗಿನಿಂಗ್ನಲ್ಲಿ ಅವರು ಅರೆ ನಮ್ಮ ಚೇರ್ಮನ್ ಸರ್ ನನಗೆ ಎಂಕರೇಜ್ ಮಾಡ್ತಾ ಇದ್ದಾರಲ್ಲ ಅಂತ ನಮಗೆ ಹೇಳಿದೆ ಅವಳಿಗೆ. ನೋಡಿ ಭುಜಂಗ್ ಶೆಟ್ಟಿ ಈ ಥರ ಹಾಕಿದ್ದಾರೆ, ಏನು ಮಾಡೋದು ಅಂತ. ಆಗ್ತಾ ಇರೋಣ, ಏನಾದರೂ ನಾನು ಕಲಿತೀರಿ, ನೀವು ಕಲಿತೀರಿ, ಇನ್ನೇನಾದರೂ ಇಂಪ್ರೂವ್ಮೆಂಟ್ಸ್ ಆದರೆ ಆಗುತ್ತೆ ಅಂತ. ಆಮೇಲೆ ನಮ್ಮ ಅಕ್ಕಪಕ್ಕ ಮನೆಯವರು, ನನ್ನ ಮಗಳು ಎಲ್ಲ ದೇ ಗಾಟ್ ಇಂಟ್ರೆಸ್ಟೆಡ್. ಏನು ಈ ಥರ ಇದೆಯಾ ಈ ಥರ ಅಂತೇಳಿ ಎಲ್ರಿಗೂ ನಮ್ಮ ಅಪಾರ್ಟ್ಮೆಂಟಲ್ಲಿ ವೇರ್ ಐ ಲೀವ್, ಹೆರಿಟೇಜ್ ಎಸ್ಟೇಟ್ ಅಪಾರ್ಟ್ಮೆಂಟಲ್ಲಿ, ಅಲ್ಲಿ ಏನೇನಾರ ಒಂದು 100 ಜನ ಡಯಾಬಿಟಿಕ್ ಇದ್ದಾರೆ ಅಟ್ಲೀಸ್ಟ್ ನನಗೆ ಗೊತ್ತಿರೋಂಗೆ. ಅವ್ರಿಗೆಲ್ಲ ನಾನು ಮಾತಾಡಿದೆ ವಾಕಿಂಗ್ ಹೋಗುವಾಗ, ಬನ್ನಿ ಈ ಥರ ಇದೆ, ನೀವು ದಿನ ಎಲ್ಲ ವಾಕಿಂಗ್. ಬೆಳಗ್ಗೆ ಕೆಲವ್ರು ಏನು ಮಾಡ್ತಾರೆ, 5 ಗಂಟೆಗೆ ಶುರು ಮಾಡಿ 7 ಗಂಟೆವರೆಗೂ ವಾಕಿಂಗು, ತಿರ್ಗಾ ಸಾಯಂಕಾಲ ವಾಕಿಂಗು. ಏನು ತಿಂತೀರಿ ಅಂದರೆ ಇಡ್ಲಿ ವಡೆ ಸಾಂಬಾರು ಅಷ್ಟೇ, ಇದೇನಿದೆ ಅಂತ. ಸೊ ಇಟ್ ಡಸಂಟ್ ವರ್ಕ್. ನೀವು ಇಫ್ ಯುವರ್ ಫುಡ್ ಈಸ್ ನಾಟ್ ಆಲ್ ರೈಟ್, ನಮ್ಮ ಸಾರ್ ಹೇಳ್ತಾ ಇರ್ತಾರೆ ಯಾವಾಗಲೂ, ಫುಡ್ ಈಸ್ ಆಲ್ ರೈಟ್, ಮೆಡಿಸಿನ್ ಈಸ್ ರಾಂಗ್. ಮೆಡಿಸಿನ್ ಈಸ್ ನಾಟ್ ರೈಟ್, ಯುವರ್ ಆ್ಯಕ್ಟಿವಿಟಿ ಈಸ್ ರಾಂಗ್, ಇಟ್ ವೋಂಟ್ ವರ್ಕ್. ಈ ಕಾಂಬಿನೇಷನ್ ಪರ್ಮಿಟೇಷನ್ ಸರಿಯಾಗಿಲ್ಲದೆ ಇದ್ದರೆ ಆ ಫಾರ್ಮುಲಾ ವರ್ಕೇ ಆಗಲ್ಲ.
ನೀವು ಎಷ್ಟೋ ಮಾತ್ರೆಗಳು ತಗೊಂಡು ಇವಾಗ ಯಾಕೆ ಫೇಲ್ಯೂರ್ ಆಗ್ತಾ ಇದೆ ಅಂತ ನಾನು ಅನಲೈಸ್ ಮಾಡಿದಾಗ 10-12 ಮಾತ್ರೆ ತಗೊಳ್ತಾರೆ. ನಾನು 12 ಮಾತ್ರೆ ತಗೊಳ್ತಾ ಇದ್ದೆ 2.5 years ಬ್ಯಾಕ್. ನನ್ನ ಕತೆ ಅದು ಎಲ್ಲರೂ ಹೇಳಿದ್ದೀನಿ ನಾನು, ಐ ಶೇರ್ಡ್. ಯಾಕೆ ನಿಮಗೆ ಫೇಲ್ ಆಗ್ತಾ ಇದೆ ಅಂದರೆ ಬಿಕಾಸ್ ಯುವರ್ ಫುಡ್ ಸಿಸ್ಟಮ್ ಇಸ್ ನಾಟ್ ಕರೆಕ್ಟ್. ವಾಕಿಂಗ್ ಹೋಗ್ತೀರಿ, ಬರ್ತೀರಿ, ಟ್ಯಾಬ್ಲೆಟ್ಸ್ ಕೊಟ್ಟಿದ್ದು ಪ್ರಾಂಪ್ಟಾಗಿ ತಗೊಳ್ತೀರಿ, ಬಟ್ ತಿನ್ನೋದು ಮಾತ್ರ ಇಡ್ಲಿ ದೋಸೆ. ಸೊ ದೇರ್ ಯು ಆರ್ ಫೇಲಿಂಗ್, ದಟ್ಸ್ ವೈ ಯು ಆರ್ ನಾಟ್ ಸಕ್ಸಸ್ಫುಲ್. ಆಯ್ತು, ಇವೆಲ್ಲ ಆಯ್ತಲ್ಲ, ಅದೆಲ್ಲ ಜಾಸ್ತಿ ಮಾತಾಡೋದು ಬೇಕಾಗಿಲ್ಲ, ಟೈಮ್ ಆಗ್ತಾಯಿದೆ. ಕಮಿಂಗ್ ಟು ದ ಪಾಯಿಂಟ್, ಎಲ್ಲರೂ ಹೇಳೋರು, ಸರ್ ನಿಮ್ಮ ಚೆನ್ನಾಗಿದೆ, ನೀವು ಹೇಳೋದೆಲ್ಲ ಭಾಳ ಚೆನ್ನಾಗಿ ಹೇಳ್ತೀರಿ, ನಮ್ಮ ಡಯಟಿಷಿಯನ್ಸ್ ಕೂಡ ಚೆನ್ನಾಗಿ ಹೇಳ್ತಾರೆ, ಬಟ್ ಇದು ಸಿಕ್ಕೋದಿಲ್ಲ, ಕಾಸ್ಟ್ಲಿ, ಆಮೇಲೆ ಏನು ಮಾಡೋದು ನಮ್ಗೆ ಗೊತ್ತಿಲ್ಲ ಅಂತ ಬರೋದು. ಸೊ ದೆನ್ ಐ ಟುಕ್ ಮೈ ವೈಫ್ಸ್ ಹೆಲ್ಪ್. ಅವಳಿಗೆ ಇಂಥ ಸಮಾರಂಭಗಳು ಅವೆಲ್ಲ ಆಗಲ್ಲ, ಮನೆ ಬಿಟ್ಟು ಹೊರಗೆ ಬರಲ್ಲ ಅವಳು, ನಾಚಿಕೆ. ಇವತ್ತು ಕಷ್ಟಪಟ್ಟು ಕರ್ಕೊಂಡ್ಬಂದಿದ್ದೀನಿ, ಅವ್ರು ಮಾತಾಡ್ತಾರೆ ಎಲ್ಲ ಗೊತ್ತಿಲ್ಲ ಅವ್ರಿಗೆ. ಆಮೇಲೆ ಅವ್ರು ಹೇಳಿದ್ದನ್ನೆಲ್ಲ ನಾನು ಇಲ್ಲಿ ಟೆಕ್ನಾಲಜಿ ತಗೊಂಡೆ, ಅವ್ರಿಗೆ ಹೇಳಿದೆ, ಅವ್ರು ಮಾಡಿದ್ರು, ನಾನು ಚೆನ್ನಾಗಿ ತಿಂದು ಎಂಜಾಯ್ ಮಾಡಿದೆ. ಬಟ್ ದೆನ್ ಐ ಥಾಟ್ ಆಫ್ ಶೇರಿಂಗ್ ವಿತ್ ಆಲ್ ಆಫ್ ಯು. ಅದಕ್ಕೆ ನಾವು ಕೂತ್ಕೊಂಡು ಮಾತಾಡಿದ್ವಿ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಅವರ ಚೇರ್ಮನ್ ಸರ್ ಫಾರ್ ಎನ್ಕರೇಜಿಂಗ್ ಮೀ, ಆ್ಯಂಡ್ ಚಿತ್ರಾ ಮೇಡಮ್ ಇದ್ದಾರೆ ಇಲ್ಲಿ ಮಲ್ಟಿಮೀಡಿಯಾದವರು. ಐ ಆಮ್ ವೆರಿ ಸೋ ಫಾಸ್ಟ್, ಐ ನೆವರ್ ಎಕ್ಸ್ಪೆಕ್ಟೆಡ್. ಇಷ್ಟು ಬೇಗ ನನಗೆ ಐಡಿಯಾ ಬಂದಿದೆ ಒಂದು ವಾರದಿಂದ. ಈ ಇಂಟ್ರಾಕ್ಷನ್ ಸೆಷನ್ ಕರೆದಿರ್ತೀವಿ, ಅದೇ ಪಾಠ ಮಾಡ್ತಾ ಇದ್ರೆ ಜನಗಳಿಗೆ ಬೇಜಾರಾಗಿಬಿಡ್ತಾರೆ. ಅವ್ರು ನಾವು ಬರೋದು ಶುಗರು, ಡಯಾಬಿಟಿಕ್ಕು, ಅದು ಇದು ಅಂತ ಹೇಳ್ತೀವಿ, ನೀವು ಅಂತ ಅಂದ್ಕೊಂಡು ಹೋಗ್ತೀರಿ. ನಿಮ್ಗೇನು ಟೇಕ್ ಹೋಮ್ ಏನಿಲ್ಲ ಇಲ್ಲಿ. ಸೊ ಟೇಕ್ ಹೋಮ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಸಡನ್ಲಿ ನಾನು ಅವ್ರಿಗೂ ಹೇಳಿಲ್ಲ. ಮೊನ್ನೆ ಯಾಕೋ ಕರೆದ್ರು ಫ್ರೈಡೇ, ನಿಮ್ಗೊಂದು ಸರ್ಪ್ರೈಸ್ ಕೊಡ್ತೀನಿ ಬಿಡಿ ಅಂದೆ. ಏನದು ಅಂತ ಕೇಳಿದ್ರು. ಕೊಡ್ತೀನಿ ಇರಿ ಸರ್ ಸ್ವಲ್ಪ ಅಂತೇಳಿ. ಆಮೇಲೆ ಮೆತ್ತಿಗೆ ಹೇಳಿದೆ, ಸರ್ ಒಂದು ಸ್ಮಾಲ್, ನಾನು ಏನು ಮಾಡ್ತಾ ಇದ್ದೀನಿ, ನಾನು ಏನು ತಿಂತಾ ಇದ್ದೀನಿ, ಅದನ್ನು ಮಾತ್ರ ಒಂದು ಬುಕ್ಲೆಟ್ ಮಾಡೋಣ ಸರ್ ಅಂದರು. ದಟ್ ಈಸ್ ಗ್ರೇಟ್. ನಮ್ಮ ಸೆಷನ್ಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಎಲ್ಲರೂ ಬದ ಕೇಳ್ತಾರೆ ನಮಗೆ ಏನು ಡಯಟು ಅಂತೇಳಿ. ದಟ್ ಗೇವ್ ಮೀ ಎನ್ಕರೇಜ್ಮೆಂಟ್. ಆ್ಯಂಡ್ ಚಿತ್ರಾ ಮೇಡಮ್ ಐ ಆಸ್ಕ್ ದರ್, ಏನು ಮೇಡಮ್ ಆಗುತ್ತಂತ. ವೈ ನಾಟ್ ಸರ್, ವಿಲ್ ಪ್ರಿಂಟ್ ಆಲ್ಸೋ ಅಂದರು. ನಾನು ಸಾಫ್ಟ್ ಕಾಪಿ ಕೇಳಿದೆ. ಮೇಡಮ್ ನಮ್ಮ ಪಾರ್ಟಿಸಿಪೆಂಟ್ಸ್ ಬರ್ತಾರೆ, ಅವ್ರಿಗೆ ಶೇರ್ ಮಾಡೋದಕ್ಕೆ ಏನಾದರೂ ಒಂದು ಕೊಡೋಣ, ಒಂದು ಲಿಂಕ್ ಮಾಡಿಬಿಟ್ಟು ಇದನ್ನು ಕೊಡೋಣ ಅಂದರೆ, ಈ ಬೇಡ, ನಾವು ಹಾರ್ಡ್ ಕಾಪಿನೇ ಮಾಡಿಬಿಡೋಣ, ಫ್ರೀ ಆಫ್ ನಮ್ಮ ಸಾಹೇಬ್ರು ಹೇಳಿದ್ರು ಫ್ರೀ ಆಫ್ ಕಾಸ್ಟ್ ಕೊಡೋಣ, ಅದಕ್ಕೇನಿತ್ತು ಅಂತ. ಸೊ ಆಮೇಲೆ ಒಂದೊಂದಾಗಿ ಡೆವಲಪ್ ಆಗ್ತಾಯಿದೆ. ಕನ್ನಡದಲ್ಲೇ ಯಾಕೆ ಮಾಡಬಾರ್ದು. ಆಮೇಲೆ ಇನ್ನೂ ಒಂದಿಷ್ಟು, ಇದು ನಂದು ಎಕ್ಸ್ಪೀರಿಯನ್ಸ್ ಮಾತ್ರ ಇವತ್ತು ರಿಲೀಸ್ ಮಾಡ್ತಾಯಿದ್ದೀನಿ. ಬಟ್ ಅಡಿಷನ್ ಟು ದ್ಯಾಟ್ ಆಲ್ಮೋಸ್ಟ್ 150 ಡಿಶಸ್ ನಾನು ಪ್ರಿಪೇರ್ ಮಾಡಿದ್ದೀನಿ. ಲಿಸ್ಟ್ ಆಫ್ 150 ಡಿಶಸ್. ನಿಮಗೆ ಡಿಫರೆಂಟಾಗಿ, ಸಂಬಡಿ ವಾಸ್ ಟೆಲ್ಲಿಂಗ್ 30 days ಡಯಟ್ ಅಂತ. ಎಸ್, ವಿ ಹ್ಯಾವ್ ಡನ್ ದ್ಯಾಟ್. ವೆಜಿಟೇರಿಯನ್ಗೆ ಸಪ್ರೇಟ್ ಮಾಡಿದ್ದೀವಿ, ನಾನ್ ವೆಜಿಟೇರಿಯನ್ಗೆ ಸಪ್ರೇಟ್ ಮಾಡಿದ್ದೀವಿ, ಆಮೇಲೆ ಎಗೇರಿಯನ್ಗೆ ಮಾಡಿದ್ದೀವಿ, ಬ್ರೇಕ್ಫಾಸ್ಟ್ ವೈಸ್ ಕ್ಯಾಟಗರೈಸ್ ಮಾಡಿದ್ದೀವಿ, ಲಂಚ್ ವೈಸ್ ಮಾಡಿದ್ದೀವಿ, ಡಿನ್ನರ್ ವೈಸ್ ಮಾಡಿದ್ದೀವಿ, ಸ್ನ್ಯಾಕ್ಸ್ ವೈಸ್ ಮಾಡಿದ್ದೀವಿ. ಬಟ್ ಗಿವ್ ಅಸ್ ಸಮ್ ಟೈಮ್. ಇವತ್ತು ಸ್ವಲ್ಪ ಸ್ಯಾಂಪಲ್ಗೆ ರಿಲೀಸ್ ಮಾಡ್ತಾಯಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ಆಲ್ಸೋ ಡೆವಲಪ್ಡ್ ಎ ಲಿಂಕ್. ನೀವು ಇದನ್ನು ಕಾಪಿ ಮಾಡಿಕೊಂಡ್ರೆ ಸಾಕು. ಆಲ್ ದಿಸ್ ಯು ವಿಲ್ ಗೆಟ್ ಇಟ್. ಕೊಡ್ತೀನಿ, ಇದು ಆಚೆನೂ ಇಟ್ಟಿದ್ದೀವಿ, ಇದು ಅಲ್ಲಿ ಎಲ್ಲರಿಗೂ ತಾವು ಇದನ್ನು ಸ್ವಲ್ಪ ಸ್ಕ್ಯಾನ್ ಮಾಡಿ ಇಟ್ಕೊಂಡ್ರೆ ಯು ವಿಲ್ ಗೆಟ್ ಇಟ್. ಇದನ್ನು ಆಗುತ್ತೆ. ಸೊ ಇವತ್ತು ಇನ್ನು ಜಾಸ್ತಿ ಹೇಳ್ದೇನೆ, ಐ ರಿಯಲಿ ಥ್ಯಾಂಕ್ಫುಲ್ ಟು ಚೇರ್ಮನ್ ಚಿತ್ರಾ ಮೇಡಮ್ ಆ್ಯಂಡ್ ಮಲ್ಟಿಮೀಡಿಯಾ ಟೀಮ್, ಎಸ್ಪೆಷಲಿ ನವಿತಾ ಅಂತಿದ್ದಾರೆ, ಅವರು ಭಾಳ ಚೆನ್ನಾಗಿ ಮಾಡಿಕೊಟ್ರು, ನಮ್ಮ ಡಯಟಿಷಿಯನ್ಸು ಎಲ್ಲರಿಗೂ ನಾನು ಚಿರಋಣಿ. ದಿಸ್ ಐಡಿಯಾ, ಐ ನ್ಯೂ ದ್ಯಾಟ್ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಬಾಂಬ್ಶೆಲ್, ಆ್ಯಂಡ್ ಡೆಫಿನೆಟ್ಲಿ ವಿ ವುಡ್ ಲೈಕ್ ಟು ಬ್ರಿಂಗ್ ಇನ್ ಕಂಪ್ಲೀಟ್ 150 to 200 ಡಿಶಸ್ ಇದೆ. ಅದನ್ನೆಲ್ಲ ಕ್ಯಾಟಗರೈಸ್ ಮಾಡಿ ಗಿವ್ ಅಸ್ ಸಮ್ ಟೈಮ್, both in English as well as Kannada. We want to bring it out. I am sure Chitra madam will definitely work hard to see that it is done very quickly. ಅಷ್ಟು ಮಾಡ್ತೀವಿ. ಜಾಸ್ತಿ ಹೇಳ್ದೇನೆ one by one I'll show. I don't show, there are about 50 slides, but I'll show only 4 or 5 them. ಮಿಕ್ಕಿದೆಲ್ಲ ನೀವು ಡೌನ್ಲೋಡ್ ಮಾಡಿಕೊಂಡು ಮಾಡ್ಬೋದು. ಬ್ಯಾಕ್ ಹೋಗಬೇಕು, ಇನ್ನೊಂದು ಬ್ಯಾಕ್. ಇದು ಇವತ್ತು ಅಮೃತ ಮಹೋತ್ಸವ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆಮೇಲೆ ನಾವು ವಿ ವರ್ ಥಿಂಕಿಂಗ್ ಅಬೌಟ್ ಎ ವರ್ಲ್ಡ್, ಏನು ಮಾಡಬೇಕು ಅಂತ. ಸೊ ಇಟ್ ಈಸ್ ಎ ಲಿಬರೇಷನ್ ಆಫ್ ಆಲ್ ಆಫ್ ಇಟ್ಸ್ ಅ ಪ್ರೌಡ್ ಡೇ ಫಾರ್ ಆಲ್ ಇಂಡಿಯನ್ಸ್ ಆರ್ ಲಿಬರೇಟೆಡ್ ಫ್ರಮ್ ದಿಸ್ ಸ್ಟ್ರಗಲ್. ಸೊ ವಿ ಥಾಟ್ ದಟ್ ಈಸ್ ಎ ಡಯಾಬಿಟಿಸ್ ಆಲ್ಸೋ ಲೈಕ್ ದಟ್.
ಸೊ ಅದರಿಂದ ಲಿಬರೇಟ್ ಆಗೋದಕ್ಕೆ ವಿ ನೇಮ್ಡ್ ಇಟ್ ಆಸ್ ಲಿಬರೇಷನ್ ಫ್ರಮ್ ಡಯಾಬಿಟಿಸ್. ಸೊ ನಾನು ನಮ್ಮ ಸಾರ್ಗೆ ಹೇಳಿದೆ, ಸರ್ ನೀವೇ ಒಂದು ಪಿಕ್ಚರ್ ಬೇಕು ನನಗೆ, ನಿಮ್ಮದು ಸ್ಕೈ ನೋಡ್ಕೊಂಡು ಬರ್ಡ್ಸ್ ಬಿಡೋದು ಅಂತ, ಆ ಥರ ಮಾಡಿ ಅಂತ. ಬಟ್ ಬಿಕಾಸ್ ಆಫ್ ಶಾರ್ಟ್ ಆಫ್ ಟೈಮ್ ವಿ ಕುಡ್ ಡೂ ದಟ್, ವಿಲ್ ಡೂ ದಟ್. ಸೊ ಲಿಬರೇಷನ್ ಫ್ರಮ್ ಫ್ರೀಡಮ್ ಅಂತೇಳಿ ಇದನ್ನು ಕ್ಯಾಪ್ಷನ್ ಮಾಡಿದ್ವಿ. ಇದನ್ನು ಈ ಥರ ನಾವು ಪ್ರೀವಿಯಸ್ ಸ್ಲೈಡ್ ಇದೆಯಾ ಇದ್ರದ್ದು? ಸೆಕೆಂಡ್ ಸ್ಲೈಡ್ ಇದು, ಸೆಕೆಂಡ್ ಇಲ್ಲ ಇನ್ನೊಂದು ಅದು ಬಿಡಿ, ಇದೆಲ್ಲ. ಹಾಂ, ಸೊ ಇನ್ ಬ್ರೀಫ್ ಇವಾಗ ಏನು ಮಾಡಿದ್ವಿ ಅಂದರೆ, ವಾಟ್ ಎವರ್ ಐ ವಾಸ್ ಡೂಯಿಂಗ್, ಪ್ರಾಬ್ಲಿ ನಿಮಗೆ ಭಾಳ ಜನಕ್ಕೆ ಗೊತ್ತು, I was diabetic for about 15 years. I lost my mother because of diabetes. I lost my sister because of diabetes. My sister's son was also died because of diabetes. Now my brother presently is a severe CKD patient. So the whole diabetic, ನಮ್ಮ ಫ್ಯಾಮಿಲಿನಲ್ಲೇ diabetic is a bigger issue. ಸೊ ಇಂಥ ಕಂಡೀಷನಲ್ಲಿ ನಾನು ಹುಟ್ಟಿ ಬೆಳೆದು ಆ ಸಫರಿಂಗ್ ಎಲ್ಲ ನೋಡಿ, ಐ ಆಮ್ ಎ ಸೈಂಟಿಸ್ಟ್, ನಾನು ರಿಸರ್ಚ್ ಮಾಡ್ತಾ ಇದ್ದೆ ಏನಕ್ಕೆ ಇದು ಡಯಾಬಿಟಿಕ್ ಬರುತ್ತೆ. ನಾನು 15 ವರ್ಷ ಸಫರ್ ಮಾಡಿದಾಗ ನಾನು ಯಾವತ್ತೂ ಯೋಚನೆ ಮಾಡಲಿಲ್ಲ ಅದು. ನಾನು ಒಳ್ಳೆಯ ಟಾಪ್ ಹಾಸ್ಪಿಟ್ಲ್ ಇನ್ ಬ್ಯಾಂಗ್ಳೂರು ಹೋಗ್ತಾ ಇದ್ದೆ, ಟಾಪ್ ಎಂಡೋಕ್ರೈನಾಲಜಿಸ್ಟ್ ನನ್ನ ಕನ್ಸಲ್ಟೆಂಟ್ ಆಗಿದ್ದರು. 15 ಇಯರ್ಸ್ ಅವ್ರ ಹತ್ರ ನಾನು ಹೋಗಿ ಬಂದು ಮಾತ್ರೆ ತಗೊಳ್ತಾ ಇದ್ದೆ. ಅಲ್ಲಿ ಬಿಕಾಸ್ ಆಫ್ ಡಯಾಬಿಟಿಕ್ ದರ್ ಆರ್ ಅದರ್ ಕಾಂಪ್ಲಿಕೇಶನ್ಸ್ ಡೆವಲಪ್ಡ್, BP, ಕೊಲೆಸ್ಟ್ರಾಲ್, ಆಮೇಲೆ ಗ್ಯಾಸ್ಟ್ರಿಕ್, ಕೆಲವರು ಹೇಳ್ತಾ ಇದ್ರು ಗ್ಯಾಸ್ಟ್ರಿಕ್ ಟ್ರಬಲ್ ಅಂತ. ಎಸ್, ಬಿಕಾಸ್ ಸೋ ಮೆನಿ ಟ್ಯಾಬ್ಲೆಟ್ಸ್ ತಗೊಂಡಾಗ ಕಾನ್ಸ್ಟಿಪೇಷನ್ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ, ಅಸಿಡಿಟಿ ಆಗುತ್ತೆ, ನಿದ್ದೆ ಬರೋದಿಲ್ಲ, ಇರಿಟೇಷನ್ ಆಗುತ್ತೆ. ಐ ವೆಂಟ್ ಥ್ರೂ ಆಲ್ ದಿಸ್ ಡರ್ಟಿ ಸೈಕಲ್. ಇಷ್ಟೆಲ್ಲ ಮಾಡಿ ನನಗೆ ಚಾಲೆಂಜ್, ನನ್ನ ಲೈಫಲ್ಲಿ ಎಷ್ಟೋ ಕಷ್ಟಪಟ್ಟಿದ್ದೀನಿ, ಇದು ಯಾವ ಲೆಕ್ಕ ಅಂತೇಳಿ ನಾನು ಇದನ್ನು ಚಾಲೆಂಜ್ ಮಾಡಲೇಬೇಕು ಅಂತೇಳಿ ರಿಸರ್ಚ್ ಮಾಡಿದೆ. ಐ ಆಲ್ಸೋ ಜಾಯಿನ್ ಫಾರ್ FFD ಫಾರ್ 1 year. ಐ ವೆಂಟ್ ಥ್ರೂ ಆಲ್ ದಿ ಲಿಟ್ರೇಚರ್ ಅವೈಲಬಲ್ ಇನ್ ದ ಗೂಗಲ್ ಆ್ಯಂಡ್ ಐ ಆಲ್ಸೋ ಸಾ ವಾಟ್ ಸಾರ್ ಈಸ್ ಡೂಯಿಂಗ್. ಸೊ ಇವೆಲ್ಲ ನೋಡಿಕೊಂಡು ನಾನು ಐ ಕೇಮ್ ಔಟ್ ಆಫ್ ಇಟ್. ದಟ್ ವಾಸ್ ಎ ಬಿಗ್ ಸ್ಟ್ರಗಲ್. And tell you, I was spending about 7,000 to 8,000 rupees per month. ಯಾವುದಕ್ಕೆ? ಮೆಡಿಸಿನ್ಸ್ಗೆ, ಪ್ಲಸ್ ಆ ಎಕ್ವಿಪ್ಮೆಂಟು. ಆ ಸ್ಟ್ರಿಪ್ಸ್ ಆಲ್ಸೋ ವರ್ ಕಾಸ್ಟ್ಲಿ. ಎವ್ರಿಡೇ ಚುಚ್ಚೋದು, 3-4 ಸತಿ ಚುಚ್ತಾ ಇದ್ದೆ. ನನಗೆ ಐ ವಾಸ್ ನಾಟ್ ಸ್ಯಾಟಿಸ್ಫೈಡ್. ಏನಂದರೆ ನಮ್ಮ ಮಿಸಸ್ ಯಾವಾಗಲೂ ಇದರ ಕೆಲಸ ಮಾಡ್ತಾರೆ, ಟೇಬಲ್ ಮುಂದೆ ನಾನು ಟೇಬಲ್ ಮಾಡಬೇಕಾದ್ರೆ ಡಯಾಬಿಟಿಕ್, ನಾನು ಡೈನಿಂಗ್ ಟೇಬಲ್ಲು, ಒಂದು ಕಡೆ ಅಕ್ವಾ ಚೆಕ್ಕು, ಅದರದ್ದು ಇದೆಲ್ಲ ಸ್ಟ್ರಿಪ್ಸು, ಇನ್ನೊಂದು ಕಡೆ BP ಮೀಟ್ರು, ಇನ್ನೊಂದು ಕಡೆ ಈ ಕರೋನಾ ಬಂದ ಮೇಲೆ ಆ ಮೀಟರ್ಸ್ ಎಲ್ಲ 3. ನನ್ನ ಡೈನಿಂಗ್ ಟೇಬಲಲ್ಲಿ ಊಟದ್ದೆಲ್ಲ ಕಮ್ಮಿ ಆಗಿಬಿಟ್ಟು ನನ್ನ ಟ್ಯಾಬ್ಲೆಟ್ಸ್ ಕಿಟ್ ಒಂದು, ಪ್ರಿಸ್ಕ್ರಿಪ್ಷನ್ಸ್ ಒಂದು ಫೈಲು, ಇಷ್ಟೆಲ್ಲ ನೋಡ್ಬಿಟ್ಟಿದ್ರೆ ಆ ಫೈಲ್, ಆ ಫೋಟೋ ಇದೆಯಾ ಪುಷ್ಪ? ಆ ಫೋಟೋ ನೋಡ್ಬಿಟ್ರೆ ನಿಮಗೆ ಐ ವಿಲ್ ಟ್ರೈ ಟು ಸರ್ಚ್ ದಟ್ ಫೋಟೋ. ನನ್ನ ಟೇಬಲ್ ಮೇಲೆ ಊಟ ಎಲ್ಲಿ ಅಂತ, ನೀವೆಲ್ಲಿ ಊಟ ಇಲ್ಲ ಅಲ್ಲಿ, ಅದೇ ಆಗೋಯ್ತು ಊಟ. ಬೆಳಗ್ಗೆ ಇದ್ದರೆ ಅದೇ, ಆ ಬೆಳಗ್ಗೆ ಎದ್ದ ತಕ್ಷಣವೇ ಚುಚ್ಚೋದು. ಫಾಸ್ಟಿಂಗ್ ಶುಗರ್ ಎಷ್ಟು ರಿಕಾರ್ಡು. ಆಮೇಲೆ ಗೊತ್ತಾಯಿತು ಎಫೆಕ್ಟ್ ಸೇರ್ ಮೇಲೆ ಡಾನ್ ಎಫೆಕ್ಟ್ ಅಂತ. ಐ ಟೋಲ್ಡ್ ಯು ಗಾಟ್ ದ ರೀಡಿಂಗ್ ಟುಡೇ. ಸಿ ವಾಟ್ ಹ್ಯಾಪನ್ಸ್ ಈಸ್, ಬೆಳಗ್ಗೆ ಇದ್ದಾಗ ಫಾಸ್ಟಿಂಗ್ ಶುಗರ್ ಜಾಸ್ತಿ ಇರುತ್ತೆ. ಯಾಕೆಂದರೆ ನೀವು ಎದ್ದುಬಿಟ್ಟು ಮುಖ ತೊಳ್ಕೊಂಡು ಬ್ರಷ್ ಮಾಡಿಕೊಂಡು ಆಮೇಲೆ ಕೂತ್ಕೊಂಡು ಟೇಬಲ್ ಮೇಲೆ ಕೂತ್ಕೊಂಡು ಆವಾಗ ಚೆಕ್ ಮಾಡಿದಾಗ ಇಟ್ ಬಿ ಹೈ. ವೆರಾಸ್ ಇಫ್ ಕೆಲವರು ವಾಕಿಂಗ್ ಹೋಗಿ ಬಂದು ಚೆಕ್ ಮಾಡ್ತಾರೆ ಫಾಸ್ಟಿಂಗ್. ವಾಕಿಂಗ್ ಹೋಗ್ಬಿಟ್ರೆ ಶುಗರ್ ಕಮ್ಮಿ ಆಗಿಬಿಡುತ್ತೆ, ರೀಡಿಂಗ್ ಆದರೆ ಕಮ್ಮಿ ಇರಲಿ ಅಂತ. ಹಂಗಾಗಲ್ಲ ಅದು. ದಟ್ ಇಸ್ ಕಾಲ್ಡ್ ಎಸ್ ಡಾನ್ ಎಫೆಕ್ಟ್ ಅಂತ. ಏನಾಗುತ್ತೆ, ಅವರ್ ಬಾಡಿ ಈಸ್ ಲೈಕ್ ಎ ಇಂಜಿನ್, ಫ್ಯಾಕ್ಟ್ರಿ ಇದ್ದಂಗೆ. ಫ್ಯಾಕ್ಟ್ರಿಗೆ ನೀವು 6 ಗಂಟೆ ಆದರೆ ಸೈರನ್ ಬರುತ್ತೆ, 6 ಗಂಟೆಗೆಲ್ಲ ಎಂಪ್ಲಾಯೀಸ್ ಎಲ್ಲ ಅಂತ. ಆ ಥರ ಸೈರನ್ ಆಗುತ್ತೆ ನಮ್ಮ ಬಾಡಿ. ಸೊ ದಿಸ್ ಮ್ಯಾನ್ ಈಸ್ ಗೋಯಿಂಗ್ ಟು ಫಾರ್ ಇಸ್ ರೆಗ್ಯುಲರ್ ಡ್ಯೂಟಿ, ಲೆಟ್ ಮಿ ರಿಲೀಸ್ ಸಮ್ ಶುಗರ್ಸ್ ಅಂತ ಬಾಡಿ ಆಟೋಮೆಟಿಕ್ಕಾಗಿ ಕಂಪ್ಯೂಟರೈಸ್ ಶುಗರ್ಸ್ ರಿಲೀಸ್ ಆಗುತ್ತೆ. ದೆನ್ ಇಫ್ ಯು ಚೆಕ್ ದ ಶುಗರ್ಸ್ ಆರ್ ಹೈ. ಬಟ್ ಬಿಫೋರ್ ಐ ಆಲ್ಸೋ ಟೆಸ್ಟೆಡ್. ನೀವು ಮಲ್ಕೊಂಡಾಗ ಪಕ್ಕದಲ್ಲಿ ಶುಗರ್ ಚೆಕ್ ಏನಾದರೂ ಅಕ್ಯೂ ಚೆಕ್ ಇಟ್ಕೊಂಡು ಮಲ್ಕೊಂಡ ತಕ್ಷಣವೇ ನೀವು ಚೆಕ್ ಮಾಡಿದ್ರೆ ಶುಗರ್ ವಿಲ್ ಬಿ ಲೋ. ಬಟ್ ಒನ್ಸ್ ಯು ಗೆಟ್ ಔಟ್ ಆಫ್ ದ ಬೆಡ್ ಆ್ಯಂಡ್ ಸ್ಟಾರ್ಟ್ ಮೂವಿಂಗ್ ಅರೌಂಡ್ ಟು ದಿ ಬಾತ್ರೂಮ್ ಆ್ಯಂಡ್ ಬ್ರಷಿಂಗ್ ಆ್ಯಂಡ್ ಡೂ, ಶುಗರ್ಸ್ ವಿಲ್ ಗೋ ಅಪ್. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಮಾರ್ಜಿನಲ್ ಆಗಿದ್ರೆ ನಮ್ಮ ಬುಕ್ ವ್ಯಾಲ್ಯೂ ಬೇಡ, ಡೋಂಟ್ ವರಿ ಅಬೌಟ್ ಬುಕ್ ವ್ಯಾಲ್ಯೂಸ್. ನಿಮಗೇನು ಹೆಲ್ತಿ ಆಗಿರೋದಕ್ಕೆ ಯಾವ ಲೆವೆಲ್ ಇದ್ದರೆ ಆ ಲೆವೆಲ್ ಸಾಕು. ದ ಮೇನ್ ಇಂಟೆನ್ಷನ್ ಈಸ್ ಟು ಸ್ಟಾಪ್ ಯುವರ್ ಮೆಡಿಸಿನ್ಸ್. ಈ ಮೆಡಿಕೇಷನ್ ಎಫೆಕ್ಟ್ ಹೋಗಬೇಕು ಅಂತ ಹೇಳಿದ್ರೆ ನಾವು ರೀಡಿಂಗನ್ನು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಅದು ಕ್ಯಾನ್ ಬಿ ಡನ್. ಏನಿಲ್ಲ, ನಾನೇನು ಮಾಡ್ತಾ ಇದ್ದೆ, ಸ್ವಲ್ಪ ಶುಗರ್ ಲೆವೆಲ್ ಜಾಗಲ್ಲ ಅಂದರೆ ನಾನು 4th ಫ್ಲೋರಲ್ಲಿದ್ದೀನಿ. ಐ ನೆವರ್ ಯೂಸ್ ಲಿಫ್ಟ್, ಈವನ್ ಟುಡೇ ಐ ಡೋಂಟ್ ಯೂಸ್ ಲಿಫ್ಟ್. ಸೊ 5-6 ಸತಿಗೆ ಹೋಗಿ ಮೇಲೆ ಕೆಳಗೆ ಹೋಗ್ಬಿಟ್ಟು ಬಂದರೆ ಸಾಕು, ನಿಮ್ಮ ಶುಗರ್ ಲೆವೆಲ್ಸ್ 30-35 ಯೂನಿಟ್ಸ್ ಕಮ್ಮಿ ಆಗಿಬಿಡುತ್ತೆ. ವೆರಿ ಮಿರಾಕಲ್.
ಯಾವ ಟ್ಯಾಬ್ಲೆಟ್ ಮಾಡಲ್ಲ ಅಷ್ಟು ಕ್ವಿಕ್ಕಾಗಿ. ಯು ಟ್ರೈ. ನೀವೇ ಒಂದು ಚೆಕ್ ಮಾಡಿ, ನಾನು ಸೆನ್ಸರ್ ಹಾಕ್ಕೊಂಡು ಚೆಕ್ ಮಾಡಿದ್ದೀನಿ ನಾನು. 4-5 ಸರ್ತಿ ಹೋಗಿ ಬಂದುಬಿಟ್ರೆ ಸಾಕು, 30 ಯೂನಿಟ್ಸ್ ಹೋಗ್ಬಿಡುತ್ತೆ. ಸೊ ಈ ಥರ ನಾವು ವಾಟ್ ಎವರ್ ವಿ ಟೆಲ್, ಇಟ್ ಇಸ್ ಓನ್ಲಿ ಎ ಬೇಸಿಕ್ ನಾಲೆಡ್ಜ್. ಅದನ್ನೇ ನೀವು ತಲೆಗೆ ಇಟ್ಕೊಬೇಡಿ. ನಿಮ್ಮ ಎಕ್ಸ್ಪೆರಿಮೆಂಟ್ ನೀವು ಮಾಡಿ, ನಿಮ್ಮ ಟೆಸ್ಟ್ ನೀವು ಮಾಡ್ಕೊಳ್ಳಿ. ನಿಮ್ಮ ಫುಡ್ ನಾವೇನು ಹೇಳ್ತೀವಿ ಟೆಸ್ಟ್ ಮಾಡಿ. ಭಾಳ ಜನ ಬರ್ತಾರೆ, ಸರ್ ಏನು ಸರ್ ಮಿಲ್ಲೆಟ್ಸ್ ಬೇಡ ಅಂತಿರಲ್ಲ ನೀವು, ಯಾರೋ ಲೆಕ್ಚರ್ ಕೊಡ್ತಾರೆ, ಬುಕ್ಸ್ ಎಲ್ಲ ಇದೆ, ಮಿಲ್ಲೆಟ್ಸ್ ಆರ್ ಗುಡ್ ಫಾರ್ ಎಸ್ ದೇ ಆರ್ ಗುಡ್ ಫಾರ್ ಹೆಲ್ತ್, ಬಟ್ ಯು ಟ್ರೈ. ನೀವೊಂದು ಕೆಲಸ ಮಾಡಿ, ನೀವು ವಿತೌಟ್ ಮಿಲ್ಲೆಟ್ ನೋಡಿ, ವಿತ್ ಮಿಲ್ಲೆಟ್ ತಗೊಂಡು ನೋಡಿ ಒಂದು ವಾರ, ಯು ವಿಲ್ ನೋ. ರಾಗಿ ಏನು ಸರ್ ರಾಗಿನೇ ಬೇಡ ಅಂತೀರ ನೀವು, ರಾಗಿ ತಿನ್ನಬೇಡ ಅಂತಿರಲ್ಲ, ರಾಗಿ ಎಂಥ ಫುಡ್ಡು? ಹೌದು ಸರ್, ರಾಗಿ ಈಸ್ ವೆರಿ ಗುಡ್, ಬಟ್ ಅನ್ಫಾರ್ಚುನೇಟ್ಲಿ ಇಟ್ ಡಸಂಟ್ ಸೂಟ್ ಯು. ಯು ಆರ್ ಇಂಟಾಲರೆಂಟ್, ಯು ಆರ್ ಟಾಲರೆಂಟ್. ಆ ಫುಡ್ ಆಗೋದಿಲ್ಲ ನಿಮಗೆ. ಒಂದು ಕೆಲಸ ಮಾಡಿ, ನನ್ನ ಮಾತು ಕೇಳಬೇಡಿ, ಟೆಸ್ಟ್ ಮಾಡಿ, ರಾಗಿ ಮುದ್ದೆ ತಿನ್ನಿ, ನಾಳೆ ಟೆಸ್ಟ್ ಮಾಡಿ. ಆ ಥರ ಒಂದು ರೀಡಿಂಗ್ ಬೇಡ, ಒಂದು ವಾರ ಟೆಸ್ಟ್ ಮಾಡಿ. ಬಂದಿದ್ದಾರೆ ಕೆಲವರು, ಹೌದು ಸರ್ ನೀವು ಹೇಳಿದ್ದು ಕರೆಕ್ಟ್. ಸೊ ಆ ಥರ ಆಗುತ್ತೆ. ನಾವು ಏನೇ ಹೇಳಿದ್ರೂ ಕೂಡ ದಿಸ್ ಈಸ್ ವಾಟ್ ವಿ ಆಲ್ಸೋ ಟೆನ್ ಟು ಚೇಂಜ್. ನಾವೇನು ಹೇಳ್ತಾ ಇದ್ದೀವಿ ಅದು ಪರ್ಮನೆಂಟ್ ಅಲ್ಲ. ವಿ ಆರ್ ಆಲ್ಸೋ ಚೇಂಜಿಂಗ್. ಇವಾಗ ಯಾವುದೋ ಒಂದು ಬರುತ್ತೆ, ಅದನ್ನು ಚೇಂಜ್ ಮಾಡ್ತೀವಿ, ಅದನ್ನು ಟ್ರೈ ಮಾಡ್ತೀವಿ. ದಟ್ಸ್ ವೈ ಈ ಇಯರ್ಸ್ 24 hours ಸೆನ್ಸಾರ್ ಯಾಕೆ ತಗೊಳ್ತಾರೆ? ಸೆನ್ಸಾರ್ ಇಟ್ಕೊಂಡಿದ್ದಾರೆ. ಅವ್ರಿಗೆ ಎವ್ರಿಥಿಂಗ್, ಕೃಷ್ಣಪ್ಪ ಅವರೇ ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇದೆ, ಇದು ಸರಿ ಇದೆ, ಸ್ಟರ್ಡ್ ವೆಜಿಟಬಲ್ಸು, ಈ ಟ್ರೈಡ್ ಆ್ಯಂಡ್ ಟೋಲ್ಡ್ ಮೀ. ಸೊ ವಿ ಆರ್ ಟ್ರೈಯಿಂಗ್. ನಾವೇ ಪೇಷಂಟ್ಸ್ ಆಗಿದ್ದುಕೊಂಡು, ನಾವಿಬ್ಬರು ಪೇಷಂಟ್ಸೇ. ಐ ವಾಸ್ ಕ್ರಾನಿಕ್ ಪೇಷಂಟ್. ಸೊ ನಾವು ಮಾಡಿಕೊಂಡು ನಾವು ಸೆನ್ಸಾರ್ ಟೆಸ್ಟ್ ಮಾಡಿ, ನಾವು ರೀಡಿಂಗ್ ತಗೊಂಡು ಅದನ್ನು ಪ್ಲೇಟ್ಗೆ ಹಾಕ್ತಾಯಿದ್ದೀವಿ. ಸಮ್ ಆಫ್ ದ ಪ್ಲೇಟ್ಸ್ ಯು ಕ್ಯಾನ್ ಸಿ ಮೈ ರೀಡಿಂಗ್ ಆಲ್ಸೋ. ಸೊ ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಸ್ಮಾಲ್ ಅಟೆಂಪ್ಟ್, ಜಾಸ್ತಿ ಸಾಕು ನಾನು ಮಾತಾಡಿದ್ದು. ಇವಾಗ ಸ್ಮಾಲ್ ಅಟೆಂಪ್ಟ್ ಮಾಡಿದ್ದೀನಿ ವಿತ್ ದಿ ಹೆಲ್ಪ್ ಆಫ್ ಮೈ ವೈಫ್ ಆ್ಯಂಡ್ ಎನ್ಕರೇಜ್ಮೆಂಟ್ ಆಫ್ ಚೇರ್ಮನ್ ಆ್ಯಂಡ್ ಅದರ್ ಕೊಲೀಗ್ಸ್. ಅದನ್ನು ನೋಡಿ ಯು ಕ್ಯಾನ್ ಡೌನ್ಲೋಡ್ ದ್ಯಾಟ್. ಆಮೇಲೆ ಕ್ವಶನ್ಸ್ ಏನಾದ್ರು ಇದ್ದರೆ ಮಾತಾಡೋಣ. ಆಮೇಲೆ ಒನ್ ಮೋರ್ ಸಜೆಷನ್ ಅವ್ರು ಚಿತ್ರಾ ಮೇಡಮ್ ಹೇಳಿದರು, ಈ ಕುಕ್ಕಿಂಗ್ ಬಗ್ಗೆ ಕೂಡ ನೀವು ಹೇಳ್ದಂಗೆ ಯೂಟ್ಯೂಬಲ್ಲಿ ಚೆನ್ನಾಗಿರುತ್ತೆ ಅಂತ ನಮ್ಮ ಸ್ನೇಹಿತರು ಕಾಮೆಂಟ್ ಮಾಡ್ತಾಯಿದ್ರು. ಕರೆಕ್ಟ್, ಅದು ಆರ್ಗನೈಸ್ಡ್. ಅದು ನಾವೇನು ಮಾಡೋಣ ಅಂತ ಹೇಳಿದ್ರು ಅಂದರೆ, ನಮ್ಮ ಚಿತ್ರಾ ಮೇಡಮ್, ಸರ್ ನಿಮ್ಮ ಮನೆಗೆ ಬರ್ತೀವಿ, ನಾವು ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರ್ತೀವಿ ಎಲ್ಲ ಸ್ಲಿಪ್ಸ್ ಅಂತ. ವಿ ಅಗ್ರೀಡ್. ನಾವು ವಾಟ್ ವಿಲ್ ಡೂ ಈಸ್ ಫ್ರಮ್ ಟುಡೇ ಇಟ್ ಸೆಲ್ಫ್, ಇವತ್ತಾಗಲ್ಲ, ಒಂದು 2-3 days ಆದಮೇಲೆ ವಿಲ್ ಸ್ಟಾರ್ಟ್ ವಿಡಿಯೋಸ್ ಆಲ್ಸೋ. ವಿಲ್ ರಿಲೀಸ್ ಒನ್ ವಿಡಿಯೋ, ಯಾವುದು ಇಂಪಾರ್ಟೆಂಟ್ ಅನ್ನೋದನ್ನು ಕೂಡ ನಾವು ವಿಡಿಯೋ ರಿಲೀಸ್ ಮಾಡೋಕ್ಕೆ ತಯಾರು ಮಾಡ್ತಾಯಿದ್ದೀವಿ. ಆಮೇಲೆ ಈ ಬುಕ್ಕನ್ನು ಕೂಡ ಎಲ್ಲ ಕಾಂಪ್ರಿಹೆನ್ಸಿವ್ ಆಗಿ. ಇನ್ನೊಂದೇನೆಂದರೆ, ಐ ಸ್ಪೆಷಲಿಸ್ಟ್ ಇವರು, ಐ ಮೇಲೆ ಬುಕ್ ಬರೆದಿದ್ದಾರೆ ಇಲ್ಲ ಗೊತ್ತಿಲ್ಲ, ನಾನು ನೋಡಿಲ್ಲ. ಬಟ್ ಈ ಸ್ಟಾರ್ಟೆಡ್ ಎ ಬುಕ್, ಡಯಾಬಿಟಿಕ್ ನೋ ಮೋರ್ ಅಂತ ಒಂದು ಬುಕ್ ಬರೆದಿದ್ದಾರೆ. ಎಲ್ಲಾದರೂ ಕೇಳಿದ್ದೀರಾ? ನೇತ್ರಾಲಯ ಮಾಡಿ ಸಕ್ಸಸ್ಫುಲ್ ಐ ಸ್ಪೆಷಲಿಸ್ಟ್ ಆಗಿದ್ದುಕೊಂಡು ಇಷ್ಟು ಫೇಮಸ್ ಆಗಿ, ಅದು ಬೇಡಪ್ಪ ನನಗೆ ಇದು ಅಂತೇಳಿ ಇದು ಬಂದುಬಿಟ್ಟು ಇದರ ಮೇಲೆ ಒಂದು ಪುಸ್ತಕ ಬರೆದಿದ್ದಾರೆ. ಸೊ ಐ ವಾಸ್ ಗೋಯಿಂಗ್ ಥ್ರೂ ದಟ್ ಬುಕ್. ಅಮೇಝಿಂಗ್. ಇಸ್ ಬೇಸಿಕ್ ನಾಲೆಡ್ಜು ಎಷ್ಟು ಇದೆ ಅವ್ರಿಗೆ, ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಆ್ಯಂಡ್ ಹಿಸ್ ವಿಷನ್ ಈಸ್ ಟು ಸಿ ಡಯಾಬಿಟಿಕ್ ಫ್ರೀ ವರ್ಲ್ಡ್. ಕೃಷ್ಣಪ್ಪ ಅವರೇ, ನಾನು ನೆನ್ನೆ ಏನಕ್ಕೋ ಮಾತಾಡ್ತಾ ಕೂತಿದ್ವಿ, ಫ್ರೈಡೇ ಆರ್ ಸಾಟರ್ಡೆ. ನನಗೇನು ಗೊತ್ತಿಲ್ಲ ಅವ್ರ ಬಗ್ಗೆ ಆ್ಯಕ್ಚುಲಾಗಿ. ಸರ್ ಏನು ಸರ್ ನೀವು ಇಷ್ಟೆಲ್ಲ ಮಾಡ್ತೀರಿ, ನಿಮಗೊಂದು ಅವಾರ್ಡ್ ಕೊಡಿಸ್ಬೇಕಾಗಿತ್ತಲ್ಲ ಸರ್. ನಾನು ಯಾರು ನನಗೆ ಗೊತ್ತಿದ್ದಾರೆ ಕೆಲವರು, ಕರ್ನಾಟಕ ರಾಜ್ಯೋತ್ಸವ ಅವಾರ್ಡ್ ಕೊಡ್ತೀನಿ ಸರ್ ನಿಮಗೆ ಅಂತ. ಅವ್ರೇನು ಅನ್ಕೊಂಡ್ಬಿಟ್ಟಿದ್ದಾರೆ, ನನಗೆ ನಾನು ಕೇಳ್ತಾ ಇದ್ದೀನಿ ಅಂದ್ಕೊಂಡ್ಬಿಟ್ಟಿದ್ದಾರೆ. ರೈಟ್ ಸರ್? ಈ ಥಾಟ್ ದ್ಯಾಟ್ ಐ ಆಮ್ ಆಸ್ಕಿಂಗ್ ಇಸ್ ರೆಕಮೆಂಡೇಶನ್ ಫಾರ್ ಮೈಸೆಲ್ಫ್ ಗೆಟಿಂಗ್ ಎನ್ ಅವಾರ್ಡ್ ಅಂತ. ನನಗೆ 2004 ಕೃಷ್ಣ ಬೈರೇಗೌಡರು ಹೇಳಿದರು ನನಗೆ, ಡಾಕ್ಟ್ರೇ ಇಷ್ಟೆಲ್ಲ ಮಾಡಿದಿರಲ್ಲ ನೀವು, ನಿಮ್ಗೊಂದು ಅವಾರ್ಡ್, ಸ್ವಾಮಿ ನಮ್ಗೆ ಅವಾರ್ಡ್ ಬೇಡ ಅಂತ ಆವಾಗಲೇ ಬಿಟ್ವಿ. ನಾನು ವಿತೌಟ್ ನೋಯಿಂಗ್ ಹಿಮ್ ಐ ವಾಸ್ ಟೆಲ್ಲಿಂಗ್ ಹಿಮ್, ಸರ್ ನಿಮಗೆ ಒಂದು ಅವಾರ್ಡ್ ಬೇಕು ಸರ್ ಅಂತ. ಅಯ್ಯೋ ಕೃಷ್ಣಪ್ಪ ಅವರು, ನನಗೆ ಆಲ್ರೆಡಿ ಬಂದಾಗಿದೆ ಅವೆಲ್ಲ, ನಾನು ಇವೆಲ್ಲ ಚಿಲ್ಲರೆ ಬಲ್ಲರೆ ಅವೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ನನ್ನ ವಿಷನ್ ಈಸ್ ಜನ ಅವರು ದೇ ಶುಡ್ ಬಿ ಫ್ರೀ ಫ್ರಾಮ್ ಡಯಾಬಿಟಿಕ್. ದಟ್ ಈಸ್ ದ ಬೆಸ್ಟ್ ಅವಾರ್ಡ್ ಐ ಗೆಟ್. ಅಕಸ್ಮಾತ್ ನನಗೆ ಕೊಡಬೇಕು ಅಂತಿದ್ರೆ ಪ್ರಪಂಚದಲ್ಲಿ ಬಿಗ್ಗೆಸ್ಟ್ ಅವಾರ್ಡ್ ಈಸ್ ನೋಬೆಲ್ ಪ್ರೈಸ್. ಅವರು ಕರೆದು ನನಗೆ, ಅವರು ಅದೇ ಹೇಳಿದ್ದು, ಅವರು ಕರೆದು ನನಗೆ ಕೊಟ್ಟರೆ ನನಗೆ ಸಮಾಧಾನ ಅಂತ. ದಟ್ ಈಸ್ ಮೈ ವಿಷನ್. ಆವಾಗ ನನಗಾಯಿತು, ಓ ಈ ಮನುಷ್ಯ ಎಲ್ಲಿದ್ದಾನಪ್ಪ, ಇವ್ರ ಆಳ ಎಲ್ಲಿದೆ ಅಂತ ಗೊತ್ತಾಗಲಿಲ್ಲ ನನಗೆ. ದೆನ್ ಓನ್ಲಿ ಐ ನ್ಯೂ ವಾಟ್ ಈಸ್ ಹಿಸ್ ಡೆಪ್ತ್. ಅವ್ರ ಡೆಪ್ತ್ ಎಷ್ಟಿದೆ ಅಂತ ಅರ್ಥ ಆಯ್ತು. ಆವಾಗ ನಾನು ಐ ವಾಸ್ ಶೇಕನ್ ಅಬ್ಯಾಕ್. ಏನಪ್ಪ ಎಂಥ ಮನುಷ್ಯರ ಹತ್ರ ಡೀಲ್ ಮಾಡ್ತಾ ಇದ್ದೀರಿ, ಯು ಲುಕ್ ಸೋ ಸಿಂಪಲ್, ಹಿ ಟಾಕ್ ಸೋ ಹಂಬಲ್,
ಆ್ಯಂಡ್ ಏನು ನಾನು ಅಪ್ರೋಚಬಲ್. ನಾನು ಯಾವಾಗ ಹೋದ್ರೂ ಕೂಡ ಬನ್ನಿ ಕೃಷ್ಣಪ್ಪನವರೇ, ಎಷ್ಟು ಇರಿಟೇಟ್ ಮಾಡಿದ್ರು ಕೂಡ ಯು ವೋಂಟ್ ಗೆಟ್ ಆ್ಯಂಗರ್. ನಗ್ನಕ್ಕೊಂಡು ಹೇಳ್ತಾರೆ, ಏನು ಮಾಡೋದು, ಹಂಗಾಗತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಿ. ನಮ್ಮ ವಿಷನ್ ಈಸ್ ಡಿಫರೆಂಟ್, ನಾಟ್ ದೀಸ್ ಪೀಪಲ್ ಆರ್ ದಟ್ ಪೀಪಲ್ ಆರ್ ಸಂಬಡಿ, ಅವರ್ ವಿಷನ್ ಈಸ್ ಡಿಫರೆಂಟ್, ಲೆಟ್ ಅಸ್ ಮೂವ್ ಆನ್, ಲೆಟ್ ಅಸ್ ಕೀಪ್ ಅವರ್ ಟಾರ್ಗೆಟ್ ಅಂತ. ಸಿ ದಟ್ ಈಸ್ ದ ಥಿಂಗ್. ನಾವು ವೈ ಐ ಟೆಲ್ ದೋಸ್ ಈಸ್ ಯುವರ್ ಟಾರ್ಗೆಟ್ ಈಸ್ ಟು ಬಿ ಹೆಲ್ತಿ, ಯುವರ್ ಪ್ರಯಾರಿಟಿ ಈಸ್ ಟು ಬಿ ಹೆಲ್ತಿ. ಸೊ ನೀವು ಪ್ರಯಾರಿಟೈಸ್ ಮಾಡಿಕೊಂಡಾಗ ಇವೆಲ್ಲನೂ ತೃಣ ಸಮಾನ ಆಗೋಗ್ಬಿಡುತ್ತೆ. ಆಮೇಲೆ ಸಮ್ ಆಫ್ ದೆಮ್ ಆರ್ ಟೆಲಿಂಗ್ ಅಬೌಟ್ ದಿ ಕಾಸ್ಟ್. ಇವಾಗ ನೀವು ಎಷ್ಟು ಮೆಡಿಸಿನ್ಸ್ಗೆ ಖರ್ಚು ಮಾಡ್ತಾ ಇದ್ದೀರಿ, ಎಷ್ಟು ಡಾಕ್ಟರ್ ಖರ್ಚು ಮಾಡ್ತಾ ಇದ್ದೀರಿ, ಎಷ್ಟು ರಿಪೋರ್ಟ್ಸ್ಗೆ ಖರ್ಚು ಮಾಡ್ತಾ ಇದ್ದೀರಿ, ಅದೊಂದು ಕಡೆ ಲೆಕ್ಕ ನೋಡಿ ಅಂದಾಜಾಗಿ. ಆಮೇಲೆ ಇದಕ್ಕೆ ಎಷ್ಟು ಖರ್ಚು ಮಾಡ್ತೀರಿ ಅಂತ ನೋಡಿ. ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ನನ್ನ ಫುಡ್ಡಲ್ಲಿ ಐ ಆಮ್ ಸ್ಪೆಂಡಿಂಗ್ ಓನ್ಲಿ 50% ಆಫ್ ದಿ ಕಾಸ್ಟ್ ದ್ಯಾನ್ ಮೆಡಿಸಿನ್ಸ್. ಅಂಥ ಒಳ್ಳೆ ಫುಡ್ ತಿಂತಾ ಇದ್ದೀನಿ. ಆವಾಗ ಏನು ಖರ್ಚು ಮಾಡ್ತಾ ಇದ್ದೆ ಅದರಲ್ಲಿ 50% ಮಾತ್ರ ಖರ್ಚು ಮಾಡ್ತಾ ಇದ್ದೀನಿ. ಸೊ ನೀವು ದಯವಿಟ್ಟು ಕ್ಯಾಲ್ಕುಲೇಟ್ ಮಾಡಿ. ಇದು ಅನಿಸುತ್ತೆ ಆಲ್ಮಂಡ್ ಫ್ಲೋರು, ಕೋಕೋನಟ್ ಫ್ಲೋರು, ಅವಕ್ಯಾಡೋ, ಬೆರ್ರೀಸು, ನಟ್ಸು, ಆಲ್ಮಂಡ್ಸು ಇವೆಲ್ಲ ಕಾಸ್ಟ್ಲಿ. ಬಟ್ ವೆನ್ ಯು ಕಂಪೇರ್ ಟು ಯುವರ್ ಮೆಡಿಸಿನ್, ಓವರ್ ಆಲ್ ಮೆಡಿಸಿನ್ ಪರ್ ಮಂತ್ ಎಷ್ಟು ಮಾಡ್ತೀರಿ ನೋಡಿದಾಗ ದಟ್ ಈಸ್ ನಾಟ್ ಮೋರ್ ದ್ಯಾನ್ ಯುವರ್ ಮೆಡಿಕೇಷನ್. ನೀವೇ ನೋಡಿ, ನೀವು ಲೆಕ್ಕಾಚಾರ ಮಾಡಿ. ವಿಶ್ವನಾಥ್ ಅವರೇ, ಐ ಟೋಲ್ಡ್ ಯು ದಿಸ್, ಲೆಕ್ಕ ಮಾಡಿ ನೀವು. ಜಸ್ಟ್ ಕೀಪ್ ಎ ಟ್ರ್ಯಾಕ್, ಗೊತ್ತಾಗುತ್ತೆ ನಿಮಗೆ. ಅನಿಸುತ್ತೆ ಅದು ಅಷ್ಟೇ. ಆಮೇಲೆ ಅಕ್ಸೆಸಿಬಿಲಿಟಿ, ಎಸ್ ಅಕ್ಸೆಸಿಬಿಲಿಟಿ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು, ಬಟ್ ಅಕ್ಸೆಸಿಬಲ್ ಆಗಿ ಇರೋದನ್ನು ಮಾಡೋಣ. ಇವಾಗ ನಿಮ್ಮ ಮನೆಯಲ್ಲಿ ಏನು ಸಿಕ್ಕತ್ತೆ, ನಿಮ್ಮ ಮಾರ್ಕೆಟಲ್ಲಿ ಏನು ಸಿಕ್ಕತ್ತೆ. ಇವು ತರಕಾರಿ ಯಾರ ಮನೇಲಿ ಸಿಕ್ಕಲ್ಲ, ಯಾವ ಬೀದಿನಲ್ಲಿ ಸಿಕ್ಕೋದಿಲ್ಲ. ಬಿಡದೆ ಇಂಥದ್ದೇ ತಿನ್ನಿ ಅಂತ ಹೇಳಲ್ಲ ನಾವು. ವಿ ಆರ್ ಗಿವಿಂಗ್ ಆಪ್ಷನ್ಸ್, ವೈಡ್ ಆಪ್ಷನ್ಸ್, ಬ್ಯಾಸ್ಕೆಟ್, ಬಿಗ್ ಬ್ಯಾಸ್ಕೆಟ್ ವಿ ಆರ್ ಆಫರಿಂಗ್. ಅದರಲ್ಲಿ ನಿಮ್ಗೆ ಏನಾಗುತ್ತೋ ಅಂತ ತಿನ್ನಿ. ಅಮೆಝಾನ್ನಲ್ಲಿ ಹೋಗಬೇಡಿ, ಬೇಡ. ಲೆಟ್ ಅಸ್ ನಾಟ್ ಸ್ಟಾರ್ಟ್ ವಿತ್ ದ್ಯಾಟ್. ಲೆಟ್ ಅಸ್ ಸ್ಟಾರ್ಟ್ ವಿತ್ ವೆಜಿಟೇಬಲ್ಸ್. ನೀವು ತರಕಾರಿ ತಿನ್ನಿ ಸಾಕು. ಎಗ್ಸ್ ತಿನ್ನಿ, ವೆಜಿಟೇರಿಯನ್ಸ್ ಆದರೆ ತರಕಾರಿ ತಿನ್ನಿ. ಆಲ್ ಡೈರಿ ಯು ಕ್ಯಾನ್ ಈಟ್. ಆ ಫೋಬಿಯಾ ಹೋಗಬೇಕು. ದಟ್ ಫ್ಯಾಟ್ ಫೋಬಿಯಾ ಶುಡ್ ಗೋ. ಅನ್ಫಾರ್ಚುನೇಟ್ಲಿ ದಟ್ ಈಸ್ ಬಿನ್ ಡ್ರಿವನ್ ಇನ್ ಟು ಅವರ್ ಮೈಂಡ್, ಡ್ರಿಲ್ಡ್ ಇನ್ ಟು ಅವರ್ ಮೈಂಡ್ ದಟ್ ತುಪ್ಪ ತಿನ್ನಬೇಡಿ, ಮೊಸರು ತಿನ್ನಬೇಡಿ, ಹಾಲು ಕುಡಿಬೇಡಿ, ಕೆನೆ ತಿನ್ನಬೇಡಿ, ಅದೆಲ್ಲ ಫ್ಯಾಟು, ಹಾರ್ಟ್ ಡಿಸೀಸ್ ಬರುತ್ತೆ, ಹಾರ್ಟ್ ಫೇಲ್ಯೂರ್ ಆಗಿಬಿಡುತ್ತೆ, ಸ್ಟ್ರೋಕ್ ಆಗಿಬಿಡುತ್ತೆ ಅಂತ. ನೋ, ಯು ಆರ್ ಚೇಂಜಿಂಗ್ ಯುವರ್ ಎಂಜಿನ್ ಟು. ಇವಾಗ ಪೆಟ್ರೋಲ್, ಒಂದು ಕಾರ್ ಇರುತ್ತೆ ನಮ್ಮ ಹತ್ರ, ಪೆಟ್ರೋಲ್ ಕಾರು. ಪೆಟ್ರೋಲ್ ಕಾರಿನಲ್ಲಿ ಪೆಟ್ರೋಲ್ ಹಾಕ್ತಾ ಇದ್ವಿ, ಕಾಸ್ಟ್ಲಿ ಅನಿಸ್ತು. ವಿ ಚೇಂಜ್ ಇಟ್ ಟು ಡೀಸೆಲ್. ನೌ ವಿ ಆರ್ ಬರ್ನಿಂಗ್ ಯುವರ್, ಇನ್ಸ್ಟೆಡ್ ಆಫ್ ಪೆಟ್ರೋಲ್ ವಿ ಆರ್ ಬರ್ನಿಂಗ್ ಇನ್ ಟು ಡೀಸೆಲ್. ಅದೇ ಥರ ವಿ ಆರ್ ಬರ್ನಿಂಗ್ ಪ್ರೆಸೆಂಟ್ಲಿ. ನಾವು ವಿ ಆರ್ ಯೂಸ್ ಟು ಬರ್ನ್ ಅವರ್ ಕಾರ್ಬೋಹೈಡ್ರೇಟ್ಸ್. ಕಂಪಲ್ಸರಿ ಆಗಿ ನಮ್ಮ ಫುಡ್ ಸಿಸ್ಟಮ್ ಇಸ್ ಲೈಕ್ ದಟ್. ಕಾರ್ಬೋಹೈಡ್ರೇಟ್ನಲ್ಲಿ ಬರ್ನ್ ಮಾಡಿ 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 ನಾವು ಡಯಾಬಿಟಿಕ್ ಆಗಿ, ಬಿ ಪಿ ಆಗಿ, ಕೊಲೆಸ್ಟ್ರಾಲ್ ಆಗಿ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀವಿ ಹೆಲ್ತು. ನಾವು ಚೇಂಜ್ ದಟ್ ಇಂಜಿನ್. ವಿ ಆರ್ ಚೇಂಜಿಂಗ್ ದ ಇಂಜಿನ್ ಫಾರ್ ಫ್ಯಾಟ್ ಬರ್ನಿಂಗ್. ಯುವರ್ ಇಂಜಿನ್ ವಿಲ್ ಸ್ಟಾರ್ಟ್ ಬರ್ನಿಂಗ್ ವಿತ್ ಫ್ಯಾಟ್. ದಟ್ಸ್ ಇಟ್. ಆ್ಯಂಡ್ ಯು saw the video by that lady. ಫ್ಯಾಟ್ ನೀವು ನೋಡಿದಾಗ ಶುಗರ್ ಫ್ಲಕ್ಚುಯೇಷನ್. ಸೊ ಫ್ಯಾಟ್ ಇದು ಫ್ಲ್ಯಾಟ್. ಅದು ರಿಮೆಂಬರ್ ಮಾಡ್ಕೊಳ್ಳಿ, ಫ್ಯಾಟ್ ಇದು ಫ್ಲ್ಯಾಟ್. ಕಾರ್ಬೋಹೈಡ್ರೇಟ್ಸು ಮೇಲಕ್ಕೆ ಎಲ್ಲಿಗೆ? ನರಕಕ್ಕೆ. ಅವೇ ಫ್ರಮ್ ಲೈಫ್. ರಿಮೆಂಬರ್ ದ್ಯಾಟ್. ದಿಸ್ ಆರ್ ಆಲ್ ದಿ ಐ ಕ್ಯಾಚಿಂಗ್. ಈ ಥರ ಜ್ಞಾಪಕ ಇಟ್ಕೊಂಡ್ಬಿಟ್ರೆ ನಾವು ಕೊಡ್ತಾ ಇರೋದ್ರಲ್ಲಿ ಬೇಸ್ ಲೈನ್ ಅಷ್ಟೇ. ಇಲ್ಲಿ ನಾವೇನು ಪಾಠ ಮಾಡ್ತಾ ಇದ್ದೀವಿ, ಏನು ನೀವು ಬರ್ತಾ ಇದ್ದೀರಿ, ಹೋಗ್ತಾ ಇದ್ದೀರಿ, ಅದನ್ನೆಲ್ಲ ನಾವು ನಿಮಗೆ ವಿ ಆರ್ ಅವೇಕನಿಂಗ್ ಯುವರ್ ಮೈಂಡ್, ಥಿಂಕ್ ಪ್ರಾಸೆಸ್. ನೀವೇ ಯೋಚನೆ ಮಾಡಿ, ನೀವೇ ಇದು ಮಾಡ್ಕೊಳ್ಳಿ. ದ ಸೆಕೆಂಡ್ ಥಿಂಗ್ ಈಸ್, ನಮ್ಮ ಉದ್ದೇಶ ಎವ್ರಿ ಮಂತು, ನಮ್ಮ ಚೇರ್ಮನ್ ಅವರ ಡ್ರೀಮ್, ವೈ ವಿ ಆರ್ ಕಾಲಿಂಗ್ ಇಂಟ್ರಾಕ್ಸೇಷನ್ ಎವ್ರಿ ಮಂತ್. ಐ ಆಮ್ ಸಾರಿ ದಟ್ ಕೆಲವರು ಪೀಪಲ್ಗೆ ನಾವು ಕನ್ನಡದಲ್ಲಿ ಮೆಸೇಜ್ ಕಳಿಸಿದ್ವಿ, ಇಂಗ್ಲೀಷಲ್ಲಿ ಮಾಡಿದ್ವಿ, ಫೋನ್ ಕಾಲ್ ಮಾಡಿದ್ವಿ, ಆಮೇಲೆ 3-4 ಸರ್ತಿ ಫೋನ್ ಮಾಡಿ ಕೆಲವರೆಲ್ಲ ಬೇಜಾರು ಮಾಡಿಕೊಂಡ್ರು. ದ ರೀಸನ್ ಈಸ್ ವಿ ವಾಂಟ್ ಟು ರಿಮೈಂಡ್ ಯು ದಟ್ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಸೆಷನ್. ಬನ್ನಿ 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 ಅಂತ ಹೇಳಿದ್ವಿ. ವಿ ಸೆಂಟ್ ನಿಯರ್ಲಿ ಅಬೌಟ್ 360 ಮೆಸೇಜಸ್. ಅಟ್ಲೀಸ್ಟ್ ನಮಗೆ ವಿ ಆರ್ ಹ್ಯಾಪಿ. ನಮಗೆ ನಂಬರ್ ಇಂಪಾರ್ಟೆಂಟ್ ಅಲ್ಲ, ಪರ್ಸನ್ಸ್ ಹೂ ಕಮ್ ಹಿಯರ್ ಆರ್ ಶುಡ್ ಕಾನ್ಸಂಟ್ರೇಟ್. ನಾವು ಈಚ್ ಒನ್ ಶುಡ್ ಟೀಚ್ 100. ನೀವು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಊರಲ್ಲಿ, ನಿಮ್ಮ ಬೀದಿನಲ್ಲಿ, ನಿಮ್ಮ ಆಫೀಸಲ್ಲಿ ಯಾರ್ಯಾರು ಇದ್ದಾರೋ ಬನ್ನಿ. ನಿಮ್ಗೇನಾದ್ರು ಪ್ರಾಬ್ಲಮ್ ಇದೆಯಾ, ಡಯಾಬಿಟಿಕ್ ಇದೆಯಾ, ಬಿ ಪಿ ಇದೆಯಾ, ಕೊಲೆಸ್ಟ್ರಾಲ್ ಇದೆಯಾ, ವೆಯ್ಟ್ ಜಾಸ್ತಿ ಅಂತಿದೆಯಾ, ಇಲ್ಲ ಇನ್ನೇನಾದ್ರು ಪ್ರಾಬ್ಲಮ್ ಇದೆಯಾ, ರಿಮೂವ್ ಶುಗರ್ಸ್, ಅಷ್ಟು ಮೆಸೇಜ್ ಕೊಟ್ಟರೆ ಸಾಕು. ನೀವು ಅಷ್ಟೇ ಮೆಸೇಜ್ ಸಾಕು ನಮಗೆ. ಲೆಟ್ ಇಟ್ ಮೂವ್ಮೆಂಟ್. ವಾಟ್ ಈ ಸೇಸ್ ಈಸ್ ಮೂವ್ಮೆಂಟ್. ಲೆಟ್ ಅಸ್ ಕ್ರಿಯೇಟ್ ಎ ಮೂವ್ಮೆಂಟ್. ಇಷ್ಟು ಜನ ಇದ್ರಿ ನೀವು, ಮೇ ಬಿ ಅಬೌಟ್ 100 ಪೀಪಲ್ ಆರ್ ಹಿಯರ್. 100 ಪೀಪಲ್ ಇಂಟು 100 ಲೆಕ್ಕ ಹಾಕ್ಕೊಳ್ಳಿ. ಆ ಥರ
ದಿಸ್ ಈಸ್ ವಾಟ್ ವಿ ವಾಂಟ್. ನಮಗೇನು ದುಡ್ಡು ಬೇಕು? ನಾವು ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ? ಅವರು 600 ರೂಪಾಯಿ ಚಾರ್ಜ್ ಮಾಡ್ತಾರೆ ಕನ್ಸಲ್ಟೇಷನ್ಗೆ ಒಂದು ತಿಂಗಳಿಗೆ. ಪ್ಲಸ್ ನನ್ನ ಕನ್ಸಲ್ಟೇಷನ್ ಈಸ್ ಫ್ರೀ. ನಾವು ಯಾರಾದರೂ ಬರಲಿ, ಬನ್ನಿ ಕೂತ್ಕೊಳ್ಳಿ, ತಗೊಳ್ಳಿ, ಈ ಪಾಂಪ್ಲೆಟ್ ತಗೊಳ್ಳಿ, ಆ ಪಾಂಪ್ಲೆಟ್ ತಗೊಳ್ಳಿ, ಇನ್ನೇನು ಬೇಕು ಹೇಳಿ, ನಿಮಗೆ ಇನ್ಫಾರ್ಮೇಷನ್ ಎಲ್ಲ ಕೊಡ್ತೀವಿ ಫ್ರೀ ಆಫ್ ಕಾಸ್ಟ್. ದಿಸ್ ಈಸ್ ಅವರ್ ನನ್ನ ಜಾಬೇ ಇದು, ಟು ಸ್ಪ್ರೆಡ್ ದ ಮೆಸೇಜ್. ಮೈ ರಿಕ್ವೆಸ್ಟ್ ಈಸ್, ತಾವು ದಯವಿಟ್ಟು ಬಂದಿದ್ದಕ್ಕೆ ಭಾಳ ಸಂತೋಷ. ಬೆಂಗಳೂರಿನಲ್ಲಿ ಸಂಡೇಸ್ ಯಾರೂ ಬರೋದಿಲ್ಲ, ಬಂದಿದ್ದೀರಿ ತಾವು, ಭಾಳ ಸಂತೋಷ. ಕೈಂಡ್ಲಿ ಸ್ಪ್ರೆಡ್ ದಿಸ್ ಮೆಸೇಜ್. ವಿತ್ ದಿಸ್ ಐ ವಾಂಟ್ ಟು ಜಸ್ಟ್ ಕ್ವಿಕ್ಲಿ ರನ್ ದ ಸ್ಲೈಡ್ಸ್. ಲೇಟರ್ ಆನ್ ಪ್ಲೀಸ್ ಡೌನ್ಲೋಡ್ ಮಾಡ್ಕೊಳ್ಳಿ. ವೆರಿ ಕ್ವಿಕ್ಲಿ ವಿಲ್ ಗಿವ್ ಯು ಕನ್ನಡ ವರ್ಷನ್ ಆ್ಯಸ್ ವೆಲ್ ಆ್ಯಸ್ 150 ಡಿಶಸ್, ರೆಸಿಪೀಸು, ಪ್ರಿಪರೇಷನ್ಸು, ಇಂಗ್ರೀಡಿಯೆಂಟ್ಸು ಎಲ್ಲನೂ ಕೊಡ್ತಾರೆ. ಅದೆಲ್ಲ ಆದಮೇಲೆ ನೀವು ವಿಲ್ ಗಿವ್ ಎ ಸಾಫ್ಟ್ ಕಾಪಿ ಫ್ರೀ ಆಫ್ ಕಾಸ್ಟ್. ಆ್ಯಂಡ್ ಇವಾಗ ದಿಸ್ ವಿಲ್ ಬಿಕಮ್ ಎ ಚಾಪ್ಟರ್ ಇನ್ ಅವರ ಸಾರ್ ಬುಕ್ ಬರೀತಾ ಇದ್ದಾರೆ. ದಟ್ಸ್ ಅನ್ ಇಂಟರ್ನ್ಯಾಷನಲ್ ಪಬ್ಲಿಕೇಶನ್. ಇಟ್ಸ್ ಗೋಯಿಂಗ್ ಟು ಬಿ ಎ ಗೇಮ್ ಚೇಂಜರ್. ಇವರೆಲ್ಲ ಯುಗಪುರುಷರು. ಅವ್ರು ಯಾರೋ ಹೇಳ್ತಾ ಇದ್ರು, ನಮ್ಮ ಶಿವಕುಮಾರ್ ಅವರು, ರಾಜ್ಕುಮಾರ್ ಅಂತ. ಆ ಥರ ರಾಜ್ಕುಮಾರ್ ಥರ ಇವರು ಯುಗಪುರುಷರು. ಇವರು ಈಸ್ ಎ ಗೇಮ್ ಚೇಂಜರ್. ಈಸ್ ಎ ಹಿಸ್ಟ್ರಿ ಮೇಕರ್ಸ್. ಇವತ್ತಲ್ಲ, ಆಮೇಲೆ ಒಂದು 50 ವರ್ಷ ಆದಮೇಲೆ ನಾವು ಅವ್ರು ರೆಫರೆನ್ಸ್ ಮಾಡ್ತೀವಿ ಅಂತ. ಅವರಿದ್ದರು, ಅವ್ರು ಈ ಥರ ಮಾಡಿದ್ರು ಅಂತ. ಈಸ್ ಎ ಹಿಸ್ಟ್ರಿ ಮೇಕರ್. ವಿತ್ ದಿಸ್ ಐ ರಿಕ್ವೆಸ್ಟ್ ಬುಕ್ ರಿಲೀಸ್ ಮಾಡಿಬಿಡಿ. ಅಲ್ಲ, ಅವ್ರು ಬರಲ್ಲ ಅಂತಾರೆ, ನಾಚಿಕೆ ಅವ್ರಿಗೆ. ನೀವು ಇವ್ರನ್ನೇ ಕ್ವಶನ್ಸ್ ಕೇಳಬೇಕು ಭಾಳ. ಇದಾದಮೇಲೆ ಅಲ್ಲಿ ಆ ಬುಕ್ ಹಾಕೋ. ಮಾಡಿ ಎಲ್ಲ ಮಾಡೋಣ. ಆ ಬುಕ್ ಹಾಕಿ. ಓಕೆ, ತಗೊಳ್ಳಿ. ಹಾಂ, ಇದೊಂದು ನೋಡಿ, ಈ ಬುಕ್ನಲ್ಲಿ ನನ್ನ ದೊಡ್ಡ ಫೋಟೋ ಹಾಕಿದ್ದಾರೆ. ಐ ಹ್ಯಾವ್ ನೋ ರೋಲ್ ಇನ್ ದಿಸ್. ಫಸ್ಟು. ನೆಕ್ಸ್ಟ್ ಎಲ್ಲ ಹಾಕಿದ್ದಾರೆ ಕೆಳಗಡೆ ಆಥರ್ಸು. ನನ್ನ ಹೆಸರು, ಕೃಷ್ಣಪ್ಪ ಹೆಸರು, ಬರ್ದವ್ರದ್ದೇ ಹೆಸರು ಇಲ್ಲ. ನಾನು ಹೇಳಿದೆ, ಏನಮ್ಮ ಪುಷ್ಪಾ ಮೇಡಮ್ದು ಹೆಸರೇ ಇಲ್ಲ ಅಂತ ಹೇಳಿ. ಇಲ್ಲ ಸರ್, ಅವ್ರು ಒಪ್ಪೋದಿಲ್ಲ ಅಂತ. ಇಲ್ಲ, ಐ ಥಿಂಕ್ ದ ನೆಕ್ಸ್ಟ್ ಕರೆಕ್ಷನ್ ಯು ಮಸ್ಟ್ ಹ್ಯಾವ್ ಅವರ್ ನೇಮ್ ಫಸ್ಟ್. ಓಕೆ, ಥ್ಯಾಂಕ್ ಯು ವೆರಿ. ಕಾರಣ ಏನು ಅಂದರೆ, ಸಿ ಹರ್ಸೆಲ್ಫ್ ಟೋಲ್ಡ್ ಮೀ, ನಾನು ಬರೋದೇ ಇಲ್ಲ. ಅವಳು ಏನು ಹೇಳಿದ್ರು ಅವಳು ಮಾತಲ್ಲೇ ಹೇಳ್ತಾಳೆ. ಒಂದೇ ಒಂದು 2 ಮಾತು ಮಾತಾಡ್ಬಿಟ್ಟು ಸಾಕು. ಅವಳು ಮಾತಾಡಲ್ಲ ಕನ್ನಡದಲ್ಲಿ. ಎಲ್ಲರಿಗೂ ನಮಸ್ಕಾರ. ನನಗೆ ಇಂಥದ್ದೆಲ್ಲ ಗೊತ್ತಿಲ್ಲ. ಏನೋ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗುತ್ತೇನೋ ಅಂತ ನಾನು ಇವ್ರ ಮೇಲೆ ಮಾಡಿದೆ. ಅದು ಇನ್ನೊಬ್ರಿಗೆ ತಿಳಿದು ಏನಾದರೂ ಹೆಲ್ಪ್ ಆಗ್ಬೋದು ಅಂಥೇಳಿ ಇದನ್ನು ಮಾಡ್ತಾ ಇದ್ದಾರೆ ಡಾಕ್ಟ್ರು ಇವರು ಸೇರಿಕೊಂಡು. ನಿಮ್ಗೆ ಹೆಲ್ಪ್ ಆದರೆ ಅದೇ ನಂಗೆ ಸಂತೋಷ ಅಷ್ಟೆ. ಅಂತಾರಲ್ಲ, ಅವ್ರ ಹೆಸರು ಹಾಕಿದ್ರೆ ಏನಾದರೂ ಇದು ಪಬ್ಲಿಸಿಟಿ ಜಾಸ್ತಿ ಆಗುತ್ತೆ ಅಂತ ಹಾಕಿದ್ದೀವಿ. ದಟ್ ಈಸ್ ದಿಸ್ ರೋಲ್. ಈಸ್ ಅ ಬ್ರ್ಯಾಂಡ್. ಆ ಬ್ರ್ಯಾಂಡ್ ಸೇಲ್ ಆಗಬೇಕು ಅಂತೇಳಿ ಹೆಸರು, ಅವ್ರ ಹೆಸರು ಇದ್ರೇ ಬೇರೆದು ಹೋಗೋದು. ಅದಕ್ಕೋಸ್ಕರ ಆ ಹೆಸರು ಹಾಕಿದ್ದೀವಿ. ಬಟ್ ಅವ್ರ ಕಾಂಟ್ರಿಬ್ಯೂಷನ್ ಇಲ್ಲ ಅಂದರು. ನೋ, ಅವ್ರ ದಿನ ಬೆಳಗ್ಗೆ ನನಗೆ ಗೈಡ್ ಮಾಡೋದಕ್ಕೆ ಅದು ನಾವು ಮಾಡೋಕ್ಕಾಗಿದ್ದು. ಪ್ರತಿಯೊಂದು ಕೂಡ ನನ್ನ ಪ್ಲೇಟಲ್ಲಿ ಅವ್ರು ಓಪನ್ ಆಗಿ ಕಾಮೆಂಟ್ ಮಾಡದೇ ಇದ್ರು ಕೂಡ ಆಮೇಲೆ ಕರೆದು, ಕೃಷ್ಣಪ್ಪನವರೇ ನಾನು ಒಂದು ತಪ್ಪು ಮಾಡಿಬಿಟ್ಟಿದೆ, ನಮ್ಮ ಮಿಸ್ಸಸ್ ಕರೆಕ್ಟಾಗಿ ಮಾಡಿದರು, ಅವರು ಸ್ಟಿರ್ ಫ್ರೈಡ್ ವೆಜಿಟೇಬಲ್ಸ್ ಮಾಡಿದರು, ನಾನು ಯಾವುದೋ ಜ್ಞಾನದಲ್ಲಿ ಸ್ಟೀಮ್ಡ್ ಅಂತ ಹಾಕಿದ್ದೆ. ಅವ್ರು ಇಮಿಡಿಯೇಟಾಗಿ ಹೇಳಿದ್ರು, ಏನು ನೀವೇ ಹಿಂಗೆ ಹಾಕಿದ್ರಲ್ಲ ಅಂತ. ಅಯ್ಯೋ ಸೋ ಸಾರಿ ಸರ್, ಅವ್ರು ಮಾಡಿದ್ದೆ ಸ್ಟಿರ್ ಫ್ರೈಡ್ ರೈಸು, ನಾನು ಹಾಕೋದು ಈಗ ಹಾಕಿಬಿಟ್ಟೆ. ಅವ್ರು ಕರೆಕ್ಟ್ ಮಾಡಿ, ಎನ್ಕರೇಜ್ ಮಾಡಿ, ಗೈಡ್ ಮಾಡಿದ್ದಕ್ಕೆ ನಾವು ಇದು ಮಾಡಿದ್ವಿ. ಅನದರ್ ಪರ್ಸನ್ ಹೂ ಈಸ್ ಆಲ್ವೇಸ್ ವಿತ್ ಮೀ ಈಸ್ ನಮ್ಮ CEO ಸರ್. ಅವರು ವೆರಿ ಸೈಲೆಂಟ್, ವೆರಿ
Because of him only I am continuing here. He is the man who said, ನೀವು ಬನ್ನಿ ಕೃಷ್ಣಪ್ಪ, be with us. All problems will be there in the beginning, don't worry. So ಅದಕ್ಕೋಸ್ಕರ ನೀವು ಸ್ಟಾರ್ಟ್ ಮಾಡಿ. I am with you. Chairman is with you. Chairman is very soft, but ನಾವು ತೊಂದರೆ ಮಾಡೋದು ಬೇಡ ಅವ್ರಿಗೆ. Let him have his own world. But now day-to-day problems will solve until he is with me. Every day I go to him. Thank you, sir. Thank you for your encouragement. Now I'd like Dr. Kirti, or head of our medical department, to say a few words. Good morning, everyone. Thanks for coming on this Sunday. Basically, diet ಹೆಂಗೆ ಮನುಷ್ಯನಲ್ಲಿ ವರ್ಕ್ ಆಗ್ತದೆ, ಹೇಗೆ ಇದಾಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಡಯಾಬಿಟೀಸ್ ಏನಂದರೆ ನಮಗೆಲ್ಲರಿಗೂ ಗೊತ್ತು, ಇಟ್ಸ್ ಎ ಕ್ರಾನಿಕ್ ಡಿಸೀಸ್. ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾನೆ ಹೋಗ್ತದೆ. ಬಟ್ ನಮಗೆ ಡಯಾಬಿಟೀಸ್ ಡಯಾಗ್ನೋಸ್ ಆದಾಗಲೇ 50% ಆಫ್ ದ ಪ್ಯಾಂಕ್ರಿಯಾಟಿಕ್ ಬೀಟಾ ಸೆಲ್ಸ್ ಫಂಕ್ಷನ್ ಕಮ್ಮಿ ಆಗಿರುತ್ತೆ. ಸೊ ಅದರಿಂದ ಈ ಶುಗರ್ ಜಾಸ್ತಿ ಆಗೋದು. ಸೊ ನಾವೇನು ಮಾಡ್ತೀವಿ ಅಂದರೆ ಡಾಕ್ಟರ್ ಹತ್ರ ಹೋದಾಗ ಮೆಡಿಸಿನ್ಸ್ ಆ್ಯಡ್ ಮಾಡ್ತಾ ಹೋಗ್ತಾರೆ. ಎಲ್ಲರೂ ಹೇಳ್ದಾಗೆ ಮೆಡಿಸಿನ್ ಫಸ್ಟ್ ನನಗೆ 1 ಮೆಡಿಸಿನ್ ಇತ್ತು, 1 ವರ್ಷ ಆದಮೇಲೆ 2 ಆಯಿತು, ಈಗ 15 ವರ್ಷ 10 ಮಾತ್ರೆ ತೊಗೊತಾ ಇದ್ದೀನಿ ಅಂತ. ದಟ್ ಈಸ್ ಬಿಕಾಸ್ ಆಫ್ ಡಿಟೇರಿಯೇಷನ್ ಆಫ್ ದ ಪ್ಯಾಂಕ್ರಿಯಾಟಿಕ್ ಬೀಟಾ ಸೆಲ್ಸ್ ಅಂತ. ಸೊ ಮಾತ್ರೆ ಹಾಕ್ದಂಗೆ ಏನಾಗ್ತದೆ, ಮಾತ್ರೆ ಇನ್ಸುಲಿನ್ ಅಲ್ಲ, ಮಾತ್ರೆ ಕಾಯಿಲೆನ ವಾಸೆ ಮಾಡ್ತಾ ಇಲ್ಲ. ಮಾತ್ರೆ ಏನು ಮಾಡುತ್ತೆ, ಪ್ಯಾಂಕ್ರಿಯಾಸ್ನಲ್ಲಿರೋ ಬೀಟಾ ಸೆಲ್ಲಿಂದ ಇನ್ಸುಲಿನ್ನ ಮಿಲ್ಕಿಂಗ್ ಕವ್ ಹಿಂಡಿ ಇನ್ಸುಲಿನ್ ತೆಗುತ್ತೆ, ಅದು ಶುಗರ್ನ ಸ್ವಲ್ಪ ಕಂಟ್ರೋಲಲ್ಲಿಡುತ್ತೆ. ಬಟ್ ನಿಮ್ಮ ಮಾತ್ರೆಗಳು ಪ್ರತಿ ಟೈಮು ಜಾಸ್ತಿ ಆಗ್ತಾ ಹೋಗ್ತದೆ. ಬಟ್ ಆದರೆ ಈ ಥರ ಮೆಡಿಸಿನ್ಸ್ಗಳಿಂದ ಏನಾಗ್ತದೆ ಅಂದರೆ ಎವ್ರಿ ಇಯರ್ ಬೀಟಾ ಸೆಲ್ 5-10% ಡಿಸ್ಟ್ರಾಯ್ ಆಗ್ತಾನೆ ಬರ್ತದೆ. ಅಟ್ ಸರ್ಟನ್ ಪಾಯಿಂಟ್ ಆಫ್ ಟೈಮಲ್ಲಿ ಒಂದು 5-10 ವರ್ಷ ಅಥವಾ ಇನ್ನೂ ಬೇಗ, ಅದು ನಿಮ್ಮ ಶುಗರ್ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸರ್ಟನ್ ಟೈಮಲ್ಲಿ ಪ್ಯಾಂಕ್ರಿಯಾಸ್ ಇನ್ಸುಲಿನ್ನೇ ಸೆಕ್ರೇಟ್ ಮಾಡಲ್ಲ. ಅಂಥವ್ರಿಗೆ ಈಗ ಟೈಪ್ 1 ಥರ ಬರೀ ಇನ್ಸುಲಿನ್ನೇ ಬೇಕಾಗ್ತದೆ ಜೀವನ ಪೂರ್ತಿ. ಈ ರೀತಿ ಇದ್ದಾಗ ಡಯಾಬಿಟೀಸ್ನಲ್ಲಿ ಶುಗರ್ ಕಂಟ್ರೋಲ್ ಇರಲ್ಲ. ಆಮೇಲೆ ಬೇರೆ ಕಾಂಪ್ಲಿಕೇಶನ್ಸ್ ನಿಮಗೆಲ್ಲ ಗೊತ್ತು, ಡಯಾಬಿಟೀಸ್ ಬಂದರೆ ಎಲ್ಲ ಒಂದಾದ್ಮೇಲೆ ಕಾಯಿಲೆ ಸ್ಟಾರ್ಟ್ ಆಗ್ತದೆ. ನ್ಯೂರೋಪತಿ ಇರ್ಬೋದು, ರೆಟಿನಾ ಪ್ರಾಬ್ಲಮ್ ಇರ್ಬೋದು, ಹಾರ್ಟ್ ಸಮಸ್ಯೆ ಇರ್ಬೋದು, ಕಿಡ್ನಿದು. ಸೊ ಇವೆಲ್ಲ ಒಂದಾದ್ಮೇಲೆ ಒಂದು ಸಮಸ್ಯೆ ಆಗ್ತಾ ಹೋದಾಗ ನಮ್ದು ಏನಕ್ಕೆ ಇದೆಲ್ಲ ಆಗ್ತಿದೆ ಅಂದರೆ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಬಾಡಿಗೆ ಏನು ಆಗ್ತಿಲ್ಲ ಅದಕ್ಕೇ ನಾವು ಕಾರ್ಬೋಹೈಡ್ರೇಟ್ಸ್ನೇ ಕೊಟ್ಟು ಅದಕ್ಕೆ ಔಷಧಿ ಕೊಟ್ಟು ಅದಕ್ಕೆ ಶುಗರ್ನ ನಿಯಂತ್ರಣ ಮಾಡೋಕ್ಕೆ ಮಾಡ್ತಾ ಇದ್ದೀವಿ. ಬಟ್ ನಾವು ಈ ಡಯಟ್ನ ಸ್ಟಾರ್ಟ್ ಮಾಡಿದಾಗ ಪ್ಯಾಂಕ್ರಿಯಾಸ್ಗೆ ರೆಸ್ಟ್ ಆಗ್ತದೆ. ಸೊ ಮೆಡಿಸಿನ್ ಅಗತ್ಯನೂ ಕಮ್ಮಿ ಆಗ್ತಾ ಬರ್ತದೆ ಪೀರಿಯಾಡಿಕಲಿ. ಈಗ ನಾನು ಅಷ್ಟು ಮೆಡಿಸಿನ್ ತೊಗೊತಿದ್ದೆ, 10 ಮೆಡಿಸಿನ್ ತೊಗೊತಿದ್ದೆ, ಒಂದೇ ಸಲ ಸ್ಟಾಪ್ ಮಾಡೋದು ಅಗತ್ಯ ಇಲ್ಲ. ಬಟ್ ಯಾರೆಲ್ಲ ಇದನ್ನು ಸ್ಟಾರ್ಟ್ ಮಾಡ್ತೀರಾ ಡಯಟ್ನ, ಬಟ್ ಪೀರಿಯಾಡಿಕಲಿ ಡಾಕ್ಟರ್ ಹತ್ರನ ವಿಸಿಟ್ ಮಾಡಿ, ಬಟ್ ಶುಗರ್ ಚೆಕ್ ಮಾಡಿಸ್ಕೊಂಡು ಅದ್ರ ತಕ್ಕನಾಗಿ ಮೆಡಿಸಿನ್ಸ್ ಕಟ್ ಡೌನ್ ಮಾಡ್ಕೊಂಡು ಬರ್ತೀವಿ. ಆಮೇಲೆ ನಿಮಗೂ ಕೂಡ ಹೇಳ್ಕೊಡ್ತೀವಿ ಯಾವ ಮೆಡಿಸಿನ್ ನೀವೇ ಈಗ ಬರೋದು ಲೇಟ್ ಆದರೆ ನೀವೇ ಯಾವ ಮೆಡಿಸಿನ್ ಕಟ್ ಡೌನ್ ಮಾಡಬೇಕು ಅದನ್ನೆಲ್ಲ ಹೇಳ್ಕೊಡ್ತೀವಿ. ಬಟ್ ಈ ಡಯಟಿಂದ ಕಾರ್ಬೋಹೈಡ್ರೇಟ್ಸ್ ನಮ್ಮ ಬಾಡಿಗೆ ಏನು ಟಾಲರೇಟ್ ಮಾಡ್ತಿಲ್ಲ ಅದನ್ನು ಡ್ರಾಸ್ಟಿಕಲಿ ಕಟ್ ಡೌನ್ ಮಾಡಿದಾಗ ಪ್ಯಾಂಕ್ರಿಯಾಸು ರೆಸ್ಟ್ ಸಿಗುತ್ತೆ. ಆ್ಯಕ್ಚುಲಿ ರೆಸ್ಟ್ ಸಿಕ್ಕಿದಾಗ ಕೆಲವು ರಿಸರ್ಚ್ಗಳು ಹೇಳ್ತಾ ಇದೆ ಬೀಟಾ ಸೆಲ್ ಇನ್ನೂ ಅಧಿಕವಾಗಿ ಹೆಚ್ಚಾಗ್ತದೆ ಅಂತ. ಯಾಕೆಂದರೆ ನಾವು ಡಯಾಬಿಟೀಸ್ ಡಯಾಗ್ನೋಸ್ ಆದಾಗಲೇ 50% ಕೆಲಸ ಮಾಡ್ತಾ ಇರುತ್ತೆ ಅಷ್ಟೇ. ಬಟ್ ಆದರೆ ಈ ಡಯಟ್ನ ನಾವು ಅನುಸರಿಸ್ಕೊಳ್ಳೋದ್ರಿಂದ ಪ್ಯಾಂಕ್ರಿಯಾಟಿಕ್ ಬೀಟಾ ಸೆಲ್ಸ್ನು ಇನ್ನೂ ರೀಜನರೇಟ್ ಆಗ್ತದೆ ಅಂತಲೂ ಸ್ಟಡೀಸ್ಗಳು ಹೇಳ್ತಿದೆ. ಸೊ ಆಮೇಲೆ ಇನ್ನೊಂದು ಕಾಸ್ಟ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಆಸ್ ಎಲ್ಲರಿಗೂ ಗೊತ್ತು ಡಯಾಬಿಟೀಸ್ ಇಸ್ ಅ ಕ್ರಾನಿಕ್ ಡಿಸೀಸ್. ಬರೀ ನಾವು ಮೆಡಿಸಿನ್ ಒಂದೇ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಏನಪ್ಪ ಅಂದರೆ 1 ಮೆಡಿಸಿನ್ ಇತ್ತು, ಡಬಲ್ ಆಯಿತು, ಟ್ರಿಪಲ್ ಆಯಿತು. ಈಗ ನಮ್ಮ ಇವರು ಒಂದು ವಿಡಿಯೋ ತೋರಿಸಿದ್ರು ಸ್ಟಾರ್ಟಿಂಗಲ್ಲಿ, ಒಬ್ಬ ಪುಷ್ಕಾಟಲ್ಲಿ ಇದು ಊಟ ಸೇಲ್ ಮಾಡೋನು, ಈ ಸ್ಪೆಂಡಿಂಗ್ ಅರೌಂಡ್ 7,000 rupees ಫಾರ್ ಹಿಸ್ ಫಾದರ್ಸ್ ಮೆಡಿಸಿನ್. ಇದೇ ಥರ ಮನೇಲಿ ಒಂದು 3-4 ಜನ ಇದ್ದರೆ ಇಲ್ಲಿಗೆ ಅದೊಂದು. ಮತ್ತು ಇನ್ನೊಂದು ಬರೀ ಮೆಡಿಸಿನ್ ಕಾಸ್ಟ್ ಒಂದೇ ಅಲ್ಲ, ಇದು ಡಯಾಬಿಟೀಸ್ ಇಸ್ ಎ ವೆರಿ ಕಾಸ್ಟ್ಲಿ ಅಫೇರ್. ಫಸ್ಟ್ ಈ ವರ್ಷ ಆದಮೇಲೆ ಡಯಾಬಿಟೀಸ್ ಆದಂಗೆ ಮೆಡಿಕೇಶನ್ ರಿಕ್ವೈರ್ಮೆಂಟ್ ಜೊತೆಗೆ ಕಾಯಿಲೆಗಳು ಇನ್ನೂ ಹಲವಾರು ಕಾಯಿಲೆಗಳು ಉತ್ಪತ್ತಿ ಆಗ್ತವೆ. ಹಾರ್ಟ್ ಪ್ರಾಬ್ಲಮ್ ಇರೋದು, ಒಂದು ಸ್ಟಂಟ್ ಹಾಕಿಸ್ಕೋಬೇಕು ಅಂದರೆ 3 ಲಕ್ಷ ಮಿನಿಮಮ್ ಖರ್ಚಾಗ್ತದೆ. ಈಗ ಸ್ಟಂಟ್ ಒಬ್ಬ ಹಾಕಿಸ್ಕೊಂಡ್ರೆ ಆ ಮನುಷ್ಯ ಬದುಕಿರೋ ತನಕನೂ ಅದಕ್ಕಿನ್ನೊಂದು 4 ಮಂತ್ರ ಬದುಕಿರೋ ತನಕನೂ ತೊಗೊಳ್ಳೇಬೇಕು. ಆ ಸ್ಟಂಟ್ ಚೆನ್ನಾಗಿ ಓಪನ್ ಆಗೇ ಇರಬೇಕು ಅಂದರೆ, ಇಲ್ಲಾಂದ್ರೆ ಮೆಡಿಸಿನ್ ನಿಲ್ಲಿಸಿದ್ರೆ ಆ ಸ್ಟಂಟು ಬ್ಲಾಕ್ ಆಗ್ತದೆ. ಸೊ ಇದೆಲ್ಲ ಎಕ್ಸ್ಪೆನ್ಸಸ್ ನೋಡಿದ್ರೆ ತುಂಬ ಜಾಸ್ತಿ ಇದೆ. ಆಮೇಲೆ ಇನ್ನು ನಮ್ಮ ಇವ್ರು ಹೇಳಿದ್ರು, ಒಬ್ಬ ಜರ್ನಲಿಸ್ಟ್ ಹೇಳಿದ್ರು, ನಾನು ಒಂದೊಂದು 60,000 ಕೊಟ್ಟು ಕಣ್ಣಿಗೆ ಇಂಜೆಕ್ಷನ್ ಹಾಕೊತಿದ್ದೆ. ಇದೆಲ್ಲ ಏನಕ್ಕೆ? ಡಯಾಬಿಟೀಸ್ ಕಂಟ್ರೋಲ್ ಇಲ್ಲದೇ ರೆಟಿನೋಪತಿ ಆಗ್ತಾರೆ. ನಾವು ಬೇಸ್ ಲೈನಲ್ಲೇ ಇದನ್ನು ಕಟ್ ಡೌನ್ ಮಾಡಿದ್ರೆ ನಾವು ಈ ಊಟಕ್ಕಿದೆ ಏನು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ ಫಸ್ಟ್ ಐ ಟೋಟಲಿ ಅಗ್ರಿ, ಸ್ವಲ್ಪ ಕಾಸ್ಟ್ಲಿ ಅಫೇರ್ ಅಂತ ಅವರು ಹೇಳಿದ್ರು. ಬಟ್ ನಾವು ಇದನ್ನು ಲಾಂಗ್ ಟರ್ಮ್ಗೆ ಥಿಂಕ್ ಮಾಡೋದಿದ್ರೆ ಇಟ್ಸ್ ಲೈಕ್ ನಾವು ನಮ್ಮ ಹೆಲ್ತ್ ಮೇಲೆ ನಾವು ಇನ್ವೆಸ್ಟ್ ಮಾಡ್ತಾ ಇರೋದು. ಬಟ್ ಇದು ಮಾಸಲ್ಲಿ ಪ್ರೊಡಕ್ಷನ್ ಆದಾಗ ಕಾಸ್ಟ್ ಡೆಫಿನೆಟ್ಲಿ ಮುಂದೆ ಕಮ್ಮಿ ಆಗ್ತದೆ.
ಸೊ ಇದನ್ನು ನೀವು ಇನಿಷಿಯಲಿ ನನಗೆ ಎಷ್ಟೊಂದು ಜನ ನನ್ನ ಪೇಷಂಟ್ ಹೇಳಿದ್ರು, ಸರ್ ಮಾಡೋಕ್ಕಾಗಲ್ಲ ಸರ್ ಬಿಡಿ, ಇದು ತುಂಬ ಕಾಸ್ಟ್ಲಿ ಡಯಟು ಅಂತ. ಬಟ್ ಆದರೆ ನಾವು ಅದನ್ನು ಲಾಂಗ್ ಪರ್ಸ್ಪೆಕ್ಟಿವಲ್ಲಿ ನೋಡಿದ್ರೆ ಅದು ತುಂಬಾ ರಾಂಗ್ ಅದು. ಸೊ ಈ ಡಯಟ್ನ ಅಳವಡಿಸ್ಕೊಳ್ಳೋದ್ರಿಂದ ಶುಗರ್ನ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡ್ಬೋದು. ಒಂದೇ ಸಲ ಕೆಲವ್ರು ಏನು ಮಾಡ್ತಾರೆ, ಫಸ್ಟ್ 2 ತಿಂಗಳು ತುಂಬ ಚೆನ್ನಾಗಿ ಮಾಡ್ತಾರೆ, ಅಲ್ಲಿ 3ನೇ ತಿಂಗಳು ಫೆಡಪ್ ಆಗಿ ಬಿಟ್ಬಿಡ್ತಾರೆ. ಆಮೇಲೆ ನಾನು ಅಲ್ಲೋದೆ ಸರ್, ನನಗೆ ಇಲ್ಲಿ ಮದುವೆ ಇತ್ತು, ಕಾರ್ಬೋಹೈಡ್ರೇಟ್ ತಿಂದೆ ಅಂತ ಹೇಳ್ತಾರೆ. ಬಟ್ ಇದರಿಂದ ಈ ಥರ ಇನಿಷಿಯಲಿ ಚೀಟ್ ಮಾಡೋದ್ರಿಂದ ಏನಾಗ್ತದೆ ಅಂದರೆ, ಪುನಃ ನಾವು ಪ್ಯಾಂಕ್ರಿಯಾಸ್ನ ಎಲ್ಲಿ ರಿಜುನೇಟ್ ಆಗ್ತಾ ಇರುತ್ತೆ, ಪುನಃ ಅದನ್ನು ಸ್ಟ್ರೆಸ್ ಕೊಟ್ಟು ಪುನಃ ಅದು ಪ್ಯಾಂಕ್ರೈಟಿಸ್ ಪುನಃ ಡಿಸ್ಫಂಕ್ಷನ್ ಆಗ್ತದೆ. ಆ ರಿವರ್ಸಲ್ ಅನ್ನೋದು ಕ್ವಿಕ್ಕಾಗಿ ಕಾಣೋದಿಲ್ಲ. ರಿವರ್ಸಲ್ ಏನಪ್ಪ ಅಂದರೆ, ವಿತೌಟ್ ಮೆಡಿಸಿನ್ ಎಲ್ಲ ಸ್ಟಾಪ್ ಆದ ನಂತರ ಒಂದು 6 ತಿಂಗಳು HbA1c ಅಂತ ಟೆಸ್ಟ್ ಮಾಡ್ತೀವಲ್ಲ, ಅದು 6.5ಗಿನ್ನ ಕಮ್ಮಿ ಇದ್ದು ಒಂದು 6 ತಿಂಗಳು ಇದನ್ನೇ ಮೇಂಟೈನ್ ಮಾಡಿದ್ರೆ ರಿವರ್ಸಲ್ ಅಂತ. ಅಟ್ಲೀಸ್ಟ್ ಅಷ್ಟು ಟೈಮ್ ಆದರೂ ನಾವು ಪ್ಯಾಂಕ್ರಿಯಾಸಿಗೆ ಕೊಡಬೇಕು, ಅದು ಚೆನ್ನಾಗಿ ಫಂಕ್ಷನ್ ಆಗಿ ನಾರ್ಮಲ್ ಆಗಿ ಗುಣ ಅದು ಹೀಲ್ ಆಗಬೇಕು. ನಾವು ಬರೀ ಇಷ್ಟು ಸ್ಟ್ರೆಸ್ಸಿಂದನೇ ನಾವು ಅದಕ್ಕೆ ಆಗದೆ ಇರೋದನ್ನೇ ಕೊಟ್ಟು ಅದಕ್ಕೆ ಡಿಸ್ಫಂಕ್ಷನ್ ಮಾಡಿಬಿಟ್ಟಿದ್ವಿ. ಅದು ನಾರ್ಮಲ್ ಆಗೋಕ್ಕೆ ಸಡನ್ ಟೈಮ್ ತೊಗೊಳುತ್ತೆ, ಆವಾಗ ಚೆನ್ನಾಗಿ ರಿಸಲ್ಟ್ ಚೆನ್ನಾಗಿದೆ. ಸೊ ಇನಿಷಿಯಲಿನೇ ಫಸ್ಟೇ ಏನು ಮಾಡ್ತೀರಿ, ನಂದು ಅಲ್ಲೋದೆ ಸರ್ ಇಲ್ಲೋದೆ, ನನ್ನ ಪೇಷಂಟ್ಸ್ ಹೇಳ್ತಾರೆ, ನಾನು ನಿಮ್ಗೆ ಹತ್ರ ಹೇಳ್ಕೊತಾರದು. ಬಟ್ ಇನಿಷಿಯಲಿ ಸ್ಟ್ರಿಕ್ಟಾಗಿ ಮಾಡಿ, ಆಮೇಲೆ ವಿಸಿಟ್ಟು, ನನ್ನ ಡಯಟ್ ಶುಗರ್ ಕಮ್ಮಿ ಇದೆ ಅಂತ ವಿಸಿಟ್ ಬರೋದಿಲ್ಲ. ಸೊ ಪಿರಿಯಾಡಿಕಲಿ ವಿಸಿಟ್ ಮಾಡೋದ್ರಿಂದ ಡಾಕ್ಟರ್ನ ಅಟ್ಲೀಸ್ಟ್ 3 ತಿಂಗಳಿಗೆ ಒಂದೊಂದ್ಸಲಿ ನೋಡಿಕೊಂಡಾಗ ನಿಮ್ಮ ಪ್ಯಾರಾಮೀಟರ್ಸ್ ಹೇಗಿದೆ, ಬೇರೆದೇನಾದರೂ ಚೇಂಜಸ್ ಆಗ್ತಿದೆಯಾ, ಅದು ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ. ಮೆಡಿಸಿನ್ ಯಾವುದ್ಯಾವ್ದು ಕಟ್ ಮಾಡಬೇಕು, ಕೆಲವು ಮೆಡಿಸಿನ್ ಇರ್ತದೆ. ಲೋ ಶುಗರ್ ಇಸ್ ಆಲ್ಸೋ ಡೇಂಜರಸ್, ಅದು ಹೈ ಶುಗರ್ಗಿನ್ನ ಲೋ ಶುಗರ್ ಡೇಂಜರಸ್, ಹಾಸ್ಪಿಟಲೈಸೇಷನ್ ಆಗಬೇಕಾಗ್ತದೆ ತುಂಬ ಲೋ ಆದರೆ. ಸೊ ಅದನ್ನೆಲ್ಲ ಡಾಕ್ಟ್ರ್ ಹೇಳ್ಕೊಟ್ಟಿರ್ತಾರೆ. ನೀವು ಕರೆಕ್ಟಾಗಿ ಮಾಹಿತಿ ಡಾಕ್ಟ್ರನ್ನ ವಿಸಿಟ್ ಮಾಡಿದ್ರೆ ಯಾವ್ಯಾವ ಮೆಡಿಸಿನ್ ತುಂಬ ಡೇಂಜರು, ನೀವು ಬರಲಿಲ್ಲ ಅಂದ್ರೂ ಏನೇನು ಕಟ್ ಮಾಡ್ಬೋದು, ಯಾವ್ಯಾವ ಮೆಡಿಸಿನ್ ಚಾಪ್ ಆಫ್ ಮಾಡ್ಬೋದು ಅಂತಲೂ ನಿಮಗೆ ಹೇಳ್ಕೊಟ್ಟಿರ್ತೀವಿ ನಾವು. ಸೊ ಅದನ್ನು ಪೀರಿಯಾಡಿಕಲ್ ಡಾಕ್ಟರ್ನ ಅಡ್ವೈಸ್ ತೊಗೊಂಡು ಇದನ್ನು ಡಯಟ್ ಫಾಲೋ ಮಾಡೋದ್ರಿಂದ ತುಂಬ ಚೆನ್ನಾಗಿದೆ ರಿಸಲ್ಟ್. ನಾನು ಡಯಾಬಿಟೀಸ್ 12 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾವು ಏನಂದರೆ ಪ್ರತಿ ವರ್ಷ ಶುಗರ್ ಕಂಟ್ರೋಲ್ ಇಲ್ವಾ, ಹಾಕು ಮೆಡಿಸಿನ್ ಬರೀ ಟ್ಯಾಬ್ಲೆಟ್ಸ್ ವರ್ಕ್ ಆಗಲ್ಲ, 3, 4, 5, 6 ಕೊನೆಗೆ ಇನ್ಸುಲಿನ್. ನಮ್ಮ ಸರ್ ಹೇಳಿದ ಮೇಲೆ ನಾನು ಮುಂಚೆ ನಾವು ಹೆಸಿಟೇಟ್ ಮಾಡ್ತಾ ಇದ್ವು. ಬಟ್ ನಾವು ಯಾವ ಪೇಷಂಟ್ಗೆ ಶುಗರ್ ಕಂಟ್ರೋಲ್ ಆಗ್ತಿರ್ಲಿಲ್ಲ, ಸರ್ಜರಿಗೆ ನಾನು ಶುಗರ್ ಕಂಟ್ರೋಲ್ ಮಾಡಿಕೊಡ್ಬೇಕು, ಅವ್ರಿಗೆ ಶುಗರ್ ಕಂಟ್ರೋಲ್ ಆಗ್ತಿರ್ಲಿಲ್ಲ. ಕೊನೆಗೆ ನಮ್ದು ಯಾವುದು ಮೆಡಿಸಿನ್ ವರ್ಕ್ ಆಗ್ತಿಲ್ಲ, ಸರ್ದು ಡಯಟ್ ಹೇಳಿದಾಗ ಡ್ರಾಸ್ಟಿಕಲಿ ಒಂದು ಪೇಷಂಟ್ 100-150 ಯೂನಿಟ್ಸ್ ಇನ್ಸುಲಿನ್ ಪರ್ ಡೇ, ಫಸ್ಟ್ ವಿಡಿಯೋ ನೋಡಿದಾಗಲೂ ಅದನ್ನೇ ಹೇಳಿದ್ರು. ಅವ್ರಿಗೆ ಡಯಟ್ ಫಾಲೋ ಮಾಡಿದಾಗ ಟೋಟಲಿ ಇನ್ಸುಲಿನೇ ಇಲ್ಲ. ಸೊ ಈ ಥರ ಇರೋದ್ರಿಂದ ನಾವು ಇದನ್ನು ಮುಂದೆ ಎಲ್ಲರಿಗೂ, ನಾವು ಡಾಕ್ಟರ್ಸ್ ಎಷ್ಟು ಜನಕ್ಕೆ ರೀಚ್ ಮಾಡ್ಬೋದು. ನನ್ನ ಪೇಷಂಟ್ಗೆ ಹೇಳಿದ್ರೆ ಅವ್ರು ಹೇಳ್ತಾರೆ, ನೀವು ಅದನ್ನು ಹಲವಾರು ಜನಕ್ಕೆ ನಮ್ಮ ಕೃಷ್ಣಪ್ಪ ಸರ್ ಹೇಳ್ದಂಗೆ ಸ್ಪ್ರೆಡ್ ಮಾಡಿದ್ರೆ ತುಂಬ ಒಳ್ಳೆಯದಿದೆ. ಈ ಡಯಾಬಿಟೀಸನ್ನ ಹೆಮ್ಮಾರಿನ ಹೊರಗಡೆ ಹಾಕ್ಬೋದು. ಥ್ಯಾಂಕ್ ಯು ಕೀರ್ತಿ ಅವರು. ಒಂದು ಮಾತು ಹೇಳಬೇಕು, ಅವರು ಯಾರೋ ಹೇಳಿದ್ರು ಮದುವೆಗೆ ಹೋದರೆ ಹೆಂಗೆ ಊಟ ಮಾಡೋದು ಅಂತ. ಕರೆಕ್ಟ್, ಮದುವೆನಲ್ಲಿ ಅಲ್ಲೆಲ್ಲ ಸ್ವೀಟ್ಸ್ ಜಾಸ್ತಿ ಇರುತ್ತೆ, ರೈಸ್ ಜಾಸ್ತಿ ಇರುತ್ತೆ. ಆ ಸ್ವೀಟ್ಸ್ ಅಂತೂ ನಾನು ಹೇಳಿದ್ನಲ್ಲ, ಯು ಮಸ್ಟ್ ಟೇಕ್ ಇಟ್ ಆಸ್ ಪಾಯ್ಸನ್. ಸೊ ನೋ ಕ್ವೆಶ್ಚನ್, ಡೋಂಟ್ ಲೆಟ್ ದೆಮ್ ಪುಟ್ ಇಟ್ ಆನ್ ಯುವರ್ ಎಲೆ. ಯಾಕಂದರೆ ಸುಮ್ಮನೆ ವೇಸ್ಟ್ ಆಗೋದು ಬೇಡ, ಇನ್ನೊಬ್ರು ವೇಸ್ಟ್ ಆಗುತ್ತೆ ಬೆಟರ್ ಇನ್ಯಾರು ತಿನ್ನೋದಕ್ಕಿಂತ. ಬಟ್ ಎನಿವೆ, ಬಟ್ ರೈಸ್ ಕೂಡ ಹಾಕೋಬೇಡಿ. ಆ ಪಲ್ಯ ತರ್ತಾರಲ್ಲ, 4-5 ಬಗ್ಗೆ ಪಲ್ಯ ಮಾಡ್ತಾರೆ, ಅದನ್ನೇ ಡಬಲ್ ಹಾಕೊಂಬಿಡಿ, ಪಲ್ಯನೇ ತಿನ್ನಿ, ಏನಾಗೋದಿಲ್ಲ. ಅದರಲ್ಲಿ ಒಳ್ಳೆ ಕಾಯಿ ಇರುತ್ತೆ, ಎಣ್ಣೆ ಹಾಕಿ ರುಚಿಯಾಗಿ ಮಾಡ್ತಾರಲ್ಲ. ಈಟ್ ಅ ಲಾಟ್ ಆಫ್ ದೋಸ್ ವೆಜಿಟೇಬಲ್ಸ್, ದ್ಯಾಟ್ ಇಟ್ ಸೆಲ್ಫ್ ವಿಲ್ ಬಿ ಫಿಲ್ಲಿಂಗ್. ಸೊ ದ್ಯಾಟ್ಸ್ ಹೌ ಯು ಕ್ಯಾನ್ ಅವಾಯ್ಡ್ ಅಂತ ಹೇಳ್ತೀನಿ. ಈಗ ಐಡ್ ಲೈಕ್ ಮಿಸ್ಟರ್ ಮಿಟ್ಟಲ್ ಟು ಸೇ a few words. Good afternoon, everyone. You see, what I've realized in life is the biggest challenge is that how do we see the truth in the noise? And sometimes the very established practices become the noise. I would like to take all of us back into the history. At one time, the world at large believed it is the sun which revolves around the earth, not the other way around. And the scientist who discovered, or who at least dared to say for the first time, who challenged this belief, and he said it is the earth which revolves around the sun, he was hanged. And I think that is the challenge now with the healthcare too.
the wrong practices, actually what the chairman said, the practices of sick care, unfortunately, are being taken as the practices of the health care. And anyone who dares to stand up and say this is a wrong practice, he is a target of criticism. And I think this is the challenge as in today. I have met a lot of intelligent people in my life. I can't count them on my fingers, because the numbers are so large. But I have met very few wise people in my life. And to me, the person who tops the list is Dr. Bhujang Shetty. You see, logic is one part, being wise is another part, right? He has the ability to go through, to travel through the noise and find out where is the truth, and he has the ability to extract it and bring it out. I think we are all blessed to be with him. And of course, he suffered from diabetes for a very long time, and he's been experimenting, how do I control it? He found the truth, and he, like the scientist, has dared to take this truth forward. And I think it is the duty of all of us now, like he keeps saying, let's make it a movement. Like the scientist said, it is the earth which revolves around the sun. But that has to be taken across. That has to become the universal truth. Similarly, we have to make sure that the diabetes can be reversed, and reversed so easily. Truth is actually very simple. Anything which is complicated to my mind is not the truth, because truth is extremely simple. Doctors have to, and I'll not use the word doctor. Anyone who wants to make money has to scare you first. You don't do this, then you will get into problem. You don't do this, you'll get into problem, because he wants to make money. That's his profession. He wants to exploit you, right? But I think the truth is extremely simple. And Dr. Bhujang Shetty, I think, has taken on to himself against the very fact he comes from an allopathic background. He knows that he's going to face a lot of challenge on this, right? Okay. He stood up, and I think let's take it forward. Let's let this truth not die. I'll give you one example. How the conditioning keeps on taking you away from the truth day over day, day over day. I belong to the armed forces. Every year we are subject to the medical tests, right? Every year we go through a drill, our blood tests are taken, and all these years, if actually one looks at my parameters, whether it is HbA1c, or it's the fasting insulin, or it is the fasting sugar, everybody say, oh, he's at the top of his health, right? Okay. Because if you just look at the figure. But then I realized that something is going downhill. And one thing which always comes to your mind, when you, like for an example, my energy levels started going down. I would get up in the morning and I feel I have pain in my feet. My belly fat started increasing. I thought my job is becoming very sedentary. Earlier I was very active in the Indian Air Force. Now probably I'm glued to the chair and I'm getting old. So I started attributing everything to the ACE. But then good things happen in your life. And that is when chairman started talking about this. And yes, I knew he's right, but then, yes, anything which is first time coming to you, you always take it with a pinch of salt. Then he told me to read few books also. I went through those books and finally I said, I think I must try it out. It is just 2 months. Like he said, he's not taken even a single spoon of sugar in last 1.5 years.
I have not taken even a single spoon of sugar in last 2 months. And I know what all reversals are happening within me. I would also like to quote, I'm sure most of us would have heard a celebrated doctor, Dr. Deepak Chopra, who's in US right there. One day I was listening to him and he said, the biological age of the human beings is more than 140 years. If we have to go by what he's saying, that the biological age of the human beings is 140 years, that 50%, majority of the people die at their young age, that is 70 years. So like I was thinking, I was trying to attribute everything to the, I've started aging, I'm 63 now, right, okay? I thought maybe because now I'm aging, all these problems are very natural, because one day, you have to get, as you keep on getting older and older, these problems will keep coming to you, right, okay? So that means when I'm just about 63 years young, according to Dr. Deepak Chopra, I am less than even the half median, that is 70 years. At my young age, I started feeling that I'm quite old, right? But then I didn't know what's making me old. This is where my chairman, he exposed us to the truth of life. Diabetes, to my mind, is a very extreme stage. Actually, somewhere we are on a wrong path. We are trying to copy the Western world. 17% of GDP must be spent on the healthcare. Actually, like he said, it's not in the healthcare, it's in the sick care. Budgets, politicians are talking about every year we must increase the budget, right, okay? That means we are actually on a wrong path. We are first trying to make people sick, and then we are trying to spend so much money to see whether we can bring them back to the good health, which will never happen. So the simple mantra is prevention is the best cure. So let's express our gratitude to Dr. Bhujang Shetty having shown us the light, having stood up and being so passionate about us to tell us that it is the earth which revolves around the sun, not the other way around. Thank you, sir. We always continue. Thank you. I just was diagnosed recently, 6 months back with diabetic. I came to Dr. Kirti Shetty and he just put me on some, I was on Gemma 2 and then he asked me to reduce the dosage, and since 2 months, just since 2 weeks, I'm on this diet and it's really amazing and very happy to, I'm enjoying the journey and would like to thank you on all of us, on behalf of everybody. You're doing a thankless, wonderful job and we want to be part of it. And I have a doubt of the glycemic index of onions, because I saw in 1970, the large onions have been avoided. So I just want to know, like, when we make this red pumpkin, cabbage and all, we Indians would like to make some palya out of it. But as you said, you grate it and use it as rice. So what I feel, what is the amount of onions to be used in a diet? Moderate, just about moderate, madam. Not too excessive. Because After all, we sprinkle onion usually, we don't use it as the main thing. Most of the fried onions, Yes. they enjoy the palatability will Correct. increase. I too love that. Yeah. I use a little, So I just wanted to not know. heavy quantity. In moderation, I think should be all right. We are very, very, very grateful, and on all behalf of everybody, I would like to thank you once again to the whole team of RDC. Yes, thank you very much. Thank you, sir. Yes, ma'am. Having listened to all this, I just want to take poetic license. For the 75th year, we are saying Azadi Ka Amrit Mahotsav, Har Ghar Tiranga. So I think we should say Azadi Ka Amrit Mahotsav, Har Ghar LCHF diet. Yeah. Thank you. That What I felt was, we have to reorganize our kitchen, what I felt. Yes, yes.
You know, and just I feel we should discard all the carbs in every kitchen. Yes. What I feel like. 100% true, madam. And make every lady understand that, so that the whole family is really healthy, and it would be a future of free of diabetics. Thank you. Thank you very much. Thank you. And on sugar also, as we say on cigarettes, injurious to health, I think on every sugar packet, sugar is injurious to health should be labeled. Yes, yes. Like That's very good. we are scared to see the packet of sugar in the shop also and in our kitchen also. Thank you, ma'am. It's a good idea. Great idea. Thanks. Thank you, sir. Thank you very much.